ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಒಮ್ಮಲೂಟಿ. ಸ್ನೇಹಿತರೆ, ಇವತ್ತು ನಾನು ಜುಲೈ 5ರಂದು ನಡೆದಿರ್ತಕ್ಕಂತಹ ಸಿವಿಲ್ ಎಇ BWSSB ಗ್ರೂಪ್ ಬಿ ಕ್ವಶನ್ ಪೇಪರ್ ಇದು. ಇದರಲ್ಲಿರ್ತಕ್ಕಂಥ ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನು 2-3 ದಿನ ಆದಮೇಲೆ ನಿಮಗೆ ಸಾಲ್ವ್ ಮಾಡಿಕೊಡ್ತಾ ಇದ್ದೀನಿ. ಕ್ಷಮೆ ಇರಲಿ, ಕೆಲವೊಂದಿಷ್ಟು ಕಾರಣಗಳಿಂದ ಈ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಲಿಕ್ಕೆ ಆಗಲಿಲ್ಲ. ಇದು ನಾನ್ HK ಕ್ವಶನ್ ಪೇಪರ್. ಈಗಾಗಲೇ 4ನೇ ತಾರೀಕು ಆಗಿರತಕ್ಕಂತಹ HK ಕ್ವಶನ್ ಪೇಪರ್ ಕೂಡ ಬಿಡಿಸಿದ್ದೀನಿ. ಅದೇ ರೀತಿಯಾಗಿ ಮೇ 9 ಮತ್ತು 10ನೇ ತಾರೀಕಿಗೆ ನಡೆದಿರ್ತಕ್ಕಂತಹ ಗ್ರೂಪ್ ಎ ಮತ್ತು ಬಿ HK ಮತ್ತು ನಾನ್ HK ಈ 2 ಕ್ವಶನ್ ಪೇಪರ್ಗಳನ್ನು ಕೂಡ ಸಾಲ್ವ್ ಮಾಡಿದ್ದೀನಿ. ಅದೇ ರೀತಿಯಾಗಿ PCಗೆ ಪ್ರಿಪೇರ್ ಆಗ್ತಕ್ಕಂಥ ಸ್ಪರ್ಧಾರ್ಥಿಗಳಿಗಾಗಿ ಚಾಪ್ಟರ್ ವೈಸು ತರಗತಿಗಳನ್ನು ಮಾಡಿಕೊಡಿ ಅಂತ ಕೇಳೋದಕ್ಕಾಗಿ ಈಗಾಗಲೇ 2 ಚಾಪ್ಟರ್ಗಳನ್ನು ಮಾಡಿದ್ದೀನಿ. ಒಂದು LCM ಮತ್ತು SFಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಮತ್ತು ಇಂದು ಸಿಂಪ್ಲಿಫಿಕೇಶನ್ಗೆ. ಇವೆಲ್ಲ ವಿಡಿಯೋಗಳು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದಾವೆ, ದಯವಿಟ್ಟು ನೋಡಿ. ಅದೇ ರೀತಿಯಾಗಿ ನನ್ನದೇ ಆಗಿರ್ತಕ್ಕಂಥ ಒಂದು ವಾಟ್ಸಪ್ ಚಾನಲ್ ಕೂಡ ಇದೆ, ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಅಲ್ಲಿ ಕೂಡ ಹೋಗಿ ನೀವು ಆ ಒಂದು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ, ಇವತ್ತಿನ ಈ ತರಗತಿಯಲ್ಲಿ ಕೂಡ 13 ಕ್ವಶನ್ಗಳನ್ನು ಕೇಳಿದ್ರೆ ಅವೆಲ್ಲ ಕ್ವಶನ್ಗಳನ್ನು ಸಾಲ್ವ್ ಮಾಡ್ತಾವನ್ನು ನಾನು ಈಗಾಗಲೇ ಹೇಳಿದೆ. ನಾನು ಕೊನೆಯ 4 ಎಕ್ಸಾಮ್ಗಳಲ್ಲಿ 14 ಕ್ವಶನ್ಗಳು ಇದಕ್ಕೆ ಸೇರಿಸಿ ಒಂದು ಕಡಿಮೆ ಅಷ್ಟೇ 13 ಕ್ವಶನ್ಗಳಿದಾವೆ. ಎಲ್ಲ ಕ್ವಶನ್ ಪೇಪರ್ಗಳಲ್ಲಿ ಗ್ರೂಪ್ ಎ ಮತ್ತು ಬಿ ಅಲ್ಲಿ 14 ಕ್ವಶನ್, HK ಮತ್ತು ನಾನ್ HKಗಳಲ್ಲಿ. ಇಲ್ಲಿ ಕೂಡ ನಾನೇ HKದಲ್ಲಿ ಕೂಡ BWSSB ಕ್ವಶನ್ ಪೇಪರ್ 4ನೇ ತಾರೀಕು ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ಗಳಲ್ಲಿ 14 ಕ್ವಶನ್ಗಳನ್ನು ಕೇಳಿದ್ರೆ, 5ನೇ ತಾರೀಕು ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ ನಾನ್ HKದಲ್ಲಿ 13 ಕ್ವಶನ್ಗಳನ್ನು ಕೇಳಿದ್ರೆ 10+ ಕ್ವಶನ್ಗಳನ್ನು ಖಂಡಿತವಾಗಿ ಕೇಳ್ತಾರೆ. ಅದಕ್ಕೋಸ್ಕರ PCಗೆ ಪ್ರಿಪೇರ್ ಆಗ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಎಲ್ಲ ವಿಧದ ಕ್ವಶನ್ಗಳನ್ನು, ಎಲ್ಲ ಟೈಪ್ಸ್ ಕ್ವಶನ್ಗಳನ್ನು ಪ್ರಾಕ್ಟೀಸ್ ಮಾಡಲೇಬೇಕಾಗಿದ್ದು ಅನಿವಾರ್ಯ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1. 2 ಸಂಖ್ಯೆಗಳ ಮ ಸ ಅ ಮತ್ತು ಲ ಸ ಅ ಅನುಕ್ರಮವಾಗಿ 10 ಮತ್ತು 420 ಆಗಿರುತ್ತದೆ. ಒಂದು ಸಂಖ್ಯೆ 140 ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡು ಹಿಡಿಯಿರಿ. ನೋಡ್ರಿ, ಇಲ್ಲಿ ಒಂದು ಸಂಖ್ಯೆ ಕೊಟ್ಟಿದ್ದಾರೆ 140 ಮತ್ತು 2 ಸಂಖ್ಯೆಗಳು ಲ ಸ ಕೊಟ್ಟಿದ್ದಾರೆ 420, 2 ಸಂಖ್ಯೆಗಳು ಮ ಸ ಕೊಟ್ಟಿದ್ದಾರೆ 10. ಹಾಗಾದ್ರೆ ಎರಡನೇ ಸಂಖ್ಯೆಯನ್ನು ಕಂಡು ಹಿಡಿಯಿರಿ ಅಂತ ಕ್ವಶನ್ ಕೇಳಿದ್ರೆ, ಕೇಳಿ LCM ಮತ್ತು HCFಗೆ ಬೇಸಿಕ್ ಆಗಿರ್ತಕ್ಕಂಥ ಕ್ವಶನ್ ಅನ್ನು ಕೇಳಿದ್ರೆ ಈ ರೀತಿಯಾಗಿ ಒಂದು ರೂಲ್ ಇದೆ. ಇವಕ್ಕೆ ಏನಿದೆ, ಈ 2 ಸಂಖ್ಯೆಗಳನ್ನು ಗುಣಾಕಾರ ಮಾಡುವುದಕ್ಕೂ ಮತ್ತು ಈ 2 ಸಂಖ್ಯೆಗಳ ಲ ಸ ಅ ಮತ್ತು 2 ಸಂಖ್ಯೆಗಳ ಮ ಸ ನ ಗುಣಾಕಾರ ಮಾಡುವುದಕ್ಕೂ ಉತ್ತರ ಒಂದೇ ಬರುತ್ತೆ. ರೂಲ್ ಇದು. ಅದೇ ರೀತಿ ಅದ ನೋಡ್ರಿ, ಏನು ಮೊದಲನೇ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆ ಗುಣಾಕಾರ ಮಾಡುವುದಕ್ಕೂ ಈ 2 ಸಂಖ್ಯೆಗಳ LCM ಮತ್ತು ಈ 2 ಸಂಖ್ಯೆಗಳ ಮ ಸ HCF ಗುಣಾಕಾರ ಮಾಡುವುದಕ್ಕೂ ಉತ್ತರ ಒಂದೇ ಬರುತ್ತೆ. ಇದು ರೂಲ್, ಇದು ಬರುತ್ತೆ. ಬೇಕಾದ್ರೆ ಒಂದು ಎಕ್ಸಾಂಪಲ್ ತಗೊಂಡಿರ್ತೀನಿ ಇವ್ನು ಹೇಳೋದಕ್ಕಿಂತ ಮುಂಚೆ. 15 ಮತ್ತು 20 ಅಂತ, ಒಂದು ಸಂಖ್ಯೆ 15, ಇನ್ನೊಂದು ಸಂಖ್ಯೆ 20 ಅಂತ ಇಟ್ಕೊಳ್ಳಿ. ಈ 2 ಸಂಖ್ಯೆಗಳ ಲ ಸ ಏನಾಗುತ್ತೆ ನಾನು ಮಾಡಿ ತೋರಿಸ್ತೀನಿ. 5 ಮಗ್ಗೆಲ್ಲಿ 2 ಹೋಗ್ತಾವ, 5 3 15, 5 4 20. ಮತ್ತೆ ಯಾವ 3 ಮಗ್ಗೆಲ್ಲಿ ಹೋಗಲ್ಲ, ಇದು ಹೋಗಲ್ಲ, ಇದು ಒಂದೊಂದ ಮಗ್ಗೆಲಿ. ಇವು 3 ಗುಣಾಕಾರ ಮಾಡಿದ್ರೆ ಲ ಸ ಆಗುತ್ತೆ, LCM ಆಗುತ್ತೆ. ಏನಾಗುತ್ತೆ ನೋಡ್ರಿ, 5 3 15, 15 4 60. ಇವೆರಡರಲ್ಲಿ LCM ಎಷ್ಟಾಯ್ತು, 60 ಆಯ್ತು. HCF ಏನಾಗುತ್ತೆ, HCF ಮ ಸ ಏನಾಗುತ್ತೆ, 5 ಮಗ್ಗೆಲಿ ಇವೆರಡು ಹೋಗ್ತಾನೆ. ಹಾಗಾದ್ರೆ ಇದೇ ಏನಾಗಿರುತ್ತೆ, ಮ ಸ ಆಗುತ್ತೆ 5. ಹೌದಾ? 15 ಮತ್ತು 20 ಕೇವಲ 5 ಮಗ್ಗೆಲಿ ಹೋಗೋದ್ರೆ 5 ಮ ಸ ಆಗುತ್ತೆ. ಮತ್ತೆ 3 ಮತ್ತು 4 ಉಳಿತೆ. 3 ಮತ್ತು 4 ಯಾವ ಮಗ್ಗೆಯಲ್ಲಿ ಹೋಗಲ್ಲ, ಒಂದೇ ಮಗ್ಗೆಯಲ್ಲಿ ಹೋಗಲ್ಲ, ಬೇರೆ ಬೇರೆ ಹೋಗುತ್ತೆ. ಇವೆಲ್ಲವನ್ನೂ ಗುಣಾಕಾರ ಮಾಡಿದ್ರೆ ಲ ಸ ಆಗುತ್ತೆ, ಇದು ಒಂದನೇ ಗುಣಾಕಾರ ಮಾಡಿದ್ರೆ ಮ ಸ ಆಗುತ್ತೆ. ಕ್ಲಿಯರ್ ಆಯ್ತಾ? ಎಸ್. ಈಗ ಇವೆರಡನ್ನು ಗುಣಾಕಾರ ಮಾಡಿದ್ರೆ ಉತ್ತರ ಏನು ಬರುತ್ತೆ ಮತ್ತು ಇವೆರಡನ್ನು ಗುಣಾಕಾರ ಮಾಡಿದ್ರೆ ಉತ್ತರ ಏನು ಬರುತ್ತೆ ನೋಡ್ರಿ. 2 ಸಂಖ್ಯೆಗಳು, ಈ ಸಂಖ್ಯೆಗಳು 15 2 30, ಇದು 1 0, 300 ಬಂತು. ಹೌದಾ? ಈಗ 2 ಸಂಖ್ಯೆಗಳ ಲ ಸ ಮತ್ತು ಮ ಸ ಗುಣಾಕಾರ ಮಾಡಿದ್ರೆ 300 ಬರುತ್ತೆ. ನೋಡ್ರಿ, 6 5 30, ಇದು 1 0, 300 ನೋಡಿ ಬಂತ. ನೋಡ್ರಿ, ಅದು ಒಂದು ರೂಲ್ ಅದು. ಅದೇ ರೀತಿಯಾಗಿ ಇಲ್ಲಿ ನಾವು ಮೊದಲನೇ ಸಂಖ್ಯೆ 140 ಇದೆ ಮತ್ತು ಎರಡನೇ ಸಂಖ್ಯೆ ಗೊತ್ತಿಲ್ಲ ನಮಗೆ, = ಈ 2 ಸಂಖ್ಯೆಗಳ ಲ ಸ 420 ಮತ್ತು ಈ 2 ಸಂಖ್ಯೆಗಳ ಮ ಸ 10. ಆಯ್ತಾ? ಈಗ = ಇದೆಲ್ಲ ಈ ಕಡೆ ಕ್ಯಾನ್ಸಲ್ ಮಾಡಿಬಿಟ್ಟು ಮುಗಿದೋಯ್ತು, ಸರಳೀಕರಿಸಿಬಿಟ್ರೆ ಮುಗಿದೋಯ್ತು. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 14 ಒಂದಲೇ 14 3 42. ಇಲ್ಲಿ ಏನು ಉಳಿತು, ಬಿ ಉಳಿತು. = 3 10 30. ನೋಡ್ರಿ, ಆ ಸಂಖ್ಯೆ ಯಾವುದು, 30 ಈಸ್ ರೈಟ್ ಆನ್ಸರ್. ಎಷ್ಟು ಸಿಂಪಲ್ ಆಗಿ ಲೆಕ್ಕಗಳನ್ನು ಕೊಟ್ಟಿದ್ದಾರೆ ನೋಡ್ರಿ. ಆ ಕ್ವಶನ್ ಇದಕ್ಕೆ ಆನ್ಸರ್ ಏನು, 30. ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಎಲ್ಲರೂ ಸರಿ ಮಾಡಿರ್ತಾರೆ ಅದಕ್ಕೆ. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 2.
5,000 ರೂಪಾಯಿಗಳಿಗೆ ಪ್ರತಿ ವರ್ಷಕ್ಕೆ ಶೇಕಡ 10ರ ಬಡ್ಡಿ ದರದಂತೆ 2 ವರ್ಷಗಳಿಗೆ ಸಂಯುಕ್ತ ಬಡ್ಡಿ ಮತ್ತು ಸರಳ ಬಡ್ಡಿ ನಡುವಿನ ವ್ಯತ್ಯಾಸವೇನು ನೋಡ್ರಿ. ಸಂಯುಕ್ತ ಬಡ್ಡಿ ಅಂದ್ರೆ ಚಕ್ರ ಬಡ್ಡಿ, ಸರಳ ಬಡ್ಡಿ. 2 ವರ್ಷಕ್ಕೆ ಚಕ್ರ ಬಡ್ಡಿ ಎಷ್ಟಾಗುತ್ತೆ, 2 ವರ್ಷಕ್ಕೆ ಸರಳ ಬಡ್ಡಿ ಎಷ್ಟಾಗುತ್ತೆ, ಅವುಗಳ ನಡುವಿನ ಡಿಫ್ರೆನ್ಸ್ ಅನ್ನ ಕಂಡುಹಿಡಿದ್ರೆ ಅಂತ ಕ್ವಶನ್ ಕೇಳಿದ್ದಾರೆ. ನಾವು ಸಮಯ ಓದ್ರ ಚಿಂತೆ ಇಲ್ಲ ಅಂತ ಹೇಳಿದ್ರೆ ಸರಳ ಬಡ್ಡಿ ಕಂಡುಹಿಡ್ಕೊಳ್ಬೋದು, ಈಸಿ ಅದ. ಚಕ್ರ ಬಡ್ಡಿ ಕಂಡುಹಿಡ್ಕೊಳ್ಬೋದು, ಅದು ಕೂಡ ಈಸಿ ಅದ. ಡಿಫ್ರೆನ್ಸ್ ಈಜಿ ಕಂಡುಹಿಡ್ಕೊಳ್ಬೋದು. ಆಮೇಲೆ ಇದಕ್ಕೊಂದು ಟ್ರಿಕ್ ಕೂಡ ಹೇಳ್ಕೊಡ್ತೀನಿ. ಮೊದಲು ಇದು ಸರಳ ಬಡ್ಡಿ ಹೆಂಗೆ ಕಂಡು, PTR ಡಿವೈಡೆಡ್ ಬೈ 100. ಹೌದಾ, ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು PTR ಡಿವೈಡೆಡ್ ಬೈ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ 5,000. ಹೌದಾ, 5,000 ಟೈಮ್ ಎಷ್ಟದ 2 ವರ್ಷ ಇಂಟು ರೇಟ್ ಆಫ್ ಎಷ್ಟ 10 ಡಿವೈಡೆಡ್ ಬೈ 100. ಹೌದಾ, ಇವೆರಡು ಜೀರೋ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್. ಎಷ್ಟು ಉಳಿತು ನೋಡ್ರಿ, 5 2 10, 5 10, 1 0 2 0, 1 0 2 0. ಎಷ್ಟಾಯ್ತು ಬಡ್ಡಿ ಸಿಂಪಲ್ ಇಂಟ್ರೆಸ್ಟ್ 1,000 ರೂಪಾಯಿ ಆಯ್ತು. ಹೌದಾ, ಇಲ್ಲಿ ಮೊತ್ತ ಏನಾಗುತ್ತೆ, 5,000ಕ್ಕೆ 1,000 ರೂಪಾಯಿ ಬಡ್ಡಿ ಸೇರಿಸಿದ್ರೆ ಎಷ್ಟಾಗುತ್ತೆ ಮೊತ್ತ ಸೇರಿಸ್ಬೇಕು ನಾವಿಲ್ಲಿ. ಹೌದಾ, 5,000ಕ್ಕೆ 1,000 ರೂಪಾಯಿ ಬಡ್ಡಿ ಸೇರಿ ಎಷ್ಟಾಯ್ತು, 6,000 ರೂಪಾಯಿಗಳು ಇಲ್ಲಿ ಮೊತ್ತ ಆಯ್ತು. ಏನಿದು ಮೊತ್ತ, ಅಮೌಂಟ್. ಇದು ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ. ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ಚಕ್ರ ಬಡ್ಡಿಯಲ್ಲಿ ಹೆಂಗಾಗುತ್ತೆ ನೋಡ್ರಿ, ಅದು ತುಂಬಾ ಈಜಿ. ಚಕ್ರ ಬಡ್ಡಿ ಎಷ್ಟು ಅಮೌಂಟ್ಗೆ, 5,000ಕ್ಕೆ ಚಕ್ರ ಬಡ್ಡಿ ಮಾಡ್ತಕ್ಕಂಥ ವಿಧಾನ ನೋಡ್ರಿ ಹೆಂಗೆ. 2 ವರ್ಷಕ್ಕೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟು, ಶೇಕಡ 10. ಅಂದ್ರೆ 100 ರೂಪಾಯಿ ತಗೊಂಡ್ರೆ ಒಳ್ಳೆ ಎಷ್ಟು ಕೊಡಬೇಕು, 1 ವರ್ಷ ಆದ್ಮೇಲೆ 100ಕ್ಕೆ 10 ರೂಪಾಯಿ ಸೇರಿಸಿ ಕೊಡ್ಬೇಕು ತಾನೆ. ಹಾಗಾದ್ರೆ 110 ರೂಪಾಯಿ ಕೊಡಬೇಕು. ಎಷ್ಟಕ್ಕೆ ನೋಡ್ರಿ, 100 ರೂಪಾಯಿಗಳಿಗೆ 110 ರೂಪಾಯಿ ಕೊಡಬೇಕು 1 ವರ್ಷಕ್ಕೆ. ಆಯ್ತಾ, ನೆಕ್ಸ್ಟ್ 2ನೇ ವರ್ಷಕ್ಕೆ, 2ನೇ ವರ್ಷ ಕೂಡ ಅದೇ 10% ತಾನೆ. ಹಾಗಾದ್ರೆ 100 ರೂಪಾಯಿಗಳಿಗೆ 10 ರೂಪಾಯಿ ಸೇರಿಸಿ 110 ರೂಪಾಯಿ ಕೊಡಬೇಕು. ಮುಗೀತಾ, ಇಷ್ಟು ಹಚ್ಕೊಳಕ್ಕೆ ಎಲ್ಲರೂ ಬರ್ತಾರ, ಸಿಂಪ್ಲೀಕರಣ ಮುಗೀತು. ಇವೆರಡು ಜೀರೋ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್, ಇದು ಒಂದು ಜೀರೋ ಕ್ಯಾನ್ಸಲ್, ಇದು ಒಂದು ಜೀರೋ ಕ್ಯಾನ್ಸಲ್, ಇದು ಒಂದು ಜೀರೋ ಕ್ಯಾನ್ಸಲ್, ಇದು ಒಂದು ಜೀರೋ ಕ್ಯಾನ್ಸಲ್. ಮುಗಿದೋಯ್ತಾ, ಇಲ್ಲಿ ಎಷ್ಟು ಉಳಿತು, 50 ಉಳಿತು. ಇಂಟು 11 121 ಈಸ್ ಈಕ್ವಲ್ ಟು ಈ ಜೀರೋಕ್ಕೆ ಈ ಜೀರೋ, 5 1 5, 5 2 10ಕ್ಕೆ 0 ಕೈಲ ಬಂತು 1, 5 1 5 1 6, 6,050 ರೂಪಾಯಿ. ಇದೇನಾಯ್ತದು, ಕಂಪೌಂಡ್ ಇಂಟ್ರೆಸ್ಟ್. ಇದೇನಿದು, ಕಂಪೌಂಡ್ ಇಂಟ್ರೆಸ್ಟ್. ಇದು ಸಿಂಪಲ್ ಇಂಟ್ರೆಸ್ಟ್. ಮುಗೀತು ನೋಡ್ರಿ, ಸಿಂಪಲ್ ಇಂಟ್ರೆಸ್ಟು, ಕಂಪೌಂಡ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟು 6,050 ಇದೆ, ಕಂಪೌಂಡ್ ಇಂಟ್ರೆಸ್ಟು 6,000 ಆಗಿದೆ. ಡಿಫ್ರೆನ್ಸ್ ಎಷ್ಟಿದೆ ಈಗ, 50 ರೂಪಾಯಿ ಡಿಫ್ರೆನ್ಸ್. ಮುಗಿದ ಹೋಯ್ತು. ಎಷ್ಟು ಸಿಂಪಲ್ ಇದೆ ನೋಡ್ರಿ. ಇಲ್ಲಿ 3 ವರ್ಷಕ್ಕೆ ಅಂತ ಇಟ್ಕೊಳ್ರಿ, ಇಂಟು ಮತ್ತೆ 100 110 ಡಿವೈಡೆಡ್ ಬೈ 100 ಅಂತ ಹಚ್ಕೊಳ್ಬೇಕು. ಇಲ್ಲಿ 10% ಕೇಳಿ 100, 9% ಕೇಳಿದ್ರೆ 100ಕ್ಕೆ 9 ರೂಪಾಯಿ, 109 ರೂಪಾಯಿ ಅಂತ ಹಚ್ಕೊಳ್ಬೇಕು. ಹೌದಾ, ಇದು ನಾವು ಲೆಕ್ಕ ಮಾಡ್ತಕ್ಕಂಥದ್ದು, ಇದು ಟ್ರೆಡಿಷ್ನಲ್ ಮೆಥಡಲ್ಲಿ. ಹೌದಾ, ಎಸ್, ಇದನ್ನ ಟ್ರಿಕ್ಕಲ್ಲಿ ಮಾಡ್ಬೋದು ಅಂತಂದರೆ. 1 ವರ್ಷಕ್ಕೆ ಏನು ತೊಂದರೆ ಇಲ್ಲ, 1 ವರ್ಷಕ್ಕೆ ಸಿಂಪಲ್ ಇಂಟ್ರೆಸ್ಟು ಅಷ್ಟೇ ಇರುತ್ತೆ, ಚಕ್ರ ಬಡ್ಡಿನೂ ಅಷ್ಟೇ ಇರುತ್ತೆ. 2ನೇ ವರ್ಷಕ್ಕೆ ಏನಾಗುತ್ತಲ್ಲ, ಅಲ್ಲಿ ಚಕ್ರ ಬಡ್ಡಿ ಹಾದಿ ಬೇರೆ ಆಗುತ್ತೆ. ಮೊದಲನೇ ವರ್ಷಕ್ಕೆ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಬೀಳ್ತಾ ಹೋಗುತ್ತೆ ಮತ್ತೆ 2ನೇ ವರ್ಷಕ್ಕೆ. ಹೌದಾ, ಈಗ ಇಲ್ಲಿ 1 ವರ್ಷದ್ದು ಕೇಳಿದ್ರೆ ಕೇಳಲ್ಲ, 2ನೇ ವರ್ಷಕ್ಕೆ ಚಕ್ರ ಬಡ್ಡಿ ಎಷ್ಟಾಗುತ್ತೆ ಅಂದಾಗ 11/2 ನೆನ್ಪಿಟ್ಕೊಳ್ಬೇಕು. 3ನೇ ವರ್ಷದ ಕೇಳಿದಾಗ 11/3, 4ನೇ ವರ್ಷಕ್ಕೆ 11/4, 11/5 ಹಿಂಗೆ ಮಾಡ್ತಾ ಹೋಗಬೇಕು. ಎಷ್ಟಷ್ಟು ವರ್ಷಕ್ಕೆ ಕೇಳ್ತಾರೆ. ಏನಿದು, 11 2 ಸಾರಿ ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ, 11 121. ಹೌದಾ, 11 3 ಗುಣಾಕಾರ ಮಾಡಿದ್ರೆ 11 3 11 11 11 ಇಂಟು 11 ಇಂಟು 11 120, 120 11 1331. ಹೌದಾ, ನೆಕ್ಸ್ಟ್ 11ನ 4 ಸಾರಿ ಗುಣಾಕಾರ ಮಾಡಿದ್ರೆ 14641 ಆಗುತ್ತೆ. ನಮಗೆ ಬೇಕಾಗಿರೋದ್ರಲ್ಲಿ 2 ವರ್ಷ, ಇದು ಬೇಕು ನಮಗೆ. ಹೌದಾ, 1 2 1 ಇದು ಗೊತ್ತಿರ್ಬೇಕು ನಮಗೆ. ಈಗ 2 ವರ್ಷದಕ್ಕೆ ಆದಾಗ ಈ 2 ಸಂಖ್ಯೆನ ಅಷ್ಟೇ ತೆಗೆದುಕೊಳ್ರಿ, 2 ಮತ್ತು 1, 2 ಮತ್ತು 1 ಅಷ್ಟೇ ತೆಗೆದುಕೊಳ್ಬೇಕು, ಕೊನೆ 2 ಸಂಖ್ಯೆಗಳು. ಈಗ ನೋಡ್ರಿ, ಈ 2 ಮತ್ತು 1 ಏನು ಮಾಡಬೇಕಂತ ಬಂದಾಗ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟದ, 10% ಅದ. ಎಷ್ಟಕ್ಕೆ 10%, 5,000ಕ್ಕೆ 10%. ನೋಡ್ರಿ, ಇಲ್ಲಿ ಹಚ್ಕೊಳ್ತೀವಿ ನೋಡ್ರಿ, 5,000 ರೂಪಾಯಿಗಳಿಗೆ 10% ಎಷ್ಟಾಗುತ್ತೆ ನೋಡ್ರಿ, 10%. ಇವೆರಡು ಜೀರೋ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್. 50 10 500 ರೂಪಾಯಿ. ಹೌದಾ, ಮುಗಿತಾ ಇದು. ಈಗ 500ಕ್ಕೆ ಮತ್ತೆ 10% ಹಚ್ಚಿ ಇಲ್ಲಿ ಹಚ್ಕೊಳ್ಬೇಕು. ಹೌದಾ, 500ಕ್ಕೆ 500 ಇಂಟು 10%, 10%. ಇವೆರಡು ಜೀರೋ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್. 10 5 50.
ಮುಗಿತಾ? ಈಗ ನೋಡ್ರಿ ಇದನ್ನ ಗುಣಾಕಾರ ಮಾಡಿ ಇದ್ರ ಕೆಳಗಡೆ ಹಚ್ಕೊಳ್ಬೇಕು. 5 2 10, ಇವೆರಡು 0, ಇದೇನತ್ತು 1000 ರೂಪಾಯಿ. ಆಮೇಲೆ 50 10 51 50, ಇವೆರಡು ಕೂಡಿಸ್ಬಿಟ್ರೆ ಏನಾಗುತ್ತೆ, ಇದು ಚಕ್ರ ಬಡ್ಡಿ ಆಗುತ್ತೆ. ಇವೆರಡು ಕೂಡಿಸಿದಂತೆ ಚಕ್ರ ಬಡ್ಡಿ ಆಗುತ್ತೆ. 1000 ಒಂದು 50, 1050 ಇದೇನಿದು ಚಕ್ರ ಬಡ್ಡಿ, 1050 ಚಕ್ರ ಬಡ್ಡಿ. ಐತಿಲ್ಲ 5000 ರೂಪಾಯಿ ತೆಗೆದ್ಬಿಟ್ರೆ 6050ರಲ್ಲಿ 5000 ಫಸಲ್ ತೆಗೆದ್ರೆ 1050 ಚಕ್ರ ಬಡ್ಡಿ ಉಳಿತಾ? ಎಸ್. ಇಲ್ಲಿ ನೋಡ್ರಿ, ಇಲ್ಲಿ ಈ ರೀತಿ ಬಂದಾಗ ಇದು ಏನಾಗಿರುತ್ತಲ್ಲ, ಇದು ಕೊನೆಯದು ಏನಿದೆಲ್ಲ ಇದು ವ್ಯತ್ಯಾಸ ಇರುತ್ತೆ, ಇದೇನಿದೆಲ್ಲ ಇದು ಸಿಂಪಲ್ ಇಂಟ್ರೆಸ್ಟ್ ಇರುತ್ತೆ. ಇವೆರಡನ್ನು ಕೂಡಿಸಿದ್ರೆ ಕಂಪೌಂಡ್ ಇಂಟ್ರೆಸ್ಟ್ ಆಗುತ್ತೆ. ಇದು 1000 ರೂಪಾಯಿ ಇದೆಲ್ಲ 1000 ರೂಪಾಯಿ ಇದು ಸಿಂಪಲ್ ಇಂಟ್ರೆಸ್ಟ್. ಇಲ್ಲಿ ಏನು ಉಳಿದಿದಲ್ಲ ಇದು ಡಿಫ್ರೆನ್ಸ್. ಇವೆರಡನ್ನು ಕೂಡಿಸ್ಬಿಟ್ರೆ ಕಂಪೌಂಡ್ ಇಂಟ್ರೆಸ್ಟ್. ಸಿಂಪಲ್. ಈಗ 1000 ರೂಪಾಯಿ ಬಂತಿಲ್ಲ ನೋಡ್ರಿ, 1000 ರೂಪಾಯಿ ಅನ್ನೋದು ಸಿಂಪಲ್ ಇಂಟ್ರೆಸ್ಟ್, 50 ರೂಪಾಯಿ ಏನಿದು ಡಿಫ್ರೆನ್ಸ್. ಇವೆರಡು ಕೂಡಿಸಿದ್ರೆ 1050, 1050 ಏನಿದು ನೋಡ್ರಿ 1050 ಕಂಪೌಂಡ್ ಇಂಟ್ರೆಸ್ಟ್. ಇದು ಮೊತ್ತ, ಇದು ಹೌದಾ ಕಂಪೌಂಡ್ ಇಂಟ್ರೆಸ್ಟ್ ಮೊತ್ತ. ಇದು ಅಂದರೆ 5000ಕ್ಕೆ 6050 ಟೋಟಲ್ ಮೊತ್ತ ಸಿಕ್ಕದೆ ಅಂದರೆ 1050 ಏನಿದೆ ಕಂಪೌಂಡ್ ಇಂಟ್ರೆಸ್ಟ್ ಇರುತ್ತೆ. ಕ್ಲಿಯರ್ ಆಯ್ತಾ? ಹಾಗಾದ್ರೆ ಇಲ್ಲಿ ನಮಗೆ ಬೇಕಾಗಿದ್ದು 50 ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ. ಆಯ್ಕೆಯಲ್ಲಿ 50 ಇದೆನಾ? ಎಸ್. ಆಯ್ಕೆಯಲ್ಲಿ ಆಯ್ಕೆ 2 50 ರೂಪಾಯಿದಲ್ಲ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಕ್ಲಿಯರ್? ಅರ್ಥ ಆಗ್ತಾ ಇದೆನಾ? ಎಸ್. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 3. ಒಂದು ಅಂಕಿಯನ್ನು 13ರಿಂದ ಭಾಗಿಸಿದಾಗ ಶೇಷ 10 ಉಳಿಯುತ್ತೆ. ಅದೇ ಅಂಕಿಯನ್ನು 9ರಿಂದ ಭಾಗಿಸಿದಾಗ ಶೇಷ 3 ಆದರೆ ಆ ಅಂಕಿ ಯಾವುದು? ಆ ಅಂಕಿ ಎಷ್ಟು ಅಂತ ಕ್ವಶನ್ ಕೇಳಿದರೆ ಇಲ್ಲಿ 4 ಆಯ್ಕೆಗಳು. 1 ಆಯ್ಕೆ 88, ಆಮೇಲೆ 49, 75 ಅಸಮರ್ಪಕ ದತ್ತಾಂಶ. ಮೊದಲು ನಾವು ಸಿಂಪಲ್ ಇದೆ, 13ರಿಂದ ಭಾಗಿಸಿದಾಗ ಶೇಷ 10 ಯಾವುದು ಉಳಿತೆ ನೋಡ್ಕೊಂಬಿಡಮ್ಮ. 13ರಿಂದ ಭಾಗಿಸೋಣ. ಈಗ 13 ಮಧ್ಯೆಯಲ್ಲಿ 88 ಬರೋವರೆಗೂ 13 6 78, 13 6 78, 13 6 78 ಹೋದಾಗ 88 78 ಹೋದ್ರೆ ಎಷ್ಟು ಉಳಿತು? 10 ಉಳಿತು. ಎಸ್, ಇದು ಆನ್ಸರ್ ಇರಬಹುದು. ಹೌದಾ? ಎಷ್ಟು ಉಳಿಬೇಕು? ಶೇಷ 10 ಉಳಿಬೇಕು. 13ರಿಂದ ಡಿವೈಡ್ ಮಾಡಿದ್ಮೇಲೆ 13 6 78 ಹೋಗುತ್ತೆ, 88 78 ಹೋಗುತ್ತೆ ಅಂತಂದ್ರೆ 10 ಉಳಿತು. ಎಷ್ಟಿರ್ಬೋದು? ಇದು 49. 13 3 39, 49ರಲ್ಲಿ 39 10 ಉಳಿತೆ. ಇದು ಕೂಡ ಇರಬಹುದು. 13 5 65, 75 65 ಹೋದ್ರೆ 10 ಉಳಿತೆ ನೋಡ್ರಿ. 13ರಿಂದ ಡಿವೈಡ್ ಮಾಡಿದ್ಮೇಲೆ 13ರಿಂದ ಡಿವೈಡ್ ಮಾಡಿದ್ಮೇಲೆ 10 ಉಳಿತೆ, 3 ಉಳಿತಾವೆ. ಆಯ್ತಾ? ಈಗ ಎರಡನೇದಕ್ಕೆ ಬರ್ತೀನಿ. ಎರಡನೇದು ಹೇಳಿದ್ರಲ್ಲ 9ರಿಂದ ಭಾಗಿಸಿದಾಗ ಶೇಷ 3 ಉಳಿಬೇಕಂತೆ. ಈಗ ನೋಡ್ರಿ, ಈಗ ಆ ಸಂಖ್ಯೆನ 9ರಿಂದ ಡಿವೈಡ್ ಮಾಡಿದ್ಮೇಲೆ ಶೇಷ 3 ಉಳಿಬೇಕಂತೆ. ಇದನ್ನ ಗುಣ ಮಾಡೋಣ. ಈಗ 9ರ ಮಧ್ಯೆಯಲ್ಲಿ 88 ಬರೋದು, 9 9 81, 9 90 ಆಗುತ್ತೆ. ಹಾಗಾದ್ರೆ 9 81 ಹೋದ್ರೆ ನೋಡ್ರಿ, 81 ಹೋದ್ರೆ ಎಷ್ಟು ಉಳಿಯುತ್ತೆ? ಈಸ್ ಈಕ್ವಲ್ ಟು 7 ಉಳಿತು. 88ರಲ್ಲಿ 81 7 ಉಳಿತು. ಇಲ್ಲಿ 3 ಉಳಿಬೇಕಾಗಿತ್ತು. ಹಾಗಾದ್ರೆ 88 ಅಲ್ಲ. ನೆಕ್ಸ್ಟ್ 9ರ ಬಗ್ಗೆ 49 ಬರೋವರೆಗೂ 9 5 45, 9 5 45 ಎಷ್ಟು ಉಳಿತಿಲ್ಲ? 49 45 ಹೋದ್ರೆ 4 ಉಳಿತು, 3 ಉಳಿಬೇಕಾಗಿತ್ತು. ಇದು ಅಲ್ಲ. ನೆಕ್ಸ್ಟ್ 9ರ ಬಗ್ಗೆ 75, 9 7 63, 9 7 63, 9 8 72. ಹಾಗಾದ್ರೆ 73ರಲ್ಲಿ 75ರಲ್ಲಿ 72 ಎಷ್ಟು ಉಳಿತು? 3 ಉಳಿತು. ಅವ್ರು ಕೇಳಿದು ಉಳಿದದೆ. ಹಾಗಾದ್ರೆ 75 ಇಸ್ ರೈಟ್ ಆನ್ಸರ್. ಸಿಂಪಲ್ ಇದೆ. 75 ಇಸ್ ರೈಟ್ ಆನ್ಸರ್ ಅಂದ್ರೆ ಯಾವುದು? ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಗೊತ್ತಾಯ್ತು? ತುಂಬಾ ಸಿಂಪಲ್ ಆಗಿ ಕೇಳಿದ್ರೆ ಮುಂದಿನ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 4. ಈ ಕೆಳಗಿನ ಪೈ ನಕ್ಷೆಯು ಒಬ್ಬ ವಿದ್ಯಾರ್ಥಿ ಒಂದು ಪರೀಕ್ಷೆಯಲ್ಲಿ ಇಂಗ್ಲಿಷ್, ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನ ಮತ್ತು ಗಣಿತದಲ್ಲಿ ಪಡೆದ ಅಂಕಗಳನ್ನು ನೀಡುತ್ತದೆ, ತೋರಿಸುತ್ತದೆ. ಪಡೆದ ಅಂಕಗಳನ್ನು ಒಂದು ಪೈ ಚಾರ್ಟ್ ಒಳಗಡೆ ಹಾಕ್ಯಾರೆ. ಪೈ ಚಾರ್ಟ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನು ತುಂಬಾ ಸಾರಿ ಕೇಳಿದ್ದಾರೆ ಪ್ರೀವಿಯಸ್ ಅಲ್ಲಿ. ಅಂದ್ರೆ 4ನೇ ತಾರೀಕಿನಲ್ಲಿ ನಡೆದಿರ್ತಕ್ಕಂಥ HK ಕ್ವಶನ್ ಪೇಪರ್ ಅಲ್ಲಿ ಕೂಡ ಈ ಪೈ ಚಾರ್ಟ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ ಅನ್ನ ಕೇಳಿದ್ದಾರೆ. ಈಗಿಲ್ಲಿ ವಿದ್ಯಾರ್ಥಿಯು ಪಡೆದ ಒಟ್ಟು ಅಂಕಗಳು 540. ಹಾಗಾದ್ರೆ ಆ ಪೈ ಚಾರ್ಟ್ ಒಳಗಡೆ ತೋರಿಸಿರ್ತಕ್ಕಂಥ ಒಟ್ಟು ಅಂಕಗಳೆಷ್ಟು? 540. ಹಾಗಾದ್ರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಯಾವುದು ಸರಿಯಾದ ಉತ್ತರವಾಗಿದೆ? ಎಸ್. ಅದಕ್ಕೆ ಹೋದಕ್ಕಿಂತ ಮುಂಚೆ ಪೈ ಚಾರ್ಟ್ ಅಂತಂದ್ರೆ ವೃತ್ತದ ಒಳಗಡೆ ತೋರಿಸ್ತಕ್ಕಂಥದ್ದು. ಆಗ ವೃತ್ತದ ಒಳಗಡೆ ಇರ್ತಕ್ಕಂಥ ಒಳಕೋನದ ಮತ್ತೆಷ್ಟು? 360 ಡಿಗ್ರಿ. ಆ 360 ಡಿಗ್ರಿ ಒಳಗಡೆನೆ ಅವನು ಪಡೆದಿರ್ತಕ್ಕಂಥ ಎಲ್ಲಾ ಅಂಕಗಳನ್ನ ಜೋಡಿಸಿರ್ತಾರೆ. ಹಾಗಾದ್ರೆ ಎಲ್ಲ ಅಂಕಗಳೆಷ್ಟು? 540. ಅಂದ್ರೆ 360 ಡಿಗ್ರಿಯಲ್ಲಿ 540 ಅಂಕಗಳನ್ನು ಜೋಡಿಸಿದ್ದಾರೆ.
ಅದನ್ನ ನಾವು ಹೆಂಗೆ ಹಚ್ಕೊಳ್ಬೇಕು ನೋಡ್ರಿ, 360 ಡಿಗ್ರಿ ಅಂದರೆ 540 ಅಂಕಗಳು. ಹೌದು ತಾನೆ? ಎಸ್. ಇದನ್ನು ನಾವು ಮುಂದೆ ಏನು ಮಾಡ್ಬೋದು, ಇವುಗಳ ಅಂಕ ಕಂಡು ಹಿಡ್ಕೊಳ್ಬೇಕಾದ್ರೆ 360 ಡಿಗ್ರಿ ಅಂದರೆ 540, ಹಾಗಾದ್ರೆ 90 ಡಿಗ್ರಿ ಅಂದರೆ 8 90, 65 ಡಿಗ್ರಿ ಅಂದರೆ ಸೋಷಿಯಲ್ ಸೈನ್ಸ್, 360 ಡಿಗ್ರಿ ಅಂದರೆ 540, ಹಾಗಾದ್ರೆ ಇಂಟು 65 ಮಾಡ್ಕೆ 65 ಡಿಗ್ರಿ ಅಂದರೆ ಎಷ್ಟು ಅಂಕಗಳು ಸಿಗ್ತವೆ. ಇಂಟು 80 ಮಾಡ್ಕೊಂಡ್ರೆ ಸೈನ್ಸಲ್ಲಿ ಇರ್ತಕ್ಕಂಥ ಅಂಕಗಳು ಸಿಗ್ತವೆ. ಇಂಟು 70 ಮಾಡ್ಕೊಂಡ್ರೆ ಹಿಂದಿಯಲ್ಲಿ ಪಡೆದಿರ್ತಕ್ಕಂಥ ಅಂಕಗಳು ಸಿಗ್ತವೆ. ಅದಕ್ಕೋಸ್ಕರ ಇಲ್ಲೇ ಸಂಕ್ಷೇಪಿಸ್ಬಿಡ್ತೀನಿ ನಾನು. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 18ರ ಮಗ್ಗಿಯಲ್ಲಿ ಹೋಗ್ತಾವಲ್ಲ, 18 3 54, 18 36. ಎಸ್. ಇದರಿಂದ ಗುಣಾಕಾರ ಮಾಡಿಬಿಟ್ರೆ ಅವು ಪಡೆದಿರ್ತಕ್ಕಂಥ ಮೊತ್ತ ಸಿಗುತ್ತೆ, ಅಂಕಗಳು ಸಿಗುತ್ತವೆ. ಇಲ್ಲೇನೇ ಸರ್ ಮ್ಯಾಥ್ಸ್ ಎಷ್ಟಿದೆ? 90 ಇದೆ. ಹೌದಾ? ಮ್ಯಾಥ್ಸ್ ಎಷ್ಟಿದೆ? 90. ನೋಡ್ರಿ, ಇದನ್ನ ಸ್ವಲ್ಪ ಕೆಳಗೆ ಹಾಕೊಳ್ತೀನಿ. ಎಸ್, ಮ್ಯಾಥ್ಸ್ ಇದೆ. ಮ್ಯಾಥ್ಸ್ ನೋಡಿ 3/2. ಇದಕ್ಕೆ ನಾವು ಮ್ಯಾಥ್ಸು ಅಂದರೆ 360 ಡಿಗ್ರಿ ಅಂದರೆ 540. ನಾನಿನ್ನು ಕನಿಷ್ಠ ಮಾಡ್ಕೊಂಡು ಹಚ್ಚಿದ್ದೀನಿ. 360 ಡಿಗ್ರಿ ಅಂದರೆ 540. ಹಾಗಾದ್ರೆ 90 ಡಿಗ್ರಿ ಅಂದರೆ ಎಷ್ಟು? 2 1 2 45. ಹೌದಾ? 45 3 45 45 45 135. ನೋಡ್ರಿ, 5 3 15 ಕೆಲ ಬಂತು 1, 3 4 12 1 13 135 ಅಂಕಗಳು ಮ್ಯಾಥ್ಸಲ್ಲಿ ಬಿದ್ದಿದ್ದಾವೆ. ನೋಡ್ರಿ, ಇವು 30 ಅಂಕಗಳಿವು. ಇದು ಡಿಗ್ರಿ, ಇದು ಪೈ ಚಾರ್ಟ್ ಒಳಗಡೆ 90 ಡಿಗ್ರಿ ಅಂತ ಅದು ನಿಮಗೆ ಕಾಣಿಸ್ತಾ ಇದೆ ಅಲ್ಲಿ. ಹಾಗಾದರೆ 90 ಡಿಗ್ರಿ ಅಂದರೆ ಎಷ್ಟು? 135 ಮಾರ್ಕ್ಸ್ ಮ್ಯಾಥ್ಸಲ್ಲಿ. ಅದೇ ರೀತಿಯಾಗಿ ನೋಡ್ರಿ, 360 ಡಿಗ್ರಿ ಅಂದರೆ 540. 65 ಡಿಗ್ರಿ ಅಂದರೆ ಎಷ್ಟು? 65 ಡಿಗ್ರಿ. 2 1 2 3 6, 2 2 4, 1 ಉಳಿತು, ಪಾಯಿಂಟ್ ಕೊಟ್ಟು 10 2 ಇಲ್ಲಿ 10. ಈಗ 3ಕ್ಕೆ ಇದು ಗುಣಾಕಾರ ಮಾಡಿದರೆ ಸೋಷಿಯಲ್ ಸೈನ್ಸಲ್ಲಿ ಪಡೆದಿರ್ತಕ್ಕಂಥ ಮೊತ್ತಗಳು ಸಿಗ್ತವೆ. 3 5 15ಕ್ಕೆ 5 ಕೈಲ ಬಂತು 1, 3 2 6 1 7, 3 3 9. ಇಲ್ಲಿ 1 ಬಿಟ್ ಪಾಯಿಂಟು, ಇಲ್ಲಿ 1 ಬಿಟ್ ಪಾಯಿಂಟ್. 97.5 ಎಲ್ಲಿ ಪಡೆದದ ನೀವು? ಸೋಷಿಯಲ್ ಸೈನ್ಸಲ್ಲಿ 97.5. ಅದೇ ರೀತಿಯಾಗಿ ಇಲ್ಲಿ ಸೈನ್ಸಲ್ಲಿ ಬರ್ತೇನೆ 3/2 ಇಂಟು ಎಷ್ಟು ಮಾರ್ಕ್ಸು? 80%. 2 1 2 40, 4 3 12, 120 ಅಂಕಗಳು ಎಲ್ಲಿ ಬಿದ್ದಿದ್ದಾವೆ? ಸೈನ್ಸಲ್ಲಿ ಬಿದ್ದಿದ್ದಾವೆ. ಅದೇ ರೀತಿಯಾಗಿ 3/2 ಇಂಟು 70 ಹಿಂದಿಯಲ್ಲಿ. ಎಸ್. 2 1 2 35, 35 3 105, 35 35 35 ಎಷ್ಟು? 105 ಅಂಕಗಳು ಹಿಂದಿಯಲ್ಲಿ ಬಿದ್ದಿದ್ದಾವೆ. ಅದೇ ರೀತಿಯಾಗಿ ಈಗ ಇಂಗ್ಲೀಷಲ್ಲಿ ಎಷ್ಟು? 55% ಅಂತದ. 3/2 ಇಂಟು 55%. 360 ಡಿಗ್ರಿ ಅಂದರೆ 540 ಅಂಕಗಳು. ಹಾಗಾದ್ರೆ 55 ಡಿಗ್ರಿ ಅಂದರೆ ಎಷ್ಟು ಅಂತ ಅರ್ಥ. ಇದನ್ನು ಸಂಕ್ಷಿಪ್ತ ಹಚ್ಕೊಂಡು ಅಷ್ಟೇ. 2 1 55 ಡಿಗ್ರಿ ತಾನೆ? ಎಸ್. 2 2 4, 1 ಉಳಿತೆ 15 ಆಗುತ್ತೆ. 2 7 14, 1 ಉಳಿತು, ಪಾಯಿಂಟ್ ಕೊಟ್ಟಿವಿ 10 ಆಯಿತು. 2 ಇಲ್ಲಿ 10 ಮುಗಿತಾ? ಈಗ ಇದಕ್ಕಿದು ಗುಣಾಕಾರ. 3 5 15ಕ್ಕೆ 5 ಕೈಲ ಬಂತು 1, 3 7 21 1 22 ಕೈಲ ಬಂತು 2, 3 2 6 2 8, ಇಲ್ಲಿ 1 ಬಿಟ್ ಪಾಯಿಂಟು 82.5. ಇವು ವಿದ್ಯಾರ್ಥಿ ಪಡೆದ ಅಂಕಗಳು. ಇವೆಲ್ಲವೂ ಮ್ಯಾಥ್ಸಲ್ಲಿ 135, ಸೈನ್ಸಲ್ಲಿ 97.5, ಸೋಷಿಯಲ್ ಸೈನ್ಸಲ್ಲಿ 120, ಹಿಂದಿಯಲ್ಲಿ 105, ಇಂಗ್ಲೀಷಲ್ಲಿ ಎಷ್ಟು? 82.5 ಅಂಕಗಳು. ಕ್ಲಿಯರ್ ಆಯ್ತಾ? ಈಗ ಬೇಕಾದ್ರೆ ನಿಮ್ಗೆ ಕನ್ಫರ್ಮ್ ಆಗ್ಬೇಕಾದ್ರೆ ಇವೆಲ್ಲವನ್ನು ಕೂಡಿಸ್ರಿ. ಎಷ್ಟು ಬರುತ್ತೆ? 540 ಬರುತ್ತೆ. ಇವೆಲ್ಲವನ್ನು ಕೂಡಿಸಿದ್ರೆ 360 ಡಿಗ್ರಿ ಇರುತ್ತೆ. ನೋಡ್ರಿ, ಬೇಕಾದ್ರೆ ಈಗ ಕನ್ಫರ್ಮ್ ಮಾಡ್ತೀನಿ. 5 5 0, 5 5 10ಕ್ಕೆ 0 ಕೈಲ ಬಂತು 1, 9 1 6 15, 15 1 8 23, 23 1 7 30, 35 ಇದು 1 36, 360 ಡಿಗ್ರಿ ಐತೆ ಇದು. ಈಗ ಇದನ್ನು ಕೂಡಿಸಿದ್ರೆ ಎಷ್ಟಾಯ್ತು ನೋಡ್ರಿ? ಇವೆಲ್ಲ 540 ಆಗುತ್ತೆ, ಆಗಲೇಬೇಕು. ನೋಡ್ರಿ, 0.5 5 ಎಷ್ಟಾಯ್ತು? 10ಕ್ಕೆ 0 ಕೈಲ ಬಂತು 1, ಪಾಯಿಂಟ್ 0 ಸಂಬಂಧ ಇಲ್ಲದು, ಮುಗೀತು. 5 2 1 3, 3 5 8, 8 1 7 15, 15 1 5 20ಕ್ಕೆ 0 ಕೈಲ ಬಂತು 2, ಮುಗೀತಾ? 8 2 10, 10 2 12, 12 1 12 1 7 21, 21 1 3 24ಕ್ಕೆ 4 ಕೈಲ ಬಂತು 2, 2 3 4 5, 540 ಆಯ್ತಾ?
540.0 ಅಂದರೆ 540 ಕರೆಕ್ಟ್ ಆಗಿರ್ತಕ್ಕಂಥದ್ದು ನೋಡ್ರಿ, ಮುಗೀತು. ಇದು ಬೇಕು ನಮಗೆ, ಇದನ್ನು ಕಂಡುಹಿಡ್ಕೊಳ್ಬೇಕು. ಹೌದಾ? ಎಸ್. ಈಗ ನೋಡ್ರಿ ಅವ್ರು ಕೇಳ್ತಕ್ಕಂಥ ಕ್ವಶನ್ಗೆ ಈಗ ಬರ್ತೀನಿ. ಒಂದನೇ ಕ್ವಶನ್ ಏನು ಕೇಳಿದ್ರೆ, ಯಾವ ವಿಷಯದಲ್ಲಿ ಅವನು 105 ಅಂಕಗಳನ್ನು ಗಳಿಸಿದ್ದಾನೆ? 105 ಯಾವ ವಿಷಯದಲ್ಲಿ? ಹಿಂದಿಯಲ್ಲಿ ಅವನು 105 ಅಂಕಗಳನ್ನು ಗಳಿಸಿದ್ದಾನೆ. ನೋಡ್ರಿ, ಹಿಂದಿಯಲ್ಲಿ ಅವನು 105 ಅಂಕಗಳನ್ನು ಗಳಿಸಿದ್ದಾನೆ. ನೆಕ್ಸ್ಟ್ ಎರಡನೇ ಕ್ವಶನ್, ಗಣಿತಕ್ಕಿಂತ ಹಿಂದಿಯಲ್ಲಿ ವಿದ್ಯಾರ್ಥಿ ಎಷ್ಟು ಹೆಚ್ಚಿನ ಅಂಕಗಳನ್ನು ಪಡೆದಿದ್ದಾನೆ? ಗಣಿತದಲ್ಲಿ ಎಷ್ಟಿದಾವೆ? 135. ಹಿಂದಿಯಲ್ಲಿ ಎಷ್ಟಿದಾವೆ? 105. ಗಣಿತದಲ್ಲಿ ಹಿಂದಿಗಿಂತ ಎಷ್ಟು ಅಂಕಗಳು ಹೆಚ್ಚಿದಾವೆ? 105, 135 ಅಂತಂದ್ರೆ 30 ಅಂಕಗಳು ಹೆಚ್ಚಿದಾವೆ. ಇದು ಎರಡನೇ ಪ್ರಶ್ನೆಗೆ ಉತ್ತರ. ನೋಡ್ರಿ, ಇದು ಕರೆಕ್ಟ್ ಆಗಿರ್ತಕ್ಕಂಥದ್ದು. ಎಷ್ಟು ಸಿಂಪಲ್, ಮುಗೀತಲ್ಲ? ಎಸ್. ಹಾಗಾದ್ರೆ ಇದಕ್ಕೆ ಕರೆಕ್ಟ್ ಆಗಿರ್ತಕ್ಕಂಥದ್ದು ಹಿಂದಿ ಅಲ್ಲ. ಎರಡನೇ ಆಯ್ಕೆ ಹಿಂದಿ ಅದ. ಇಂಗ್ಲೀಷ್ ಅಲ್ಲ, ಒಂದೇದಿದೆ ಇಂಗ್ಲೀಷ್ ಮತ್ತು 30 ಅಂತಿದೆ, ಅದಲ್ಲ. ಎರಡನೇದ್ದು ಹಿಂದಿ ಮತ್ತು 30 ಅಂತಿದೆಯಲ್ಲ, ಕರೆಕ್ಟ್ ಆಗಿರುತ್ತೆ ಆಯ್ಕೆ ಎರಡನೇದ್ದು. ಮೂರನೇದು ಸಮಾಜ ವಿಜ್ಞಾನ ಅಲ್ಲ, ನಾಲ್ಕನೇದು ವಿಜ್ಞಾನ ಅಲ್ಲ. ಕರೆಕ್ಟ್ ಆಗಿರ್ತಕ್ಕಂಥದ್ದು ಹಿಂದಿ 105 ಅಂಕಗಳು. ಮತ್ತು ಇಲ್ಲಿ ಇವುಗಳ ನಡುವಿನ ಡಿಫ್ರೆನ್ಸ್, ಮ್ಯಾಥ್ಸ್ ಮತ್ತು ಹಿಂದಿ ನಡುವೆ ಡಿಫ್ರೆನ್ಸ್ ಎಷ್ಟು ಅಂಕಗಳದಾವು? 30 ಅಂಕಗಳು ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 5. ಪ್ರತಿ ವಿಭಾಗದಲ್ಲಿ ನೀಡಲಾಗಿರುವ ಅಂಕಿಗಳು ಸಮಾನ ಮಾದರಿಯನ್ನು ಅನುಸರಿಸುತ್ತಿವೆ ಎಂದು ಊಹಿಸಿಕೊಂಡು ಬಿಟ್ಟು ಹೋಗಿರುವ ಅಂಕಿಯನ್ನು ಗುರುತಿಸಿ. ಎಲ್ಲವೂ ಒಂದೇ ಒಂದು ಕ್ರಮಬದ್ಧತೆಯಲ್ಲಿ ಜೋಡಣೆ ಆಗಿದ್ದಾವೆ. ಇಲ್ಲಿ 43 ಅದ, ಇಲ್ಲಿ 23 ಅದ, ಇಲ್ಲಿ ಯಾವ ಸಂಖ್ಯೆ ಬರ್ತದೆ ಅಂತ ಕೇಳಿದರೆ ಸಿಂಪಲ್ ಅದ. ಯಾವಾಗ ಉತ್ತರ ಗೊತ್ತಾದಾಗ. ಉತ್ತರ ಗೊತ್ತಾಗಲಿಕ್ಕಂದ್ರೆ ಭಾಳ ಕಷ್ಟ ಇದು. ಹಾಗಾದ್ರೆ ಇಲ್ಲಿ ಕ್ವಶನ್ನು ಮಿಡಲಲ್ಲಿ ಇದು 43 ಹೆಂಗೆ ಬಂತು, ಇಲ್ಲಿ 23 ಹೆಂಗೆ ಬಂತು, ಅದು ಎರಡು ಗೊತ್ತಾಗ್ಬಿಟ್ರೆ ಇಲ್ಲಿ ಬರ್ತಕ್ಕಂಥ ಸಂಖ್ಯೆ ಯಾವುದು ಈಸಿ ಆಗುತ್ತೆ ನಮಗೆ. ಹಾಗಾದ್ರೆ ಇದು 43 ಹೆಂಗೆ ಬಂತಂತ ಬಂದಾಗ ಈಸಿ ಅದ. ಇವೆರಡಕ್ಕೆ ಗುಣಾಕಾರ ಮಾಡಿದ್ರೆ ಏನು ಬರುತ್ತೆ? 8 5 8 5 ಎಷ್ಟಾಗುತ್ತೆ? 40 ಆಗುತ್ತೆ. ಆಗ ಈ ಎರಡೂ ಸಂಖ್ಯೆಗಳನ್ನು ಮೈನಸ್ ಮಾಡಿದಾಗ ಎಷ್ಟಾಗುತ್ತೆ? 7ರಲ್ಲಿ 4 ಹೋದರೆ 3, ಅದನ್ನು ಕೂಡಿಸ್ಕೊಳ್ಬೇಕು. 40 ಮತ್ತು 3 43 ಆಗುತ್ತೆ. ಮಿಡಲಲ್ಲಿರ್ತಕ್ಕಂಥ ಸಂಖ್ಯೆ ಬಂದಿದೆ. ಮೇಲೆ ಮತ್ತು ಕೆಳಗಿರ್ತಕ್ಕಂಥ ಸಂಖ್ಯೆಯನ್ನು ಗುಣಿಸ್ಬೇಕು, ಈ ಎರಡು ಸಂಖ್ಯೆಯನ್ನು ಮೈನಸ್ ಮಾಡಬೇಕು. ಆಗ ಅದನ್ನು ಈ ಸಂಖ್ಯೆಗೆ ಕೂಡಿಸ್ಕೊಂಡ್ರೆ ಮಿಡಲಲ್ಲಿರ್ತಕ್ಕಂಥ ಸಂಖ್ಯೆ ಬರುತ್ತೆ. ಈಗ ಅದೇ ರೀತಿ ಮಾಡೋಣ. 4 5 20. ಹೌದಾ? 6ರಲ್ಲಿ 3 ಹೋದ್ರೆ 3, ಇದನ್ನೇನು ಮಾಡ್ಬೇಕು? ಕೂಡಿಸ್ಕೊಳ್ಬೇಕು ತಾನೆ. ಹಾಗಾದ್ರೆ 20 ಮತ್ತು 3 23 ಬಂತ ನೋಡ್ರಿ. ಅದೇ ರೀತಿಯಾಗಿ ಈ ಎರಡು ಸಂಖ್ಯೆಗಳನ್ನು ಏನು ಮಾಡ್ಬೇಕೀಗ? ಗುಣಾಕಾರ ಮಾಡಬೇಕು. 6 7 42 ಆಯ್ತಾ? ಈಗ ಈ ಎರಡೂ ಸಂಖ್ಯೆಗಳನ್ನು ಮೈನಸ್ ಮಾಡಬೇಕು. ಮೈನಸ್ 13ರಲ್ಲಿ 10 ಹೋದ್ರೆ 3. ಹಾಗಾದ್ರೆ ಇದನ್ನ ಸಂಖ್ಯೆಯನ್ನು ಕೂಡಿಸ್ಕೊಳ್ಬೇಕು. ನೋಡ್ರಿ, ಕೂಡಿಸ್ಕೊಂಡಿವಿ 42 ಮತ್ತು 3 45 ಆಗುತ್ತೆ. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ಸಂಖ್ಯೆ 45 ಇಸ್ ರೈಟ್ ಆನ್ಸರ್. ಆಯ್ಕೆಯಲ್ಲಿ 45 ಇದೆನಾ? ಎಸ್, ಆಯ್ಕೆ 45. ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೋಡ್ರಿ, ಸಿಂಪಲ್ ಇದೆ. ಕ್ಲಿಯರ್? ಎಲ್ಲರೂ ಕರೆಕ್ಟ್ ಆಗಿರ್ತಾರೆ ಆಲ್ಮೋಸ್ಟ್ ಅಲ್ಲ. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 6. 1 ಸೆಕೆಂಡು ಗಂಟೆಯ ದಶಮಾಂಶ ರೂಪದಲ್ಲಿ ಎಷ್ಟಾಗುತ್ತೆ? ನೋಡ್ರಿ, 1 ಸೆಕೆಂಡನ್ನು ಗಂಟೆಯ ದಶಮಾಂಶ ರೂಪದಲ್ಲಿ, ದಶಮಾಂಶ ರೂಪ ಆಮೇಲೆ ಇಡೋಣ. ಒಂದು ಗಂಟೆ ರೂಪದಲ್ಲಿ ಯಾವ ರೀತಿ ತೋರಿಸ್ಬೇಕು? 1 ಸೆಕೆಂಡನ್ನು ಗಂಟೆ ರೂಪದಲ್ಲಿ ಯಾವ ರೀತಿ ತೋರಿಸೋದು? ಈಗ 3 ತಿಂಗಳಿದೆ, 3 ತಿಂಗಳುಗಳು. ಇದನ್ನ ವರ್ಷಕ್ಕೆ ಕನ್ವರ್ಟ್ ಮಾಡ್ರಂದ್ರೆ ಎಷ್ಟಾಗುತ್ತೆ? ಈ 3 ಒಂದು ವರ್ಷಕ್ಕೆ ಎಷ್ಟು ತಿಂಗಳು? 12 ತಿಂಗಳು ತಾನೆ. 12 ಅಂತಂದ್ರೆ ಇದೇನಾಗುತ್ತೆ? ವರ್ಷ, ಇಯರ್ ಆಗುತ್ತೆ. 3/12 ಆದಾಗ ತಿಂಗಳು ಇರ್ತಕ್ಕಂಥದ್ದು ವರ್ಷದಲ್ಲಿ ಕನ್ವರ್ಟ್ ಆಗುತ್ತೆ. ಈಗ 30 ಸೆಕೆಂಡ್ ಇತ್ತಂತ ಇಟ್ಕೊಳ್ರಿ. 30 ಸೆಕೆಂಡ್ ಇದನ್ನ ನಿಮಿಷದಲ್ಲಿ ಪರಿವರ್ತನೆ ಮಾಡ್ರಂದಾಗ, ನಿಮಿಷದಲ್ಲಿ ಅಂದಾಗ ಡಿವೈಡೆಡ್ ಬೈ 1 ಸೆಕೆಂಡ್. 1 ನಿಮಿಷದಲ್ಲಿ ಎಷ್ಟು ಸೆಕೆಂಡ್? 60 ಸೆಕೆಂಡ್. ಡಿವೈಡೆಡ್ ಬೈ 60 ಮಾಡಿದಾಗ ಏನಾಗುತ್ತೆ? ಇದು ನಿಮಿಷದಲ್ಲಿ ಪರಿವರ್ತನೆ ಆದಂಗೆ ಆಗುತ್ತೆ. 30 ಡಿವೈಡೆಡ್ ಬೈ 60 ಇದು ನಿಮಿಷದಲ್ಲಿ ಪರಿವರ್ತನೆ ಆದಂಗೆ ಆಗುತ್ತೆ. ಅಥವಾ 45 ನಿಮಿಷ ಅಥವಾ 40 ನಿಮಿಷ ಅಂತ ಇಟ್ಕೊಳ್ಳಿ. ಈ 40 ನಿಮಿಷನ ಗಂಟೆಯಲ್ಲಿ ಪರಿವರ್ತನೆ ಮಾಡ್ರಂತಂದಾಗ 40ಕ್ಕೆ 40 ಡಿವೈಡೆಡ್ ಬೈ 1 ಗಂಟೆಯಲ್ಲಿ ಎಷ್ಟು ನಿಮಿಷ? 60 ನಿಮಿಷ. ಹಿಂಗೆ ಹಚ್ಕೊಳ್ತೀವಿ. ಅವಾಗಿನ ಸಂಕ್ಷಿಪ್ತ ಮಾಡ್ತೀವಿ, ಅದು ಬೇರೆ. ಕೆಳಗಡೆ ಏನಾಯ್ತು? ಟೋಟಲ್ ಎಷ್ಟಿದೆ ಅಷ್ಟು ನಿಮಿಷ ಅಂತ ಹಚ್ಕೊಳ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಬಂದಿರತಕ್ಕಂಥದ್ದು 1 ಸೆಕೆಂಡು. 1 ಸೆಕೆಂಡ್ ಹೆಂಗಿದೆ ಹಂಗೆ ಹಚ್ಕೊಂಡ್ಬಿಡ್ತೀವಿ. ಮ್ಯಾಲಿದೆ ಸೆಕೆಂಡ್. ಅಥವಾ ಹಿಂಗೆ ಹಚ್ತೀನಿ. 1 ಸೆಕೆಂಡ್ ಇದೆ. ಇದನ್ನ ಗಂಟೆಯ ರೂಪದಲ್ಲಿ ಬರಿತೀನಿ. ಗಂಟೆಯ ರೂಪದಲ್ಲಿ ಬರಿಬೇಕಂದ್ರೆ ಏನು ಮಾಡಬೇಕು? 1 ಸೆಕೆಂಡ್ ಡಿವೈಡೆಡ್ ಬೈ 1 ಗಂಟೆಯಲ್ಲಿ ಎಷ್ಟು ಸೆಕೆಂಡು ಅದನ್ನ ಕೆಳಗೆ ಹಚ್ಕೊಳ್ಬೇಕು. 1 ಗಂಟೆಯಲ್ಲಿ 1 ನಿಮಿಷ ಪರಿವರ್ತನೆ ಮಾಡಿದಾಗ 1 ನಿಮಿಷದಲ್ಲಿ 60 ಸೆಕೆಂಡ್ ಅಂತ ಇಲ್ಲಿ ಹಚ್ಕೊಂಡ್ವಿ. ಈಗ ಇಲ್ಲಿ ಗಂಟೆಯಲ್ಲಿ ಹಚ್ಕೊಳ್ಬೇಕಂತೆ. ಮೊದಲು ನಿಮಿಷದಲ್ಲಿ ಹಚ್ಕೊಳ್ಳೋಣ. 1 ಗಂಟೆಯಲ್ಲಿ ಎಷ್ಟು ನಿಮಿಷ? 60 ನಿಮಿಷ. ಈ 60 ನಿಮಿಷದಲ್ಲಿ ಒಂದೊಂದು ನಿಮಿಷದಲ್ಲಿ ಎಷ್ಟು ಸೆಕೆಂಡು? 60 ಸೆಕೆಂಡು. ಅಂದರೆ 1/60 × 60 ಅಂದರೆ 1/365
3600 ಸೆಕೆಂಡು ಇದೇನಾಗುತ್ತೆ ಗಂಟೆಯಲ್ಲಿ ಕನ್ವರ್ಟ್ ಮಾಡ್ದಂಗೆ ಆಗುತ್ತೆ. ಹೌದಾ? 3600 ಸೆಕೆಂಡಲ್ಲಿ 1 ಸೆಕೆಂಡ್ ಅಂತ ಅರ್ಥ. ಇದೇನದು ಗಂಟೆಯಲ್ಲಿ ಕನ್ವರ್ಟ್ ಮಾಡಿದಂಗೆ. ಹೌದಾ? ನಿಮ್ಗೆ ಇವೆಲ್ಲ ಹೇಳ್ಕೊಂಡು ಹೇಳಿದೆ. ಎಸ್, ಹೀಗೆ ಇದನ್ನು ದಶಮಾಂಶ ರೂಪದಲ್ಲಿ ಹಚ್ಬಿಟ್ರೆ ಮುಗಿದೈತೆ. ಎಷ್ಟು ಸಿಂಪಲ್ ಇದೆ ಅಲ್ರಿ. ಇಲ್ಲಿ ತನಕ ಇದೇನು ಇದೆ ಉತ್ತರ. ಆದರೆ ಇನ್ನು ದಶಮಾಂಶದಲ್ಲಿ ಇಡ್ತಕ್ಕಂಥಲ್ಲ ಅವ್ರು ಕೇಳಿರ್ತಕ್ಕಂಥ ಕ್ವಶನ್ಗೆ ಆನ್ಸರ್ ಮಾಡ್ತಕ್ಕಂಥದ್ದು ಏನು ಮಾಡಬೇಕು? ಇದನ್ನು ದಶಮಾಂಶದಲ್ಲಿ ಇಡಬೇಕಂತಂದ್ರೆ ಅಂಶಕ್ಕೆ ಛೇದದಿಂದ ಡಿವೈಡ್ ಮಾಡಿಬಿಟ್ರೆ ಮುಗಿದೋಯ್ತು. ಅಂಶಕ್ಕೆ ಛೇದದಿಂದ ಅಂಶ ಏನಿದೆ ಒಂದಿದೆ, 1. ಅದರಿಂದ ಯಾವುದರಿಂದ ಡಿವೈಡ್ ಮಾಡಿ 3600ದಿಂದ ಡಿವೈಡ್ ಮಾಡಬೇಕು. ಎಷ್ಟರಿಂದ? 3600ದಿಂದ ಡಿವೈಡ್ ಮಾಡಬೇಕು ಒಂದನ್ನು. ನೋಡ್ರಿ, ಒಂದನ್ನು ಡಿವೈಡ್ ಮಾಡೋಣ. ಎಸ್, 3600 ಬಗ್ಗೆ ಒಂದಿಲ್ಲ. ಹಾಗಾದರೆ ಒಂದು ಪಾಯಿಂಟ್ ಕೊಟ್ಟು ಒಂದು 0 ತೆಗೆದುಕೊಂಡ್ವಿ. ಈಗ 3600 ಬಗ್ಗೆ 10 ಇಲ್ಲ. ಹಾಗಾದ್ರೆ ಇನ್ನೂ ಒಂದು 0 ಬೇಕಂತಂದ್ರೆ ಇಲ್ಲಿ ಒಂದು 0 ಹಚ್ಕೊಂಡು ಒಂದಷ್ಟು ಪಾಯಿಂಟ್ ಮತ್ತೆ ಪಾಯಿಂಟ್ ಕೊಟ್ಕೊಂತ ಹೋಗಿರಿ. ಒಂದ್ಸಲ ಪಾಯಿಂಟ್ ಕೊಟ್ಟ ಮೇಲೆ ಮುಗಿದೋಯ್ತು. 0 ಹಚ್ಕೊಂತ ಹೋಗ್ಬೇಕು. ಎಸ್, 3600 ಬಗ್ಗೆಗ ಮತ್ತೆ 100 ಇಲ್ಲ. ಹಾಗಾದ್ರೆ ಇನ್ನೂ ಒಂದು 0 ಬೇಕಂತಂದ್ರೆ ಇಲ್ಲಿ ಇನ್ನೊಂದು 0 ಕೊಟ್ಕೊಂಡ್ವಿ. ಈಗ 3600ರಲ್ಲಿ 1000 ಇಲ್ಲ. ಹಾಗಾದ್ರೆ ಇನ್ನೂ ಒಂದು 0 ಬೇಕು ಅಂತಂದ್ರೆ ಇಲ್ಲಿ ಇನ್ನೂ ಒಂದು 0 ಕೊಟ್ಕೊಂಡ್ವಿ. ಈಗ 4 ಆಯ್ಕೆಗಳು ನೋಡ್ಕೊಳ್ಬೇಕು. ಇಲ್ಲಿ ತನಕ ಮಾತ್ರ ಕರೆಕ್ಟ್. ಮುಂದೆ ಏನು ಮಾಡಕ್ ಹೋಗ್ಬಿಡ್ರಿ. 0.000 3 0 ಇರ್ತಕ್ಕಂಥದ್ದು ರೈಟ್ ಆನ್ಸರ್ ಆಗುತ್ತೆ. 0.0025 ಅದಲ್ಲ. 0.02 ಅಲ್ಲ, ಒಂದೇ 0 ಐತಲ್ಲಿ. 0.0027 ಅದು ಇರ್ಬೋದು. ಆಮೇಲೆ 0.00126 ಅದು ಇರ್ಬೋದು. ಅಂದ್ರೆ 3 0 ಪಾಯಿಂಟ್ ಆದ್ಮೇಲೆ 3 0 ಇರ್ತಕ್ಕಂಥದ್ದು ಆನ್ಸರ್ ಇರುತ್ತೆ. ಮೇಲೂ 2 ಆಯ್ಕೆಗಳು ಅಲ್ಲ. ಮುಗಿದೋಯ್ತು. ಈಗ ಬರ್ತೀನಿ ನೋಡ್ರಿ. 3600 ಮಗ್ಗೆಯಲ್ಲಿ ಈ 10,000 ಬರೋವರೆಗೂ 3603 ದೊಡ್ಡದಾಗುತ್ತೆ. 3600 ಎರಡಲ್ಲೇ ತೆಗೆದುಕೊಳ್ಳೋಣ. ಈಗ 2 0 0 2 0 0 2 6 12ಕ್ಕೆ 2 ಕೈಲ ಬಂತು 1 2 3 6 1 7 6 1 7 ಆಯಿತು. ಎಸ್, 7200 ಆಯಿತು. 0ಕ್ಕೆ 0 0ಕ್ಕೆ 0 10ರಲ್ಲಿ 2 ಹೋದರೆ 8 ಕೈಲ ಬಂತು 1 10ರಲ್ಲಿ 8 ಹೋದರೆ 2 ಕೈಲ ಬಂತು 1 1ರಲ್ಲಿ 1 0. ಈಗ ಎಷ್ಟು ಉಳಿತು? 2800 ಉಳಿತು. ಹಾಗಾದ್ರೆ ಇಲ್ಲಿ 3 0 ಅಂದ್ರೆ 2 ಆಯ್ಕೆ 3 ಕರೆಕ್ಟ್ ನೋಡ್ರಿ. ಇಲ್ಲ ಮುಂದೆ ಮಾಡಕ್ಕೆ ಹೋಗ್ಬೇಡಿ. ಇಲ್ಲಿ ಆಯ್ಕೆ 3ರಲ್ಲಿ 0.0027 ಅಂತದ. ಆದರೆ 4ರಲ್ಲಿ 0.001 ಅಂತದ. ಅಲ್ಲಿ ಇಲ್ಲಿ 2 ಬಂದಲ್ಲ, ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥದ್ದು ಆಗುತ್ತೆ. ಹಾಗಾದ್ರೆ ಈಗ ನೋಡ್ರಿ, ಈಗ ಇಲ್ಲಿ 2800 ಅದ. ಇನ್ನೂ ಒಂದು 0 ಇಲ್ಲಿ ಪಾಯಿಂಟ್ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಒಂದ್ಸಲ ಪಾಯಿಂಟ್ ಕೊಟ್ಮೇಲೆ ಮುಗಿದೋಯ್ತು. ಒಂದು 0 ಇಳಿಸ್ಕೊಳ್ಬಹುದು. ಆದ್ರೆ ಇನ್ನೂ ಒಂದು 0 ಇಳಿಸ್ಕೊಳ್ಬೇಕಾದ್ರೆ ಇಲ್ಲಿ 0 ಹಚ್ಕೊಳ್ಬೇಕಾಗುತ್ತೆ. ಹೌದಾ? ಭಾಗಾಕಾರ ಮಾಡ್ತಕ್ಕಂಥ ಗೊತ್ತು, ಬೇಸಿಕ್ ಇವೆಲ್ಲ. ಅದ ಈಗ ಒಂದು 0 ಹಚ್ಕೊಂಡು ಈಗ ಒಂದೊಂದು 0 ಎಷ್ಟಾದ್ರೂ ಕೊಟ್ಕೊಂತ ಹೋಗ್ಬೋದು. ಆದ್ರೆ ಎಟ್ ಎ ಟೈಮ್ 2 0 ಹಚ್ಕೊಳ್ಬೇಕಾದ್ರೆ ಭಾಗಲಬ್ಧದ್ರೆ 1 0 ಹಚ್ಕೊಳ್ಬೇಕು. ಎಸ್, ಈಗ 7 ಅಂತ ಹೇಳಿದಲ್ಲ, 7 ಬಂದ್ಬಿಡ್ತು ನಾನು. 7 0 0 7 0 0 7 6 42ಕ್ಕೆ 2 ಕೆಲ ಬಂತು 4 7 3 21 1 4 21 4 25 ಇದಾ 0 0 8 ಕೈಲ ಬಂತು 1 2 0 2800. ಮತ್ತೆ ಅದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ ನೋಡ್ರಿ. 2 ಪಾಯಿಂಟ್ ಇಲ್ಲೇ 2777777 ಆಗ್ತಾ ಹೋಗುತ್ತೆ. ಮತ್ತೆ 0 ಹಚ್ಕೊಳ್ತೀವಿ, ಮತ್ತೆ 7 ಅಂತ ಹಚ್ಕೊಳ್ತೀವಿ. ಮತ್ತೆ ಇಲ್ಲಿ ಯಾಕೆ 28,000 ಬಂದ, ಇಲ್ಲಿ ಕೂಡ 28,000 ಆಯ್ತಾ. ಮತ್ತೆ 25,200 ಅಂತ ಆಗುತ್ತೆ. ಮತ್ತೆ 2,800 ಉಳಿಯುತ್ತೆ. ಮತ್ತೆ 0 0 ಅದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಹಾಗಾದ್ರೆ ದ ರೈಟ್ ಆನ್ಸರ್ 0.00027 ಇಸ್ ರೈಟ್ ಆನ್ಸರ್. ಹೌದಾ? ಇದನ್ನ ಬರಿತಾ ಹೋದಂತಲ್ಲ, ಈಗ ಇದ್ರ ಮೇಲೆ ಮಾರ್ಕ್ ಮಾಡಿದ್ರೆ ಮುಗಿದೋಯ್ತು. ಹೌದಾ? 777 ಅಂತ ಬಂದಂಗೆ. ಈ ಸರಿ ಹೋದ ಎಕ್ಸಾಮಲ್ಲಿ ಕೇಳಿದ್ದ ಇದರಲ್ಲಿ ಗ್ರೂಪ್ ಎ ಮತ್ತು ಬಿ ಅಲ್ಲಿ ಹಿಂಗಂದ್ರೆ ಎಷ್ಟು 0.027 ಬಾರ್ ಹಾಕಿದ್ರೆ ಎಷ್ಟು ಈ ಥರನಾಗ ಇದು ಏನಾಗುತ್ತೆ 0.2. ಈ 7 ಮೇಲೆ ಬಾರದಾಗ 7 ರಿಪೀಟ್ ಆಗುತ್ತೆ ಅಂತ ಅರ್ಥ. ಹಿಂಗೆ ಹೌದಾ? ಇಷ್ಟುದ್ದ ಬರೋದ್ರ ಬದಲಾಗಿ ಇದ್ರ ಮೇಲೆ ಹಿಂಗೆ ಬಾರ್ ಹಾಕ್ಬಿಟ್ರೆ ಮುಗಿದೋಯ್ತು. 7 ನಿರಂತರವಾಗಿ ಕಂಟಿನ್ಯೂಸ್ ಆಗಿರುತ್ತೆ ಅಂತ ಅರ್ಥ. ಅದೇ ರೀತಿಯಾಗಿ ಇಲ್ಲಿ ಬಂದದ್ದು ಇವಾಗ. ಕ್ಲಿಯರ್? ಹಾಗಾದ್ರೆ ಇಲ್ಲಿ ಕೇಳ್ತಕ್ಕಂಥ ಉತ್ತರ ಎಷ್ಟು? ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥದ್ದು. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 7. 2ನೇ ಮಾರ್ಚ್ 2024 ಶನಿವಾರವಾಗಿದ್ದರೆ 2ನೇ ಸೆಪ್ಟೆಂಬರ್ 2024 ವಾರದ ಯಾವ ದಿನವಾಗಿರುತ್ತದೆ? ನೋಡ್ರಿ, ಅಲ್ಲಿ ಕೂಡ ಕ್ಯಾಲೆಂಡರ್ ರಿಲೇಟೆಡ್ ಕ್ವಶನ್ ಕೇಳಿದ್ದ. 42ನೇ ಆದನೇ ದಿನ ಅಥವಾ 62ನೇ ನಂತರ ದಿನ ಯಾವುದಂತೇಳಿ. ಇಲ್ಲಿ ಕೂಡ ಕ್ಯಾಲೆಂಡರ್ ರಿಲೇಟೆಡ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಯರ್ ಸೇಮ್, ಡೇಟ್ ಸೇಮ್, ಮಂತ್ ಬೇರೆ ಇರ್ತಕ್ಕಂಥ ಟೈಪ್ ಮೇಲೆ ಇರ್ತಕ್ಕಂಥ ಕ್ವಶನ್ ಇವುಗಳನ್ನು ಬಿಡಿಸಿದ್ದೀನಿ ನಾನು.
ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಕ್ಯಾಲೆಂಡರ್ ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಹೋಗಿ ನೋಡಿ. ಎಲ್ಲ ಟೈಪ್ಸ್ ಕ್ವಶನ್ಗಳನ್ನು ಬಿಡಿಸಿನಿ. ಕ್ಯಾಲೆಂಡರ್ ಸ್ವಲ್ಪ ಓಲ್ಡ್ ಇದಾವೆ, ಆದರೂ ಕೂಡ ಅವುಗಳನ್ನು ನೋಡ್ಕೊಳ್ಬೋದು. ಹೌದಾ? ಈ ರೀತಿ ಸಮಸ್ಯೆಗಳು ಬಂದಾಗ ದಿನಗಳನ್ನು ಲೆಕ್ಕ ಹಾಕ್ಬಿಟ್ರೆ ಮುಗಿದೋಗ್ಬಿಡ್ತು. ಎಲ್ಲಾ ದಿನಗಳನ್ನು ಕೂಡಿಸ್ಕೊಂಡ್ಬಿಡ್ಬೇಕು. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ನಿಮಗೆಲ್ಲ ಗೊತ್ತಲ್ಲ. ಎಲ್ಲಾ ದಿನಗಳನ್ನು ಕೂಡಿಸ್ಕೊಳ್ಬೇಕು. ಈಗ ಇಲ್ಲಿ ಮಾರ್ಚ್ ಅಲ್ಲಿ ಈಗಾಗಲೇ 2 ದಿನ ಕಳೆದು ಬಿಟ್ಟಿದೆ. ಇನ್ನು ಎಷ್ಟು ದಿನಗಳಿದಾವೆ ಮಾರ್ಚ್ ಅಲ್ಲಿ? ಜನವರಿ, ಫೆಬ್ರವರಿ, ಮಾರ್ಚ್ 31 ದಿನಗಳು. ಮಾರ್ಚ್ 31 ದಿನ ಆದ್ರೆ 2 ದಿನ ತೆಗೆದು ಬಿಟ್ಟಿವಿ. ಆಗಲೇ ನಾವು ಮುಗಿದೇ ಬಿಟ್ಟರೆ ಮಾರ್ಚ್ 31ರಲ್ಲಿ 2 ದಿನ ತೆಗೆದು ಬಿಟ್ರೆ ಇನ್ನು ಎಷ್ಟು ದಿನಗಳು ಉಳಿದವು? 29 ದಿನಗಳು ಉಳಿದಿದ್ದಾವೆ. ಹೌದಾ? ನೆಕ್ಸ್ಟ್ ಏಪ್ರಿಲ್ ಅಲ್ಲಿ ಎಷ್ಟು ಬರ್ತವೆ? 30 ದಿನಗಳು. ಮೇದಲ್ಲಿ 31, ಜೂನಲ್ಲಿ 30, ಜುಲೈಯಲ್ಲಿ 31, ಆಗಸ್ಟ್ ಅಲ್ಲಿ 31. 2 ರಿಪೀಟ್ ಆಗ್ತದೆ ನೋಡ್ರಿ. ಆಗ ಜುಲೈ ಮತ್ತು ಆಗಸ್ಟ್ ಅಲ್ಲಿ 31, ಸೆಪ್ಟೆಂಬರ್ ಅಲ್ಲಿ 31 ಹಚ್ಕೊಬಿಡುದು. ಸೆಪ್ಟೆಂಬರ್ ಎಷ್ಟು ದಿನ ಅದಾವಿಲ್ಲ? 2 ದಿನ ಹಚ್ಕೊಳ್ಬೇಕು. ಮುಗೀತಾ? ಇದನ್ನಿಲ್ಲ ನಾವು ಮತ್ತೆ ಸಂಕ್ಷೇಪಿಸ್ಬಿಡೋಣ. ಒಂದು ವಾರದಲ್ಲಿ 7 ದಿನಗಳು. ದಿನಗಳ ತಾನಿವಲ್ಲ, ಒಂದು ವಾರದಲ್ಲಿ 7 ದಿನಗಳ. ಹಾಗಾದ್ರೆ 7ರಿಂದ ನಾವು ಡಿವೈಡ್ ಮಾಡಿದ್ರೆ ಎಷ್ಟು ಉಳಿತೆ ನೋಡ್ಕೊಂಡ್ಬಿಡೋಣ. ಹೌದಾ? ಸಿಂಪಲ್ ಆಗಿಬಿಡುತ್ತೆ. ಇನ್ನು 7 4 28 ಹೋದ್ರೆ ಎಷ್ಟು ದಿನ ಉಳಿದ್ವಿಲ್ಲ? 1 ದಿನ ಉಳಿತು. 7 4 28, 30ರಲ್ಲಿ 28 ದಿನ ಎಷ್ಟು ಉಳಿದ್ವು? 2 ದಿನ ಉಳಿದ್ವು. 7 4 28 ಹೋದ್ರೆ ಎಷ್ಟು ದಿನ ಉಳಿದ್ವಿ? 3 ದಿನ ಉಳಿದ್ವು. ನೆಕ್ಸ್ಟು 7 4 28, 2 ದಿನ ಉಳಿದ್ವು. 7 4 28, 3 ದಿನ ಉಳಿತು. ಇಲ್ಲಿ ಕೂಡ 3 ದಿನ ಉಳಿತು. ಇಲ್ಲೇ 7ರ ಮೇಲೆ 2 ದಿನ ಉಳಿದಿದ್ದಾವೆ. ಆಯ್ತು. ಈಗ ಇವೆಲ್ಲವನ್ನೂ ಕೂಡಿಸ್ಕೊಂಡು 7ರಿಂದ ಡಿವೈಡರ್ ಮಾಡ್ರಿ, ಅಥವಾ ಇಲ್ಲಿ 7 ಕ್ಯಾನ್ಸಲ್ ಮಾಡ್ಬಿಡ್ರಿ. 7 ನೋಡ್ರಿ, 3 3 6, ಇದು ಒಂದು ಎಷ್ಟಾಗುತ್ತೆ? 7 ಆಗುತ್ತಾ ನೋಡ್ರಿ. 3 3 6, ಇದು ಒಂದು 7. ಮುಗಿತಾ? ನೆಕ್ಸ್ಟ್ 2 2 4 3 7, 2 2 4 3 7. ಮತ್ತೇನಾದ್ರು ಉಳಿದಿದಾವ? 2 ಉಳಿದಿದೆ. ಆ 2 ದಿನವನ್ನ ಇದಕ್ಕೆ ಏನ್ ಮಾಡಬೇಕು? ಕೂಡಿಸ್ಬೇಕು, ಕಳಿಬೇಕು. ನೋಡ್ರಿ, ಮಾರ್ಚ್ ಆದ್ಮೇಲೆ ಏಪ್ರಿಲ್ ಮುಂದಲ್ದು ಕೇಳಿದ ನಾನು. ಮಾರ್ಚ್ದು ಕೊಟ್ಟು ಏಪ್ರಿಲ್ ಮುಂದಲ್ದು ಕೇಳಿದ ಮೇಲೆ ಕೂಡಿಸ್ಕೊಳ್ಬೇಕು 2 ದಿನವನ್ನ. ಶನಿವಾರಕ್ಕೆ 2 ದಿನ ಕೂಡಿಸಿದ್ರೆ ಶನಿವಾರ ರವಿವಾರ, ನೆಕ್ಸ್ಟ್ ಬರ್ತಕ್ಕಂಥದ್ದೇ ಸೋಮವಾರ. ಹಾಗಾದ್ರೆ ಇದಕ್ಕೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಸೋಮವಾರ ಈಸ್ ರೈಟ್ ಆನ್ಸರ್. ನೋಡ್ರಿ, ತುಂಬ ಸಿಂಪಲ್ ಆಗಿ ಈ ಕ್ವಶನ್ ಅನ್ನು ಕೇಳಿದ್ರೆ ಸೋಮವಾರ ದಿನ ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಕ್ಲಿಯರ್? ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 8. ಗುಲಾಬಿ ಬಣ್ಣದ ಘನವನ್ನು 27 ಸಮಗಾತ್ರದ ಚಿಕ್ಕ ಘನಗಳನ್ನಾಗಿ ಕತ್ತರಿಸಿದಾಗ ಒಂದೇ ಒಂದು ಮುಖದಲ್ಲಿ ಗುಲಾಬಿ ಬಣ್ಣ ಹಚ್ಚಲಾಗಿರುವ ಘನಗಳು ಎಷ್ಟಿರುತ್ತವೆ? ನೋಡ್ರಿ, ಇದು ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್. ಕೆಎದಲ್ಲಿ ಅಥವಾ KPSC ಕ್ವಶನ್ ಕೇಳಿದ್ದಾರೆ ಈಗಾಗಲೇ, PC ಅಥವಾ PSI. ಇದೊಂದು ಘನ. ಒಂದು ಘನ ಎಷ್ಟು ಮುಖಗಳು ಇರ್ತಾವ? 1 2 3 4 5 6 ಮುಖಗಳು ಇರ್ತಾವೆ ಘನಗಳನ್ನು. ಈ 6 ಮುಖಗಳಿರ್ತಕ್ಕಂಥ ಈ ಘನವನ್ನ ಸಮನಾಗಿ ಕತ್ತರಿಸಬೇಕು. 27 ಚಿಕ್ಕ ಘನಗಳಿರ್ಬೇಕು. ಅವೆಲ್ಲವೂ ಸೇಮ್ ಸೈಜ್ ಇರಬೇಕು. ಎಷ್ಟಿರಬೇಕು? 27 ಘನಗಳಾಗಬೇಕು. 27 ಘನಗಳಾಗಬೇಕು. ಹಾಗಾದ್ರೆ 27 ಘನಗಳಾಗಬೇಕಾದ್ರೆ ಎಷ್ಟು ತುಂಡು ಮಾಡಬೇಕು? ಎಷ್ಟು ತುಂಡು ಮಾಡಬೇಕು? 1 ತುಂಡು ಮಾಡಿದ್ರೆ 2 ತುಂಡುಗಳನ್ನು ಮಾಡಬೇಕು, ಏನು 3 ತುಂಡುಗಳನ್ನು ಮಾಡಬೇಕು, ಏನು 4 ತುಂಡುಗಳನ್ನು ಮಾಡಬೇಕು? 27 ಅಂತಂದಾಗ ಇದು ಘನ ತಾನೆ. ಹಾಗಾದ್ರೆ 27ರ ಘನಮೂಲ ಏನು? ಯಾವ ಸಂಖ್ಯೆಯನ್ನ 3 ಸಾರಿ ಗುಣಾಕಾರ ಮಾಡಿದ್ರೆ 27 ಬರುತ್ತೆ? 2ನ್ನ ಗುಣಾಕಾರ ಮಾಡ್ರಿ. 2 × 2 × 2 ಮಾಡ್ರಿ. 2 2 4, 4 8 ಅಲ್ಲ. 3 ನೋಡ್ರಿ, 3 3 9, 9 3 27. ಹಾಗಾದ್ರೆ 3 ಕ್ಯೂಬ್ 27ರ ಘನಮೂಲ ಎಷ್ಟು? 3. ಹಾಗಾದ್ರೆ ಇದನ್ನ ನಾವು 3 ಭಾಗ ಮಾಡಬೇಕು. ಸಮನಾಗಿರ್ತಕ್ಕಂಥ ಅಡ್ಡ 3 ಭಾಗ ಮತ್ತು ಉದ್ದ 3 ಭಾಗ ಮಾಡಿದ್ರೆ 27 ತುಂಡುಗಳಾಗ್ತಾವೆ. ನೋಡ್ರಿ, 3 ಭಾಗ. ಹೌದಾ? 3 ಭಾಗ. 1 ಭಾಗ, ಇದರಲ್ಲಿ ಅರ್ಧ 3 ಭಾಗ ಅಲ್ವಾ? ಅದೇ ರೀತಿಯಾಗಿ ಸಮನಾಗಿ ಈ ಕಡೆ ಕೂಡ 3 ಭಾಗ. ನೋಡಿ, 3 ಭಾಗ. ನೋಡ್ರಿ, ಎಷ್ಟಾಯ್ತು? ಇದು ಸಮನಾಗಿ 3 ಭಾಗ ಮಾಡಿದ್ರೆ 27 ತುಂಡುಗಳಾಗ್ತಾವೆ. ಹಿಂಗೆ ಕಟ್ ಮಾಡಿದೆ ನೋಡ್ರಿ. ಆಯ್ತಾ? ನೆಕ್ಸ್ಟು ಇದು ಕೂಡ ಈ ರೀತಿ ಈ ಥರನಾಗಿ ಆಗ್ತವೆ. ಇದು ಯಾವ ರೀತಿ ನಾವು ಕಲರ್ ಜೋಡಿಸೋದು ಆಟ ಆಡ್ತೀವಲ್ಲ, ಆ ರೀತಿಯಾಗಿರ್ತಕ್ಕಂಥ ಒಂದು ಆಕೃತಿ ಇರುತ್ತೆ. ಇದರಲ್ಲಿ ಎಷ್ಟು ಭಾಗಗಳಿರ್ತವೆ? 27 ಸಣ್ಣ 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 ಭಾಗಗಳು. ನೋಡ್ರಿ, ಇದು ಒಂದು ಭಾಗ, ಈ ಮೂಲೆಯಲ್ಲಿ 1 ಭಾಗ, 2 ಭಾಗ, 3 ಭಾಗ, 4 ಭಾಗ, 5 6 7 8 9 ಅದು ಎಲ್ಲಿ ಮೇಲೆ. ಈ ಪೋರ್ಷನ್ ಅಲ್ಲಿ 9, ಈ ಮಿಡಲ್ ಅಲ್ಲಿ 9, ಕೆಳಗಡೆ 9, ಎಲ್ಲ ಸೇರಿಸಿ ಎಷ್ಟದು? 27 ಆಯ್ತು.
ಆಯ್ತಾ. ಈ ಎಲ್ಲ ಭಾಗಗಳಿಗೆ ಯಾವ್ದು ಹಚ್ಚಿದೀವಿ ಈಗ? ಗುಲಾಬಿ ಬಣ್ಣ ಹಚ್ಚಿದೀವಿ. ಕ್ವಶನ್ ಏನು ಕೇಳಿದ್ರೆ ಕೇವಲ ಒಂದು ಭಾಗ ಬಣ್ಣ ಹಚ್ಚಿರ್ತಕ್ಕಂಥದ್ದು. ನಾನು ಒಂದೊಂದು ಹೇಳ್ತಾ ಹೋಗ್ತೀನಿ. ಈಗ 3 ಕಡೆ ಬಣ್ಣ ಹಚ್ಚಿರ್ತಕ್ಕಂಥ 3 ಭಾಗ ಬಣ್ಣ ಹಚ್ಚತಕ್ಕಂಥದ್ದು ಯಾವ ಇರುತ್ತೆ ನೋಡ್ರಿ. 3 ಕಡೆ ಬಣ್ಣ ಹಚ್ಚಿರ್ತಕ್ಕಂಥ ಎಷ್ಟು ಭಾಗಗಳಿರ್ತಾವ ಅಂದಾಗ ನೋಡ್ರಿ, ಇಲ್ಲಿ ಮೂಲೆಯಲ್ಲಿ ಇವಕ್ಕೆ 3 ಕಡೆ ಬಣ್ಣ ಹಚ್ಚಿರುತ್ತೆ. ಮೇಲೆ ಎತ್ತಿರುತ್ತೆ, ಈ ಕಡೆ ಲೆಫ್ಟು, ಈ ಕಡೆ ರೈಟ್ ಎತ್ತಿರುತ್ತೆ. ಹೌದಾನೆ. ಈಗ ನಾವು ಹಿಂಗೆ ಜೋಡಿಸೋಡುವಾಗ ಮೂಲೆಯಲ್ಲಿ ಇರ್ತಕ್ಕಂಥದ್ದಕ್ಕೆ ರೈಟು ಲೆಫ್ಟ್ ಅಪ್ಪು ಅಥವಾ ರೈಟು ಲೆಫ್ಟ್ ಡೌನು. ಹೌದಾನೆ. ಇವು 3ಕ್ಕೂ ಕನೆಕ್ಟ್ ಇರುತ್ತೆ ಇದು. ಹೌದಾನೆ. ಹಾಗಾದ್ರೆ ಈ ಕಡೆ ಬಣ್ಣ ಗುಲಾಬಿ ಬಣ್ಣ ಹಚ್ಚಿರ್ತಾರೆ, ಈ ಕಡೆ ಗುಲಾಬಿ ಬಣ್ಣ, ಈ ಕಡೆ ಗುಲಾಬಿ ಬಣ್ಣ. ಹಾಗಾದ್ರೆ ಈ 3 ಭಾಗಕ್ಕೆ ಬಣ್ಣ ಹಚ್ಚಿರ್ತಕ್ಕಂಥ ಇದು ಒಂದಿರುತ್ತೆ, ಅದೇ ರೀತಿಯಾಗಿ ಇದು ಒಂದು ಇರುತ್ತೆ, ಅದೇ ರೀತಿಯಾಗಿ ಇದು ಒಂದಿರುತ್ತೆ. ಆಮೇಲೆ ಈ ಮೂಲಿ ಇದು ಒಂದು ಇದರಿಂದೆ, ಇದು ಒಂದು ಇದರಿಂದ ಇಲ್ಲಿ 4 ಕೆಳಗಡೆ 4, ಈ ಭಾಗ ಕೆಳಗಡೆ, ನೆಕ್ಸ್ಟು ಈ ಭಾಗ ಕೆಳಗಡೆ ಈ ಕಡೆ ಲೆಫ್ಟು, ಅದೇ ರೀತಿಯಾಗಿ ಈ ಭಾಗ ಇದ್ರ ಕೆಳಗಡೆ ಈ ಕಡೆ, ಇದು ಮತ್ತು ಇದು ಮಿಡಲಲ್ಲಿ ಇದ್ರ ಸೀದಾ ಇಲ್ಲಿ ಒಳಗಡೆ ಬಂದಿರ್ತಲ್ಲ. ಎಸ್, ಅದಾದ್ರೆ ಎಷ್ಟಾದ್ರು 3 ಕಡೆ ಬಣ್ಣ ಹಚ್ಚಿರ್ತಕ್ಕಂಥ 4 ಇವು 4 8 ತುಂಡುಗಳಿಗೆ 3 ಕಡೆ ಬಣ್ಣ ಹಚ್ಚಿರ್ತಾರೆ. ಹೌದಾ. 3 ಕಡೆ ಬಣ್ಣ ಹಚ್ಚಿರ್ತಕ್ಕಂಥದ್ದು ಎಷ್ಟು? 3 ಕಡೆ ಬಣ್ಣ ಹಚ್ಚಿರ್ತಕ್ಕಂಥವು 8 ತುಂಡುಗಳಾದವು. ನೆಕ್ಸ್ಟ್ 2 ಕಡೆ ಚಿದ್ದು ಬರ್ತೀನಿ ನಾನು. ಕ್ವಶನ್ ಈ ರೀತಿ ಕೇಳ್ಬೋದು ಅನ್ನೋ ಸಲುವಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. 2 ಕಡೆ ಬಣ್ಣ ಹಚ್ಚಿರ್ತಕ್ಕಂಥದ್ದು. ಹೌದಾ. 2 ಕಡೆ ಬಣ್ಣ ಹಚ್ಚಿರ್ತಕ್ಕಂಥ ಎಲ್ಲಿ ನೋಡ್ರಿ, ಇವು ಮುಗೀತಿ. ಈಗ 3 ಕಡೆ 2 ಕಡೆ ಬಣ್ಣ ಇಲ್ಲೇ ನೋಡ್ರಿ. ಈಗ ಇದು ಒಂದು ಈ ಕಡೆ 2 ಕಡೆ ಬಣ್ಣ ಇರ್ತೈತಿ. 2 ಒಂದೇ ಇದು ಹಿಂಗೆ ತುಂಡು ಮಾಡಿರ್ತೀವಿ ಅಷ್ಟೇ. ಹೌದಾ. ಈ ಕಡೆ ಹಚ್ಚಿರ್ತಕ್ಕಂಥದ್ದು ಇದು ಒಂದು, ಆಮೇಲೆ ಇದು ಒಂದು, ಆಮೇಲೆ ಇದು ಈ ಕಡೆ ಇರ್ತಕ್ಕಂಥದ್ದು ಇದು ಒಂದು, ಈ ಕಡೆ 2 ಕಡೆಗೂ ಬಣ್ಣ ಹಚ್ಚಿತ್ತು. ಹಾಗಾದ್ರೆ ಇದು ಒಂದು ತುಂಡು, ಇದು ಒಂದು ತುಂಡು, ಇದು ಒಂದು ತುಂಡು, ಇದು ಒಂದು ತುಂಡು. ಮೇಲೆ ಎಷ್ಟು ತುಂಡು ಆದವು? 4 ತುಂಡುಗಳಿಗೆ 2 ಹಚ್ಚಿರ್ತದೆ. ಅದೇ ರೀತಿ ಮಿಡಲಲ್ಲಿ 4 ಬರ್ತವೆ. ಇದು ಒಂದು, ಇದರಿಂದ ಒಂದು, ಇದ್ರ ಸೀದಲ್ಲಿ ಬಂದಿರ್ತಲ್ಲ ಅದು ಒಂದು. ನೆಕ್ಸ್ಟ್ ಕೆಳಗಡೆ ಕೂಡ ಇದು ಒಂದು, ಇದ್ರ ಪಕ್ಕ, ಈ ಕಡೆ ಪಕ್ಕ. ಅಂದ್ರೆ 4 3 12 ತುಂಡುಗಳಲ್ಲಿ 2 ಕಡೆ ಹಚ್ಚಿರುತ್ತೆ ಬಣ್ಣ. ನೋಡ್ರಿ 2 ಕಡೆ ತಾನೆ, ಇದು 2, ಈ ಕಡೆ ಇದರಿಂದ, ಈ ಕಡೆ ಇದರಿಂದ, ಈ ಕಡೆ ಇದರಿಂದ 2 ಕಡೆ ಕೂಡ ಬಣ್ಣ ಹಚ್ಚಿರ್ತಾವೆ. ಹೌದಾ. ಎಸ್, 2 ಕಡೆ ಆಯ್ತು. ಕ್ವಶನ್ ಈಗ ಬಂತು. 1 ಕಡೆ ಹಚ್ಚಿರ್ತಕ್ಕಂಥ ಕ್ವಶನ್ ಕೇಳ್ತಾನೆ. ಎಸ್, 1 ಕಡೆ ಹಚ್ಚಿರ್ತಕ್ಕಂಥದ್ದು ಎಲ್ಲಿ ಗೊತ್ತಾ? 1 ಕಡೆ ಹಚ್ಚಿರ್ತಕ್ಕಂಥದ್ದು ಮಿಡಲಲ್ಲಿರ್ತಕ್ಕಂಥದ್ದಕ್ಕೆ ಮಾತ್ರ 1 ಕಡೆ ಬಂದಿರುತ್ತೆ. ಹೌದಾ. ಮಿಡಲಲ್ಲಿರ್ತಕ್ಕಂಥದ್ದಕ್ಕೆ ಮಾತ್ರ. ಇದಕ್ಕೆ ಈ ಕಡೆ ಎತ್ತಿರುತ್ತೆ, ಇದಕ್ಕೆ 3 ಕಡೆ ಎತ್ತಿರುತ್ತೆ, ಇದಕ್ಕೆ 2 ಕಡೆ, ಇದಕ್ಕೆ ನೋಡ್ರಿ ಇದು ಟಚ್ 3 ಕಡೆ, ಇದಕ್ಕೆ ಈ ಕಡೆ 2 ಕಡೆ, ಇದು 3 ಕಡೆ, ಇದು 2 ಕಡೆ, ಇದು 3 ಕಡೆ. ಹಾಗಾಗಿ ಇದು ಒಂದೇ ಒಂದು ಮಾತ್ರ ಏನಾಗಿರುತ್ತೆ, 1 ಕಡೆ ಹಚ್ಚಿರುತ್ತೆ. ಹಾಗಾದ್ರೆ ಅಂತ ಎಷ್ಟು ಇರ್ತಾವೆ? 1 2 6 ಮುಖಗಳು ತಾನೆ. ಒಂದು ಮುಖದ ಈ ಮುಖದಲ್ಲಿ ಇದು ಒಂದು, ಈ ಮುಖದಲ್ಲಿ ಇದು ಒಂದಕ್ಕೆ, ಈ ಮುಖದಲ್ಲಿ ಇದು ಒಂದಕ್ಕೆ. ಇವು 3 ಅಪೋಸಿಟ್. ಇದರಿಂದ ಒಂದು, ಇದಕ್ಕಿದ್ರಿಂದೊಂದು, ಇದಕ್ಕಿದ್ರೊಂದು. ಅಂದ್ರೆ 6 ಮುಖಗಳಲ್ಲಿ 1 ಕಡೆ ಹಚ್ಚಿರ್ತಾರೆ. ಹೌದು ತಾನೆ. ಹಾಗಾದ್ರೆ ಟೋಟಲ್ ಈಗ ಕೂಡಿಸಿದ್ರೆ ಎಷ್ಟಾಗಬೇಕು? 27 ಆಗ್ಬೇಕು ತಾನೆ. 20 12 1 8 20 26 ಆದ್ವಲ್ಲ. ಇನ್ನೂ ಒಂದು ಯಾಕಡೆ ಹೋಯ್ತು? ನಾಳೆ ಎಕ್ಸಾಮಲ್ಲಿ ಕೇಳ್ಬೋದು. ಎಲ್ಲರೂ ತಪ್ಪಾಗಬೇಕಾಗತ್ತೆ. ಹೆಂಗೆ ಗೊತ್ತಾ? ಸೇಮ್ 27 ಸಮಾನ ಗಾತ್ರದ ತುಂಡುಗಳನ್ನಾಗಿ ಕತ್ತರಿಸಿದಾಗ ಯಾವ ಮುಖಕ್ಕೂ ಬಣ್ಣ ಹಚ್ಚದೆ ಇರತಕ್ಕಂಥ ತುಂಡುಗಳು ಎಷ್ಟು ಅಂತ ಕ್ವಶನ್ ಕೇಳ್ಬಿಡ್ತಾನೆ. ಯಾವ ಮುಖಕ್ಕೂ ಬಣ್ಣ ಹಚ್ಚಲ್ಲ. ಎಷ್ಟು ತುಂಡುಗಳಂತ ಬಂದಾಗ ಇಲ್ಲಿ ಉಳಿದಿರ್ತಕ್ಕಂಥ 26 ತುಂಡುಗಳಿಗೆ ಕೂಡ ಬಣ್ಣ ಹಚ್ಚಿದ್ದಾಯ್ತು. 1 ಕಡೆ ಹಚ್ಚಿದರೆ, 2 ಕಡೆ, 3 ಕಡೆ ಹಚ್ಚಿದ್ದಾರೆ. ಓಕೆ. ಹಾಗಾದ್ರೆ ಯಾವುದೇ ತುಂಡಿಗೂ ಬಣ್ಣ ಹಚ್ಚದೇ ಇರ್ತಕ್ಕಂಥದ್ದು ಆ ಒಂದು ತುಂಡದ. ಆ ಒಂದು ತುಂಡು ಯಾವುದಂತ ಹೇಳ್ತೀನಿ. 27 ಆಗ್ತವೆ ನೋಡ್ರಿ. ಇದ್ರ ನಡುವೆ ಬರ್ತಕ್ಕಂಥದ್ದು ನೋಡ್ರಿ, ಇದಾದ್ಮೇಲೆ ಒಳಗಡೆ ಇದ್ರ ಸೀದಾ ಬರ್ತಕ್ಕಂಥದ್ದು, ಇದ್ರ ಸೀದಾ ಬರ್ತಕ್ಕಂಥದ್ದು, ಸೆಂಟ್ರಲ್ ಏನಿರ್ತಲ್ಲ ಒಳಗೆ ನೋಡೊಂದು ಸೆಂಟ್ರಲ್ ಇರ್ತಕ್ಕಂಥ ಯಾವುದೇ ಕಡೆ ಬಣ್ಣ ಹಚ್ಚಿರಲ್ಲ ಅದಕ್ಕೆ. ಅದ್ರ ಬಗಲಾಗ ಇನ್ನೊಂದಿರುತ್ತೆ, ಅದ್ರ ಬಗಲಾಗ ಇದಿರುತ್ತೆ. ಇವೆರಡು ಮಿಡಲಲ್ಲಿ ಇರ್ತಕ್ಕಂಥದ್ದು. ಮಿಡಲಲ್ಲಿ ಒಂದು ಇರುತ್ತಲ್ಲ, ಇದ್ರ ಸೀದಾ ಒಂದು ಮಿಡಲ್ ಇರುತ್ತಲ್ಲ. ಎಸ್, ಆ ಮುಖಕ್ಕೆ ಏನಿರುತ್ತೆ ಯಾವುದೇ ಕಾರಣಕ್ಕೂ 6 ಮುಖಗಳಿಗೆ ಬಣ್ಣ ಹಚ್ಚಲ್ಲ. ಎಕ್ಸಾಮಲ್ಲಿ ಕೇಳಿದ್ರೆ ಯಾವ ಮುಖಕ್ಕೂ ಬಣ್ಣ ಹಚ್ಚದೇ ಇರ್ತಕ್ಕಂಥ ತುಂಡುಗಳು ಎಷ್ಟು ಅಂತ ಕೇಳಿದಾಗ 1 ಅಂತ ಹೇಳ್ಬೇಕಾಯ್ತು. ಯಾವಾಗ? 27 ತುಂಡುಗಳನ್ನ ಮಾಡಿದಾಗ ಮಾತ್ರ. ಹೌದಾ. ಇದು 27 ತುಂಡುಗಳಿಗೆ ಮಾತ್ರ ಇವು ಕರೆಕ್ಟ್ ಆನ್ಸರು. ಹೌದಾ. ಮತ್ತೆ ಬೇರೆ 8 ತುಂಡುಗಳಂತ ಬರ್ತವೆ, ಅದು ಬೇರೆ ಆಗುತ್ತೆ 8 ತುಂಡುಗಳಂತ ಬಂದಾಗ. ಹೌದಾ. ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 9. ಅರುಣ್ ದಕ್ಷಿಣದ ಕಡೆಗೆ ಚಲಿಸಲಾರಂಭಿಸಿದನು. 20 ಮೀಟರ್ ಚಲಿಸಿದ ಬಳಿಕ ಅವನು ಆತನ ಎಡಗಡೆಗೆ 2 ಬಾರಿ ತಿರುಗಿ ಮತ್ತೆ 20 ಮೀಟರ್ ಪ್ರತಿ ಚಲ ಚಲಿಸಿದರೆ ಈಗ ಅವನು ಪ್ರಾರಂಭಿಕ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾನೆ ಹಾಗೂ ಆರಂಭಿಕ ಬಿಂದುವಿನಿಂದ ಯಾವ ದಿಕ್ಕಿನಲ್ಲಿದ್ದಾನೆ? ನೋಡ್ರಿ, ಒಂದು ಬಿಂದು ಅದ. ಹೌದಾ. ಈ ಬಿಂದುವಿನಿಂದ ಅರುಣ್ ಅಂತಕ್ಕಂಥ ವ್ಯಕ್ತಿ ಚಲಿಸ್ತಾ ಇದ್ದಾನೆ.
ದಕ್ಷಿಣದ ಕಡೆಗೆ ಕೆಳಗಡೆ ಎಷ್ಟು ಮೀಟರ್ ಹೋಗಿದ್ದಾನಂತೆ? 20 ಮೀಟರ್ ಬಂದಿದ್ದಾನೆ. ಎಷ್ಟು ಮೀಟರ್? 20 ಮೀಟರ್ ಬಂದ ಕಳಿಸಿ ಇಲ್ಲಿ ನಿಂತ್ಕೊಂಡಿದ್ದಾನೆ. ಎಸ್, ಸಮಸ್ಯೆ ನೋಡ್ರಿ, ಕನ್ಫ್ಯೂಷನ್ ಯಾವ ರೀತಿ ಮಾಡಿದ್ದಾನೆ. ಅವನು ಬಂದ ಬಳಿಕ ಅವನು ಎಡಗಡೆಗೆ 2 ಬಾರಿ ತಿರುಗಿ, ನಾವೇನ್ ಮಾಡಿಬಿಡ್ತೀವಿ ಹೇಳಿ, ಎಡಗಡೆಗೆ 2 ಬಾರಿ ತಿರುಗಿ ಅಂದಾಗ ಈ ಕಡೆ ಹೋಗ್ತಕ್ಕಂಥದ್ದು ವ್ಯಕ್ತಿ ಎಡ ಯಾವುದೇ ಈ ಕಡೆ ಇರುತ್ತೆ, ಈ ಕಡೆ ತಿರುಗ್ತಾನೆ 1 ಬಾರಿ. ಮತ್ತೆ ಎಡಗಡೆಗೆ ಅಂದಾಗ ಈ ಕಡೆ ಹೋಗ್ತಕ್ಕಂಥ ಎಡಗಡೆಗೆ ಅಂತಂದಾಗ ಮತ್ತೆ ಈ ಕಡೆ ಅಂದ್ರೆ ಬಂದ ದಾರಿಗೆ ಒಳ್ಳೆ ತಿರುಗ್ತಾನೆ. ಒಂದು ಲೆಫ್ಟ್ ಈ ಕಡೆ, ಇನ್ನೂ ಒಂದು ಲೆಫ್ಟ್ ಈ ಕಡೆ, ಅಂದ್ರೆ ಬಂದ ದಾರಿಗೆ ಆಗುತ್ತೆ. 2 ಬಾರಿ ಎಡಗಡೆಗೆ ತಿರುಗಿದಾನೆ ಅಂತ ಹೇಳಲ್ಲ. ಎಸ್, ಎಡಗಡೆಗೆ ತಿರುಗಿ ಮತ್ತೆ 20 ಮೀಟರ್ ಪ್ರತಿ ಚಲ ಸಲ್ಲಿಸಿದರೆ, 20 ಮೀಟರ್ ಪ್ರತಿ ಚಲ ಸಲ್ಲಿಸಿದರೆ ಅಂದ್ರೆ ಇಲ್ಲಿಗೆ 20 ಆಯ್ತಾ, ಮತ್ತೆ 20. ಹೌದಾ? ಅವ್ರು ಕೇಳ್ತಕ್ಕಂಥ ಕ್ವಶನ್ ನಾವೇನಾದ್ರು ಹಿಂಗೆ ಅರ್ಥ ಮಾಡ್ಕೊಂಡ್ರೆ ಹಿಂಗಾಗುತ್ತೆ. 2 ಸಲ ಎಡಗಡೆಗೆ ತಿರುಗಿ ಅಂದ್ರೆ 1 ಸಲ ಆಯ್ತು, 2 ಸಲ ಆಯ್ತು. ಪ್ರತಿ ಸಲ 20 ಮೀಟರ್ ಅಂದಾಗ ಇಲ್ಲಿಗೆ 20, ಇಲ್ಲಿಗೆ 20 ಏನಾಗುತ್ತೆ? ತಪ್ಪಾಗುತ್ತೆ ತಾನೆ, ಇದು 40 ಮೀಟರ್ ಆಗುತ್ತಾನೆ. ಆಗ ಪ್ರಾರಂಭಿಕ ಬಿಂದುವಿಂದ 20 ಮೀಟರ್ ಉತ್ತರಕ್ಕದಂತಾನೆ. ಅದು ಏನೋ ಉತ್ತರ ಇತ್ತು ಅಂದ್ರೆ ತಪ್ಪಾಗ್ಬಿಡ್ತದೆ ನಿಮಗೆ. ಹೌದಾ? ಕನ್ಫ್ಯೂಷನ್ ಆಗ್ತಿತ್ತು. ಆದ್ರೆ ಹಂಗಲ್ಲ. ಅವ್ರು ಏನಂತೇಳಿ ಪ್ರತಿ ಸಲ 20 ಮೀಟರ್ ಅಂದ್ರೆ ಎಡಗಡೆಗೆ ತಿರುಗಿ 20 ಮೀಟರ್, ಮತ್ತೆ ಎಡಗಡೆಗೆ ತಿರುಗಿ 20 ಮೀಟರ್ ಅಂತ ಅರ್ಥ. ಒಂದ್ಸರಿ ಎಡಗಡೆಗೆ ತಿರುಗಿ 20 ಮೀಟರ್, ಹೌದಾ? ಮತ್ತೆ ಎಡಗಡೆಗೆ ತಿರುಗಿ 20 ಮೀಟರ್, ಪ್ರತಿ ಸಲ 20 ಮೀಟರ್ ಅಂತ ಅರ್ಥ. ಹಿಂಗೆ ನೋಡ್ರಿ, ಮೊದಲ ಸಲ ಎಡಗಡೆಗೆ ತಿರುಗಿ 20 ಮೀಟರ್, ಆಮೇಲೆ ಮತ್ತೆ ಎಡಗಡೆಗೆ ತಿರುಗಿ 20 ಮೀಟರ್ ಚಲಿಸಿ ಇಲ್ಲಿ ನಿಲ್ಲುತ್ತಾನೆ. ಇವ್ಯಾಕೆ ಹಿಂಗೆ ಲೆವೆಲ್ ಕೊಟ್ಟಿವಿ ಅಂತಂದಾಗ ಇದು 20, ಇದು 20, ಎಲ್ಲ 20 ಅಂತ ಈ ರೀತಿ ಹಾಕಿದೀವಿ. ಕ್ಲಿಯರ್ ಆಯ್ತಾ? ಎಸ್. ಈಗ ನೋಡ್ರಿ, ಈಗ ಎಷ್ಟು ದೂರದಲ್ಲಿದ್ದಾರೆ, ಇದು ಸ್ಟಾರ್ಟಿಂಗ್ ಪಾಯಿಂಟು, ಇದು ಎಂಡಿಂಗ್ ಪಾಯಿಂಟು. ಎಷ್ಟು ದೂರದಲ್ಲಿದ್ದಾನೆ, ಇಲ್ಲಿ ಎಷ್ಟಿದೆ, ಇಲ್ಲಿ ಕೂಡ ಅಷ್ಟೇ ಇರುತ್ತೆ, 20 ಮೀಟರ್ ದೂರದಲ್ಲಿದ್ದಾನೆ. ಕ್ವಶನ್ ಈಗ ಆರಂಭಿಕ ಬಿಂದುವಿನಿಂದ ಯಾವ ದಿಕ್ಕಿನಂದ್ರೆ ಇದು ಆರಂಭಿಕ ಬಿಂದುವಿನಿಂದ ಯಾವ ದಿಕ್ಕು ಇದು ಯಾವ ದಿಕ್ಕು? ಪೂರ್ವ ದಿಕ್ಕಿಗೆ 20 ಮೀಟರ್ ದೂರದಲ್ಲಿದ್ದಾನೆ. ರೈಟ್ ಆನ್ಸರ್ ಆಗುತ್ತೆ. ಪೂರ್ವ ದಿಕ್ಕು 20 ಮೀಟರ್ ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥದ್ದು. ಎಷ್ಟನೇದು? ಆಯ್ಕೆ 1 ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 10. A+B ಅಂದ್ರೆ A ಯು B ಯ ತಾಯಿ, A-B ಅಂದ್ರೆ A ಯು B ಯ ಸಹೋದರ, A/B ಅಂದ್ರೆ A ಯು B ಯ ತಂದೆ, A×B ಅಂದ್ರೆ A ಯು B ಯ ಸಹೋದರಿ. ಹಾಗಾದ್ರೆ ಈ ಕೆಳಗಿನ ಯಾವುದು P ಯು Q ಅನ್ನ ಸಹೋದರ ಎಂದು ತೋರಿಸುತ್ತದೆ? ಯಾರ ಸಹೋದರ? Q ಅನ್ನ ಸೋದರ ಮಾವ. ಸೋದರ ಮಾವ ಅಂದ್ರೆ ತಾಯಿಯ ಅಣ್ಣ ಅಥವಾ ತಮ್ಮ. ಯಾರಲ್ಲೇ? Q ಅನ್ನ ಸೋದರ ಮಾವ ಅಂದ್ರೆ Q ಇದನ್ನಲ್ಲ, ಈ ಲೇಡಿ ಇರ್ಬೋದು ಅಥವಾ ಜೆಂಟ್ಸ್ ಇರ್ಬೋದು, ಹುಡುಗ ಅಥವಾ ಹುಡುಗಿ ಇರ್ಬೋದು. Q ಅನ್ನ ತಾಯಿಯ, ನೋಡ್ರಿ, ತಾಯಿಯ ಸೋದರ ಮಾವ ಅಂದ ಈಕೆಯ ಅಣ್ಣ ಅಥವಾ ತಮ್ಮ ಇರ್ತಾನೆ. ಹೌದಾ? ಅಣ್ಣ ಅಥವಾ ಇವರಿಬ್ರು ಸಹೋದರ ಸಹೋದರಿಯರು. ಯಾರು? P ಮತ್ತು ಇಲ್ಲಿರ್ತಕ್ಕಂಥವ್ರು. ಒಟ್ಟಿನಲ್ಲಿ ಸೋದರ ಮಾವ ಅಂದಾಗ Q-ನ ತಾಯಿ, ಈ ತರ ಇದ್ರೆ ಹೆಣ್ಮಗಳಂತ ಅರ್ಥ. Q-ನ ತಾಯಿಯ ಅಣ್ಣ ಅಥವಾ ತಮ್ಮ ಯಾರಿರ್ತಾರೆ? P ಇರ್ತಾನೆ. ಹೌದು ತಾನೆ? ಇವನು ಗಂಡು ಮಗ, ಸೋದರ ಮಾವ. P ಯು Q-ನ ಸೋದರ ಮಾವ ಅಂದಾಗ Q-ನ ತಾಯಿಯ ಅಣ್ಣ ಅಥವಾ ತಮ್ಮ. ಈ ರೀತಿ ಡಯಾಗ್ರಾಮ್ ಬರಬೇಕು. ಎಸ್, ಆಯ್ಕೆ 1ರಲ್ಲಿ ನೋಡ್ತಾ ಹೋಗೋಣ. ಈಗ 1ನೇ ಆಯ್ಕೆ Q - N + M × P ಅಂತ ಅದ. ಏನಂತದ? Q - N + M × P. ಇಲ್ಲ ನೋಡ್ರಿ, ಹೇಳ್ತೀನಿ, ಸ್ವಲ್ಪ ನೋಡ್ಕೊಂತ ಹೋಗಮ್ಮ. ಇಲ್ಲಿ P ಇಲ್ಲಿದ್ದಾನೆ. ಈಗ ಎಮ್ಗೆ ಪಿಗೆ ಏನದ ನೋಡ್ಕೊಳ್ಳೋಣ. ಇಲ್ಲಿ M × P, M × P ಅಂದಾಗ M P ಯ ಸಹೋದರಿ, ಇವನು P ಯ ಸಹೋದರಿ ಅಂತ ಇಕ್ಕಿ ಬರ್ಬೋದು. ಹೌದಾ? P ಯ ಸಹೋದರಿ P, ಇಲ್ಲಿ M ಬರ್ಬೋದು. ನೋಡ್ತಾ ಹೋಗೋಣ. ಈಗ ಇದು ಬರ್ಬೋದೇನು? ಎಸ್, ಈಗ ನೋಡ್ತಾ ಹೋಗೋಣ. Q - N, Q- ಅಂದ್ರೆ ಎಲ್ಲಿ ಅದ? ಎಸ್, ಸಹೋದರ. Q N-ನ ಸಹೋದರ, N-ನ ಸಹೋದರ. ಆಯ್ತಾ? N-ನ ಸಹೋದರ. ಎಸ್, ಮುಗೀತು. ನೆಕ್ಸ್ಟು N + M. N ಪ್ಲಸ್ ಅಂದ್ರೆ ಏನು? ತಾಯಿ. ನೋಡ್ರಿ, N M-ನ ತಾಯಿ. ಈ ಯಾರಂತೆ? ತಾಯಿ. ಯಾರ ತಾಯಿ? M-ನ ತಾಯಿ. ನೋಡ್ರಿ, ಈಗ ನೋಡ್ರಿ, M-ನ ಸೋದರ ಮಾವ Q. ಈಗಿಲ್ಲಿ M-ನ ತಾಯಿಯ ಸಹೋದರ, M-ನ ತಾಯಿಯ ಸಹೋದರ M-ಗ Q ಸೋದರ ಮಾವ ಆಗ್ತಾನೆ. ಈಗ ಇಲ್ಲಿ ನೋಡ್ರಿ, M × P ಸಹೋದರಿ. ನೋಡ್ರಿ, M × P ಅಂದ್ರೆ M P ನ ಸಹೋದರಿ, ಈಕಿ ಸಹೋದರಿ.
ಯಾರ ಸಹೋದರಿ? ಪಿನ ಸಹೋದರಿ. ಈಗ ಎನ್ನ ಮಕ್ಕಳು ಯಾರು? ಎಮ್ ಮತ್ತು ಪಿ. ಈಗ ಎಮ್ಗೆ ಕ್ಯೂ ಸೋದರ ಮಾವ, ಪಿಗೂ ಕೂಡ ಕ್ಯೂ ಸೋದರ ಮಾವ, ಇಲ್ಲಿ ಪಿ ಸೋದರ ಮಾವ ಅಂತದಾನೆ, ಇಲ್ಲಿ ಕ್ಯೂ ಸೋದರ ಮಾವ ಅಂತ. ಇಲ್ಲಿ ಉಲ್ಟಾ ಆಗಿದೆ ನೋಡ್ರಿ, ತದ್ವಿರುದ್ಧ ಆಗಿದೆ. ಇಲ್ಲಿ ಪಿ ಸೋದರ ಮಾವ ಆಗಿದ್ದಾನೆ, ಅವ್ರು ಕೊಟ್ಟಿರ್ತಕ್ಕಂಥ ಇದು ರೈಟ್ ಆನ್ಸರ್. ಈಗ ಇಲ್ಲಿ ಕ್ಯೂ ಸೋದರ ಮಾವ ಆಗಿದ್ದಾನೆ, ಹೌದು ತಾನೆ? ಎಮ್ಮನ ತಾಯಿ ಅಣ್ಣ ಅಥವಾ ತಮ್ಮ, ಅಥವಾ ಪಿನ ಇವರಿಬ್ಬರು ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮ ಅಂದಮೇಲೆ ಕ್ಯೂಗೂ ಕೂಡ ತಾಯಿ ಆಗ್ತಾಳೆ, ಪಿಗೂ ಕೂಡ ತಾಯಿ ಆಗ್ತಾಳೆ. ಪಿಯ ತಾಯಿ ಅಣ್ಣ ಅಥವಾ ತಮ್ಮ ಆಗ್ತಾನೆ, ಇವನು ಸೋದರ ಮಾವ ಆಗ್ತಾನೆ. ಹಾಗಾದ್ರೆ ಇಲ್ಲಿ ವಿರುದ್ಧ ಅದ, ಹಾಗಾದ್ರೆ ಇದು ಆಯ್ಕೆ ಅಲ್ಲ. ನೋಡ್ರಿ, ಸ್ವಲ್ಪ ಉಲ್ಟಾ ಪಲ್ಟ ಮಾಡಿಬಿಟ್ಟಿದ್ದಾರೆ. ನೆಕ್ಸ್ಟ್ ಎರಡನೇದಕ್ಕೆ ಬರ್ತೀನಿ ನಾನು. ಎರಡನೇದಕ್ಕೆ ಏನಂತ ಕೊಟ್ಟಿದ್ದಾರೆ? ಪಿ ಪ್ಲಸ್ ಎಸ್ ಇಂಟು ಎನ್ ಮೈನಸ್ ಕ್ಯೂ. ಈಗಿಲ್ಲ ನೋಡ್ರಿ, ಆಯ್ಕೆಯನ್ನು ಹೆಂಗೆ ತೆಗಿಬೋದು ನೋಡ್ರಿ. ಇವನು ಯಾರು? ಗಂಡು ಮಗ ಅಂತ ನಮಗೆ ಗೊತ್ತು. ಪಿ ಅಂತಕ್ಕಂಥವ್ನು ಗಂಡು ಮಗ, ಸೋದರ ಮಾವ. ಈಗಿಲ್ಲ ಪಿ ಪ್ಲಸ್ ಎಸ್ ಅಂತದ. ಪಿ ಪ್ಲಸ್ ಎಸ್ ಅಂದರೆ ಎ ಯು ಬಿ ಯ ತಾಯಿ. ಈಗಿಲ್ಲಿ ಪಿ ಯು ಎಸ್ ನ ತಾಯಿ ಆಗ್ತಾಳೆ, ಪಿ ಯು ಎಸ್ ನ ತಾಯಿ ಆಗ್ತಾಳೆ. ಇಲ್ಲಿ ಬರಬೇಕಾಗಿದ್ದು ಗಂಡು ಮಗ ಬರಬೇಕು, ಇಲ್ಲಿ ನೋಡಿ ತಾಯಿ ಆಗ್ತಾಳೆ. ಇದು ಅಲ್ಲ ನೋಡ್ರಿ, ತೆಗೆದಾಕ್ಬಿಟ್ಟಿವಿ. ಈಗ ಇಲ್ಲಿ ಎರಡನೇ ಆಯ್ಕೆಯಲ್ಲಿ ಪಿ ಹೆಣ್ಮಗಳಂತ ಹೇಳುತ್ತೆ, ಅಲ್ಲಿರ್ಬೇಕಾಗಿದ್ದು ಗಂಡು ಮಗ. ಹಾಗಾದ್ರೆ ಇಲ್ಲಿ ತಾಯಿ ಎಸ್ಸನ ತಾಯಿಯಲ್ಲಿ ಒಟ್ಟಿನಲ್ಲಿ ಈಕೆ ಏನಂತ ಹೇಳ್ತಾರೆ? ಈಕೆ ಸ್ತ್ರೀಲಿಂಗದ ಬಗ್ಗೆ ತೋರಿಸ್ತಾ ಇದ್ದಾರೆ. ಹಾಗಾದ್ರೆ ನಮಗೆ ಬೇಕಾಗಿರೋದು ಪುಲ್ಲಿಂಗ, ಗಂಡು ಮಗ ಅಂತ ತೋರಿಸ್ಬೇಕು. ಹಾಗಾದ್ರೆ ಎರಡನೇ ಆಯ್ಕೆ ಕೂಡ ಅಲ್ಲ. ನೆಕ್ಸ್ಟ್ ನಾನು ಮೂರನೇದಕ್ಕೆ ಬರ್ತೀನಿ. ಮೂರನೇದು ಏನಿದೆ? ಪಿ ಮೈನಸ್ ಎಂ ಪ್ಲಸ್ ಎನ್ ಮತ್ತು ಇಂಟು ಕ್ಯೂ ಅಂತ ಇದೆ. ಎಸ್. ಈಗ ನೋಡ್ರಿ, ಇಲ್ಲಿ ಮೈನಸ್ ಇದೆ. ಎ ಮತ್ತು ಬಿ ಸಹೋದರರು ಅಂದರೆ ಪಿ ಮತ್ತು ಎಂ ಸಹೋದರ ಅಲ್ಲ, ಸಾರಿ, ಎ ಯು ಬಿ ಯ ಸಹೋದರ ಅಂದರೆ ಪಿ ಯು ಎಮ್ಮನ ಸಹೋದರ. ಪಿ ಅಂತಕ್ಕಂಥವನು ಸಹೋದರ. ಯಾರ ಸಹೋದರ? ಎಮ್ಮನ ಸಹೋದರ. ಎಂ ಗಂಡ್ಮಗಳು ಹೆಣ್ಮಗಳು ಗೊತ್ತಿಲ್ಲ, ಎಮ್ಮನ ಸಹೋದರ. ನೆಕ್ಸ್ಟ್ ಎಂ ಪ್ಲಸ್ ಎನ್. ಇಲ್ಲಿ ಬಂತು ನೋಡ್ರಿ, ಎಂ ಪ್ಲಸ್ ಎಂ ಎನ್ನನ ತಾಯಿ. ಎಂ ಯಾರ ತಾಯಿಕಿ? ಎನ್ನನ ತಾಯಿ, ಎನ್ ಅಂತಕ್ಕಂಥ ವ್ಯಕ್ತಿಯ ತಾಯಿ. ನೋಡ್ರಿ, ಇಲ್ಲಿ ಬಂದು ಉಲ್ಟಾ ಆಯ್ತು ನೋಡ್ರಿ, ಇಲ್ಲಿ ಈಗ ಸಿಗುತ್ತೆ ನೋಡ್ರಿ. ಆಮೇಲೆ ಎನ್ ಇಂಟು ಕ್ಯೂ, ಸಹೋದರಿ. ಎನ್ ಕ್ಯೂ ಅನ್ನ ಸಹೋದರಿ. ಈಕಿ ಕೂಡ ಸಹೋದರಿ. ಯಾರ ಸಹೋದರಿಕಿ? ಕ್ಯೂ ಅನ್ನ ಸಹೋದರಿ. ನೋಡ್ರಿ, ಈಗ ಎಮ್ಮನ ಮಗಳು ಎನ್, ಇವರಿಬ್ರು ಸಹೋದರ ಮೇಲೆ ಎನ್ನನ ಮಗ ಅಥವಾ ಮಗಳು ಕ್ಯೂ ಇರ್ತಾಳೆ. ಇವರಿಬ್ಬರು ತಾಯಿ ಎಮ್ಮು, ಇವರಿಬ್ಬರ ತಾಯಿ ಅಣ್ಣ ಅಥವಾ ತಮ್ಮ ಯಾರು? ಪಿ. ಹಾಗಾದರೆ ಇವರಿಬ್ಬರಿಗೂ ಸೋದರ ಮಾವ ಯಾರು ಇರ್ತಾರೆ? ಪಿ ಇರ್ತಾರೆ. ಕ್ಯೂ ಅನ್ನ ಸೋದರ ಮಾವ ಪಿ. ಆಯ್ಕೆ 3 ಸರಿಯಾಗಿರ್ತಕ್ಕಂಥದ್ದು. ನೋಡ್ರಿ, ಎಷ್ಟು ಈಸಿ ಅದ. ನಾವು ಮುಂದೆ ನೋಡಕ್ಕೆ ಹೋಗ್ಬಿಡ, ಮುಗಿದೋಯ್ತು. ಮುಂದೆ ವೇಳೆ ಹೆಚ್ಚಿನ ಒಂದು ಇದ್ರ ಸಲ ನೋಡ್ಕೊಳ್ಬೇಕಾದ್ರೆ ಕ್ಯೂ ಮೈನಸ್ ಎಸ್ ಶೇಕಡ ಪಿ ಅಂತದೆ ಬೇಕಾರೆ ಅದನ್ನು ಕೂಡ ನೋಡೋಣ ಏನಂತ ಆಗುತ್ತೆ. ಇದಕ್ಕೆ ಉತ್ತರ ಮುಗಿತಿಷ್ಟೇ. ಈಗ ಏನಂತದ? ಕ್ಯೂ ಮೈನಸ್ ಎಸ್ ಶೇಕಡ ಪಿ. ಇದು ಏನಂತ ಹೇಳುತ್ತೆ ನೋಡಮ್ಮ. ಹೌದಾ? ಕ್ಯೂ ಮೈನಸ್ ಎಸ್ ಇವರಿಬ್ಬರು ಸಹೋದರ. ಕ್ಯೂ ಎಸ್ ನ ಸಹೋದರ ಹಿಂಗೆ ಚೌಕ ಹಾಕ್ತೀನಿ. ಶೇಕಡ ಪಿ, ಶೇಕಡ ಅಂದ್ರೆ ತಂದೆ. ಎಸ್ ಪಿನ ತಂದೆ. ಎಸ್ ಯಾರ ತಂದೆ? ಪಿನ ತಂದೆ. ನೋಡ್ರಿ, ಪಿನ ತಂದೆ ಅಂತೆ. ಇವರಿಬ್ರು ಹಣ ತಂದ್ಮೇಲೆ ಪಿಗೆ ಎಸ್ ತಂದೆ ಆತಂದ್ಮೇಲೆ ಇವನು ಕೂಡ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಆಗ್ತಾನೆ. ಪಿಗೆ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಆಗ್ತಾನೆ. ಹೌದಾ? ಬಟ್ ಇಲ್ಲಿ ಏನಾಗಬೇಕಾಯ್ತು? ಕ್ಯೂಗೆ ಸೋದರ ಮಾವ ಆಗಬೇಕಾಗಿತ್ತು. ಇದು ಕೂಡ ಇಲ್ಲಿ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಆಗ್ತಾ ಇದ್ದಾನೆ. ಹೌದಾ? ಹಾಗಾದ್ರೆ ಇದು ಕೂಡ ತಪ್ಪಾಗುತ್ತೆ. ಆಗ ರೈಟ್ ಆನ್ಸರ್ ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥದ್ದು. ಕ್ಲಿಯರ್ ಆಗಿ ಗೊತ್ತಾಯ್ತು? ಎಸ್. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 11. ಒಂದು ವಿಮಾನವು ತನ್ನ ಪ್ರಾರಂಭಿಕ ವೇಗವನ್ನು 60 km/h ಹೆಚ್ಚಿಸಿದಾಗ 1200 km ಅಂತರವನ್ನು ಕ್ರಮಿಸಲು 1 ಗಂಟೆ ಕಡಿಮೆ ಅವಧಿಯನ್ನು ತೆಗೆದುಕೊಳ್ಳುತ್ತದೆ. ಹಾಗಾದರೆ ವಿಮಾನದ ಪ್ರಾರಂಭಿಕ ವೇಗ ಎಷ್ಟು? ನೋಡ್ರಿ, ಯಾವುದೋ ಒಂದು ಯೂಶುವಲ್ ಸ್ಪೀಡಲ್ಲಿ ಹೋಗ್ತಾ ಇತ್ತು. ಆದರೆ ಸರ್ ಏನು ಮಾಡಿಬಿಟ್ರೆ ಸ್ಪೀಡ್ ಜಾಸ್ತಿ ಮಾಡಿದರೆ ಮೊದಲನೇ ಸ್ಪೀಡಿಗಿಂತ 60 km ಅಂದರೆ 100 ಸ್ಪೀಡಲ್ಲಿ ಹೋಗ್ತೈತೆ ಅಂತ ಇಟ್ಕೊಳ್ರಿ. ಈಗ 160 km ಹೋಗ್ತಾ ಇದೆ. 40 km ಸ್ಪೀಡಲ್ಲಿ ಹೋಗ್ತಿದ್ದಾನೆ, ಈಗ 100 km ಹೋಗ್ತಾ ಇದೆ. 60 km ಜಾಸ್ತಿ ಮಾಡಿದೆ. 500 km/h ಹೋಗ್ತಾ ಇತ್ತು, ಈಗ 60 km ಜಾಸ್ತಿ ಮಾಡಿದರೆ 560 km ಸ್ಪೀಡಲ್ಲಿ ಹೋಗ್ತಾ ಇದೆ. ಹಾಗಾದರೆ ಮೊದಲು ಹೋಗ್ತಕ್ಕಂಥ ಸಮಯಗೂ ಸ್ಪೀಡನ್ನು ಜಾಸ್ತಿ ಮಾಡಿದಾಗ ಎಷ್ಟು ಸಮಯ ಕಡಿಮೆ ಆಯಿತು? 1 ಗಂಟೆ ಕಡಿಮೆ ಸಮಯವನ್ನು ತೆಗೆದಿತ್ತು ಅಂತ ಕ್ವಶನ್ ಕೇಳಿದವರು. ನಾವು ಆಪ್ಷನ್ ವೆರಿಫೈ ಮಾಡೋಣ.
ಆಪ್ಷನ್ ವೆರಿಫೈ ಮಾಡಿದ್ರೆ ಈಸಿಯಾಗಿ ಸಿಕ್ಬಿಡುತ್ತೆ ನಮಗೆ ಸೂತ್ರ ಗೊತ್ತು. ಟೈಮ್ ಕಂಡಿರ್ತಕ್ಕಂಥದ್ದು ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಹೌದಾ, ಟೈಮ್ ಸಿಕ್ಬಿಡುತ್ತೆ. ಮೊದಲ ಸ್ಪೀಡು ಜಾಸ್ತಿ ಇರಬೇಕು, ಎರಡನೇ ಸ್ಪೀಡು 1 ಗಂಟೆ ಕಡಿಮೆ ಇರಬೇಕು, ಅಷ್ಟೇ ತಾನೇ ನಮ್ಗೆ ಗೊತ್ತಿರೋದು. ಕ್ವಶನ್ ಕೇಳಿದ್ದು ಪ್ರಾರಂಭಿಕ ವೇಗ ಅಂದರೆ ಮೊದಲ ಸ್ಪೀಡು, ಯೂಸ್ವಲ್ ಸ್ಪೀಡು. ಡಿಸ್ಟೆನ್ಸ್ ಗೊತ್ತು, ಡಿಸ್ಟೆನ್ಸ್ ಎಷ್ಟಿದೆ 1200 ಕಿಲೋಮೀಟರ್. ಈಗ ನೋಡ್ರಿ ಡಿಸ್ಟೆನ್ಸ್ ಎಷ್ಟಿದೆ, ಮೊದಲನೇ ಆಯ್ಕೆ ತೆಗೆದುಕೊಳ್ತಾ ಇದ್ದೀನಿ ನಾನು. ಮೊದಲನೇ ಆಯ್ಕೆ ಸ್ಪೀಡ್ ಏನದ 150 ಕಿಲೋಮೀಟರ್ ಪರ್ ಅವರ್. ಡಿಸ್ಟೆನ್ಸ್ ಎಷ್ಟಿದೆ 1200 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಡಿವೈಡೆಡ್ ಬೈ ಸ್ಪೀಡ್ ಎಷ್ಟಿದೆ 150 ಅದ. ಇದಕ್ಕೆ ಎಷ್ಟು ಟೈಮ್ ತೆಗೆದುಕೊಳ್ತು ನೋಡ್ರಿ, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 5 3 15, 5 2 10, 5 4 20, 3 1 3 8 24, 8 ಗಂಟೆ ಸಮಯ ತೆಗೆದುಕೊಳಿತು. ಈಗ ಸ್ಪೀಡ್ ಜಾಸ್ತಿ ಅಂದರೆ 1 ಗಂಟೆ ಕಡಿಮೆ ಆಗಬೇಕು, ಅಂದರೆ 8 ಗಂಟೆದಿಂದ 7 ಗಂಟೆ ಆಗಬೇಕು. ಇದೇ 1200 ಕಿಲೋಮೀಟರನ್ನು 150 ಇದ್ದದ್ದು ಏನಾಗುತ್ತೆ, 60 ಕಿಲೋಮೀಟರ್ ಜಾಸ್ತಿ ಆದಾಗ 210 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತೆ ಸ್ಪೀಡ್. ಹೌದಾ, 210 ಕಿಲೋಮೀಟರ್ ಹೋಗುತ್ತೆ. ಈಗ ನೋಡ್ರಿ, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 3 ಮುಗಿಲತ್ತಲ್ಲ, 3 7 21, 3 4 20, ಇದು 1 0 ಬಂತು. ಹಾಗಾದರೆ ನೋಡ್ರಿ 7 7 49 ಆಗುತ್ತೆ, ಇಲ್ಲಿ 40 ಐತಿ, ಹೋಗಲ್ಲ. 7 1 7, 7 7 6 42, ಅದು ಕೂಡ ಹೋಗಲ್ಲ. 7 5 35, ಮುಂದೆ ಪಾಯಿಂಟ್ ಬರ್ತಾ ಹೋಗುತ್ತೆ. ಅದು ಇನ್ನೂ ಕ್ಲಿಯರ್ ಆಗಿ ಹಚ್ಕೋಬೇಕಂತಂದರೆ 7 7 7 5 35, 5 ಉಳಿತು. 5 ಗಂಟೆ ಮೇಲೆ ಇಷ್ಟು ಸಮಯ ನಿಮಿಷದಲ್ಲಿ ಹೋಗುತ್ತೆ 5/7 ಅಂತೇಳಿ, ಅಂದರೆ 5 ಗಂಟೆ ಸಮಯ ತೆಗೆದುಕೊಳ್ಳುತ್ತೆ. ತಪ್ಪಾಯ್ತಾಗಾರ ಉತ್ತರ. ನಮಗೆ 7 ಗಂಟೆ ಬರಬೇಕು. ಮುಗಿತಾ ಇದು. ನೆಕ್ಸ್ಟ್ ಎರಡನೇದು ವೆರಿಫೈ ಮಾಡ್ತಾನೆ. ಅದೇ ರೀತಿಯಾಗಿ ಡಿಸ್ಟೆನ್ಸ್ ಏನಿದೆ 1200 ಮೀಟರ್ ಡಿವೈಡೆಡ್ ಬೈ ಎರಡನೇದು ಆಯ್ಕೆ ಏನದ, ಒಂದನೇ ಆಯ್ಕೆ ಮುಗೀತು 200 ಕಿಲೋಮೀಟರ್ ಪರ್ ಅವರ್ ಅದ. 200 ಕಿಲೋಮೀಟರ್. ಈಗ ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. 2 1 2 6 6 ಗಂಟೆ ಸಮಯ ತೆಗೆದುಕೊಳ್ಳಿತು. ಹೌದಾ, ಎಸ್. ಈಗ ಸ್ಪೀಡ್ ಜಾಸ್ತಿ ಮಾಡೋಣ. 1200 ಕಿಲೋಮೀಟರ್ ಅದ ಡಿಸ್ಟೆನ್ಸು. ಸ್ಪೀಡ್ ಏನದ 200ಕ್ಕೆ 60 ಕಿಲೋಮೀಟರ್ ಜಾಸ್ತಿ ಅದ, 260 ಕಿಲೋಮೀಟರ್. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 6 ಎಷ್ಟು ಆಗ್ಬೇಕೀಗ 5 ಕಿಲೋಮೀಟರ್ ಆಗ್ಬೇಕಲ್ಲ. ಎಸ್. 2 1 2 3 ಹೋಯ್ತು. 2 6 12 0. ನೋಡ್ರಿ 13 1 13 65 ಬರಬೇಕಾಗಿತ್ತು, ಇಲ್ಲಿ 60 ಬಂದದ. 5 ಬರ್ಬೇಕು ತಾನೆ, 13 13 ಬರ್ಬೇಕು, 65 ಇರಬೇಕಾಗಿತ್ತು. ಹಾಗಾದರೆ ಎರಡನೇ ಆಯ್ಕೆ ಕೂಡ ಅಲ್ಲ. ಆಯ್ತಾ. ನೆಕ್ಸ್ಟ್ ಮೂರನೇ ಆಯ್ಕೆಗೆ ಬರ್ತೀನಿ ನಾನು. ನೋಡ್ರಿ ಈ ರೀತಿಯಾಗಿ ಆಪ್ಷನ್ ವೆರಿಫೈ ಮಾಡಿಬಿಟ್ಟು ತುಂಬ ಈಸಿಯಾಗಿ ಸಿಕ್ಬಿಡುತ್ತೆ. ನಮಗೆ ಸೂತ್ರ ಗೊತ್ತು, ಕ್ವಶನ್ ಕೂಡ ಅರ್ಥ ಮಾಡ್ಕೊಂಡಿವಿ. ಇದು ಲೆಕ್ಕ ಮಾಡ್ತಾ ಹೋದ್ರೆ ದೊಡ್ಡದಾಗುತ್ತೆ. ಈಸಿಯಾಗಿ ಮಾಡ್ತವಣ್ಣ. ಮೂರನೇ ಆಯ್ಕೆ 240 ಇದೆ. ನೋಡಿ ಡಿಸ್ಟೆನ್ಸ್ ಎಷ್ಟಿದೆ, 1200 ಡಿಸ್ಟೆನ್ಸ್ ಇದೆ. ಡಿವೈಡೆಡ್ ಬೈ ಯೂಶುವಲ್ ಸ್ಪೀಡ್, ಮೊದಲಿರ್ತಕ್ಕಂಥ ಸ್ಪೀಡ್ ಎಷ್ಟಿದೆ 240 ಕಿಲೋಮೀಟರ್ ಸ್ಪೀಡಲ್ಲದ. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 12 2 24, 12 10 120, 2 1 2 5 5 ಗಂಟೆ ಸಮಯ ಆಯ್ತಾ. ಈಗ ಸ್ಪೀಡ್ ಜಾಸ್ತಿ ಅಂದರೆ 1 ಗಂಟೆ ಕಡಿಮೆ ಆಗಬೇಕು. ನೋಡ್ರಿ ಪರಸ್ಪರ ವಿಲೋಮ ಸಮಯ ಮತ್ತು ಸ್ಪೀಡ್ಗೆ. ಈಗ 1200 ಕಿಲೋಮೀಟರ್ ಡಿವೈಡೆಡ್ ಬೈ ನೋಡ್ರಿ 2400ಕ್ಕೆ 60 ಕಿಲೋಮೀಟರ್ ಪರ್ ಜಾಸ್ತಿ ಆದರೆ ಎಷ್ಟಾಗುತ್ತೆ 300 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಎಸ್. ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. 3 1 3 4 1 ಕಿಲೋಮೀಟರ್ 1 ಗಂಟೆ ಕಡಿಮೆ ಆಯ್ತಾ. ಎಸ್. ಹಾಗಾದರೆ ಆಯ್ಕೆ 3 2400 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಎಷ್ಟು ಸಿಂಪಲ್ ಮಾಡಿದ್ವಿ ನೋಡ್ರಿ ನಾವು. ಅತಿ ಬೇಗವಾಗಿ ಮಾಡಿಬಿಡುವ ನಾವು. ಇಲ್ಲಿ ಯಾವಾಗ ನೋಡ್ರಿ ಇಲ್ಲಿ ಬಂತ 7 ಆಗ್ಬೇಕಾ 7 49 ಇದಲ್ಲ. 6 5 ಆಗ್ಬೇಕಾ 13 15 65 ಅಲ್ಲ. ನೋಡ್ರಿ 4 ಸೆಕೆಂಡ್ ಉತ್ತರ ಗೊತ್ತಾಗುತ್ತೆ. 10 ಸೆಕೆಂಡ್ ಒಳಗಡೆ ಉತ್ತರ ಗೊತ್ತಾಗ್ಬಿಡ್ತದೆ. ಗೊತ್ತಾಯ್ತು. ಎಸ್ ಸರ್ ಇನ್ನೊಂದು ಬರ್ಬೋದಲ್ರಿ 3 ಅದು ಕೂಡ ಕೇಳ್ಬೋದು ನೀವು. ಎಸ್ ನೋಡ್ರಿ 3 ಏನದ 300 ಕಿಲೋಮೀಟರ್ ಪರ್ ಅವರ್ ಅದ. 1200 1000 ಡಿವೈಡೆಡ್ ಬೈ ಯೂಶುವಲ್ ಸ್ಪೀಡ್ 300 ಅದ. ಇವೆರಡು 0 ಇವೆರಡು 0 3 1 3 4 ಆಯಿತು. ನೆಕ್ಸ್ಟ್ ಸ್ಪೀಡ್ ಜಾಸ್ತಿ ಆದಮೇಲೆ ಎಷ್ಟು ಆಗಬೇಕದು 3 ಗಂಟೆ ಆಗ್ತಾನೆ, -1 ಆಗ್ತಾನೆ. ಎಸ್. 1200 ಡಿವೈಡೆಡ್ ಬೈ 360 60 ಕಿಲೋಮೀಟರ್ ಜಾಸ್ತಿ ಆಗ್ಬೇಕಾ. ಎಸ್. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 12 3 36, 12 10. ನೋಡ್ರಿ ಇಲ್ಲಿ 3 ಆಗ್ತಾನೆ. ಹಾಗಾದ್ರೆ 3 3 9 ಇರಬೇಕಾಗಿತ್ತು, ಇಲ್ಲಿ 10 ಐತಿ. 3 ಗಂಟೆ ಮೇಲೆ ಇನ್ನೂ 0.3 ಅಂತಂದರೆ 20 ನಿಮಿಷ ತೆಗೆದುಕೊಳ್ಳುತ್ತೆ. 20 ನಿಮಿಷ ಸಮಯವನ್ನು ತೆಗೆದುಕೊಳ್ಳುತ್ತೆ ಇಲ್ಲಿ. ಅದಕ್ಕೋಸ್ಕರ ಇಲ್ಲಿ ಕೂಡ ಇದು ಆಯ್ಕೆ 300 150 ಅಲ್ಲ, ಪ್ರಾರಂಭಿಕವಾಗಿ 200 ಅಲ್ಲ, 240 ಈಸ್ ರೈಟ್ ಆನ್ಸರ್. ಕ್ಲಿಯರ್. ಎಸ್. ಮುಂದಿನ ಕ್ವಶನ್ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 12. ಈ ಕೆಳಗಿನ ಸರಣಿಯನ್ನು ಪೂರ್ಣಗೊಳಿಸಿ. ರೂಟ್ 13, ರೂಟ್ 39,
3√13 ಮುಂದೆ ಡ್ಯಾಶ್ ಡ್ಯಾಶ್ ಅದ ನೋಡ್ರಿ. ಮುಂದೆ ಇಲ್ಲಿ ಡ್ಯಾಶ್ ಡ್ಯಾಶ್ ಯಾವ ಸಂಖ್ಯೆ ಬರ್ಬೋದು ನೋಡ್ರಿ. ಈಗೆಲ್ಲ ನಮಗೆ ಗೊತ್ತು √30 ಇಂದ 39 ಆಗಿದೆ ನೋಡ್ರಿ. ಹಾಗಾದ್ರೆ ಏನು ಮಾಡಿದಾರೆ ಇಲ್ಲಿ ನೋಡ್ರಿ, ಇದಕ್ಕೆ ಏನು ಮಾಡಿದಾರೆ ಅಂದಾಗ √3ದಿಂದ ಗುಣಾಕಾರ ಮಾಡಿದರೆ ಎಲ್ಲವಕ್ಕೂ ಏನು ಮಾಡಿದ್ದಾರೆ, √3 ಇಂದ ಗುಣಾಕಾರ ಮಾಡಿದ್ದಾರೆ. ಅವು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ ತೋರಿಸ್ತೀನಿ ನಿಮಗೆ. √3 ಇಂದ ಗುಣಾಕಾರ ಮಾಡಿದ್ದಾರೆ. ಒಂದೊಂದೇ ತೋರಿಸ್ತಾ ಹೋಗ್ತೀನಿ. √3 ಇಂದ ಯಾವ ರೀತಿ ಗುಣಾಕಾರ. ಒಂದನೇದು ನೋಡಿ ಇಲ್ಲಿ, √13 ಇಂಟು √3 ನೋಡ್ರಿ. ಇವೆರಡು ಒಳಗಡೆ ರೂಟ್ ಒಳಗಡೆ ಇದಾವೆ ತಾನೆ. ಹಾಗಾದ್ರೆ √13 39 ಬಂತ ಇದು. ಎಸ್. ಈಗ ಎರಡನೇದು √39ಕ್ಕೆ √3ದಿಂದ ಗುಣಾಕಾರ ಮಾಡ್ಬೇಕು ತಾನೆ. ಅಂದ್ರೆ ಇದು ಬರಬೇಕಾ ಉತ್ತರ 3√13. ಎಸ್ ಬರುತ್ತೆ ನೋಡ್ರಿ. ಎಷ್ಟಾಗುತ್ತೆ ನೋಡ್ರಿ. ಈಗ 39 ಇಂಟು 3 3 9 27ಕ್ಕೆ 7 ಕೈಲ ಬಂತು 1, 3 3 9 3 9 27 ಕೈಲ ಬಂತು 2, 3 3 9 2 11. ಸರ್ ಇದೇನು ಸರ್ 117 ಬಂತಲ್ಲ, ಇಲ್ಲಿ ನೋಡಿದ್ರೆ ಇಷ್ಟ ಐತಲ್ಲ. ಎಸ್. ಹಾಗಾದರೆ ಇದರಲ್ಲಿ ಘನ ಸಂಖ್ಯೆ ವರ್ಗ ಸಂಖ್ಯೆಯನ್ನು ಹೊರಗಡೆ ಹಾಕ್ಬೇಕು. ವರ್ಗ ಸಂಖ್ಯೆ ಯಾವುದು? 1 1 1, 2 2 4, 3 3 9, ಆಮೇಲೆ 4 4 16, ಆಮೇಲೆ 5 5 25. ಈ ಸಂಖ್ಯೆಗಳು ಇವು ಘನ ಸಂಖ್ಯೆ, ಘನ ಮೂಲ ಸಂಖ್ಯೆಗಳಿದಾವಲ್ಲ, ಇವುಗಳಿಂದ ಇದನ್ನ ಹೊಡಿಬೇಕು. ಇದನ್ನು 117 ಯಾವ ಮಗ್ಗೆಯಲ್ಲಿ ಹೋಗುತ್ತಾ? 4 1ರ ಮಗ್ಗೆಯಲ್ಲಿ ಬೇಡ, ಬಿಟ್ಟುಬಿಡಿ. 4ರ ಮಗ್ಗೆಯಲ್ಲಿ ಹೋಗುತ್ತಾ ನೋಡ್ರಿ. ಇದು ಅಂದರೆ ಇದು ಘನ ಮೂಲವಾಗಿ ಹೊರಗಡೆ ಬರುತ್ತೆ. ಇದೊಂದು ಘನ ಸಂಖ್ಯೆ 4, ಇದ್ರ ಘನ ಮೂಲವಾಗಿ ಹೊರಗಡೆ ಬರುತ್ತೆ. 4ರ ಮಗ್ಗೆಯಲ್ಲಿ ಹೋಗ್ತಾ 4 2 8 3 ಉಳಿತೆ 37 ಆಗ್ತಾ 4ರ ಮಗ್ಗೆಗೆ 37 ಇಲ್ಲ. ಹೌದು ತಾನೆ. ಎಸ್. ಈಗ 9ರ ಮಗ್ಗೆಯಲ್ಲಿ ನೋಡ್ರಿ, 9 1 9 2 ಉಳಿತೆ 27 ಆಗ್ತಾ 9 3 27. ಎಸ್ ಹೋಗುತ್ತೆ. 16ರ ಮಗ್ಗೆಯಲ್ಲಿ ಹೋಗಲ್ಲ. ನೆಕ್ಸ್ಟ್ 25ರ ಮಗ್ಗೆಯಲ್ಲಿ ಕೂಡ ಹೋಗಲ್ಲ. ಹಾಗಾದರೆ 9ರ ಮಗ್ಗೆಯಲ್ಲಿ ಮಾತ್ರ ಹೋಗುತ್ತೆ. 16ರ ಮಗ್ಗೆಯಲ್ಲಿ ಹೋಗಲ್ಲ. 16 5 80, 16 96, 16 7 ಎಷ್ಟಾಗುತ್ತೆ? 16 7 16 7 16 ಇಂಟು 7 7 102, 16 7 7 ಆರಲೆ 42 2 ಕೆಲ ಬಂತು 4, 112 ಆಗುತ್ತೆ. ಇಲ್ಲಿ 117 ಇರುತ್ತೆ. ಅದಕ್ಕೋಸ್ಕರ 7ರ ಮಗ್ಗೆಯಲ್ಲಿ 16ರ ಮಗ್ಗೆಯಲ್ಲಿ ಕೂಡ ಹೋಗಲ್ಲ. ಹಾಗಾದರೆ 9ರ ಮಗ್ಗೆಯಲ್ಲಿ ಕರೆಕ್ಟಾಗಿ ಹೋಗುತ್ತೆ. 9ರ ಮಗ್ಗೆಯಲ್ಲಿ ಎಷ್ಟು ಹೋಗುತ್ತೆ ನೋಡ್ರಿ. ಹಾಗಾದ್ರೆ ಈ ಕಡೆ ಹಚ್ಕೊಳ್ತೀನಿ ನೋಡ್ರಿ. √117 ಇರೋದು √9ರ ಮಗ್ಗೆಯಲ್ಲಿ ಇಂಟು 9 2 9 ಅಂದ್ರೆ 9 2 ಉಳಿತೆ 27 ಆಗುತ್ತೆ. 9 3 27 ಆಯ್ತಾ. ಇಷ್ಟಾಯ್ತು. ಇವೆರಡು ಗುಣಾಕಾರ ಮಾಡೋದಕ್ಕೆ 117 2 ಸೇರ್ತಾನೆ. ಹಾಗಾದರೆ ಈ 9 ವರ್ಗ ಸಂಖ್ಯೆ ಹೊರಗಡೆ ಬಂದಾಗ ವರ್ಗಮೂಲವಾಗಿ ಹೊರಗಡೆ ಬರುತ್ತೆ. ಹಾಗಾದ್ರೆ 9ರ ವರ್ಗಮೂಲ ಎಷ್ಟು? 3 √13. ಇವು 3 ಒಂದೇ. 117 ನಾವು ಘನ ಸಂಖ್ಯೆ ವರ್ಗ ಸಂಖ್ಯೆಯಿಂದ ಹೊಡೆದಾಗ 9/13 9 × 13 ಆಯಿತು. ಈ 9 ವರ್ಗ ಸಂಖ್ಯೆನ ಹೊರಗಡೆ ತೆಗೆದಾಗ 3 ಹೊರಗಡೆ ಬಂತು. 3√13 ಆಗುತ್ತೆ. ಇದೆಷ್ಟಾಯ್ತು? ಇದು 3√13 ಬಂತ. 3√13 ಕ್ಲಿಯರ್ ಆಯ್ತಾ? ಈಗ 3√13ಗೆ ಮತ್ತೆ ಇಂದ √3 ಸೇಮ್. ಇಲ್ಲಿ ರೂಟ್ಗೆ ಇಲ್ಲಿ ರೂಟ್ 3 1 3 13 3 39 ಬಂತ. ಈಗ 3√39ಗೆ ಮತ್ತೆ √3 ಗುಣಾಕಾರ ಮಾಡಬೇಕು. 3√39ಗೆ ಇಂಟು √3 ಗುಣಾಕಾರ ಮಾಡಬೇಕು. ಆಯ್ತಾ? ಎಷ್ಟಾದ ನೋಡಿ. ಇಲ್ಲಿ ನೋಡ್ರಿ 3 ರೂಟ್ಗೆ ಇಲ್ಲಿಗ 3ಕ್ಕೆ 3 ರೂಟ್ ಆಫ್ 39 3 117 ಮತ್ತೆ ಬಂತು ನೋಡ್ರಿ. ಇಲ್ಲಿ 117 ಬಂತ. ಇಲ್ಲಿ √117. ಹಾಗಾದ್ರೆ √117 ಅಂದ್ರೆ ಎಷ್ಟು? 3√13. ಹೌದಾ? √117 ಅಂದರೆ 3√13 ಆಯ್ತಾ? ಹಾಗಾದರೆ ಈ 3ಗೆ ಈ 3 ಇಂಟು ಈ 3 ನೋಡ್ರಿ. ಈ √7 √117ಗೆ 3√13 ಹಚ್ಕೊಳ್ತೀನಿ. 3√13 ನೋಡ್ರಿ ಏನು ಚಂದ. ಈ 3ಕ್ಕೆ ಈ 3 ಇದು ಮತ್ತೆ ಇದು ಅಲ್ಲ, ಈ 3 ಅಲ್ಲ, ಇದು ಈ 3ಕ್ಕೆ ಈ 3 √117ಗೆ 3√13 ಅಂತ ಹಚ್ಕೊಂಡಿನಿ. ಈಗ ನೋಡ್ರಿ ಎರಡು ಗುಣಾಕಾರ 3 3 9 √13. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ಸಂಖ್ಯೆ 9√13 ಈಸ್ ರೈಟ್ ಆನ್ಸರ್. 9√13 ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ 9√39 ಅಂತ
ಈಸಿ ಅದ, ಅದು ಸ್ವಲ್ಪ ನಿಮಗೆ ಕ್ಲಿಷ್ಟವಾಗಿ ಕ್ಲಿಯರಾಗಿ ಹೇಳಿದ್ದೀನಿ ಅಷ್ಟೇ ನಾನು. ಹೌದಾ? ಎಸ್, ಕೊನೆಯ ಕ್ವಶನ್ ನೋಡ್ತಾ ಹೋಗೋಣ. ಸೀಟಿಂಗ್ ಅರೇಂಜ್ಮೆಂಟ್ ಕ್ವಶನ್ ಇದೆ ಮತ್ತು ರ್ಯಾಂಕಿಂಗ್ ರಿಲೇಟೆಡ್ ಆಗಿ ಸ್ವಲ್ಪ ಇದು ಕನ್ಫ್ಯೂಷನ್ ಇದೆ, ಅದು ಕ್ಲಿಯರ್ ಮಾಡಿ ಹೇಳ್ತಾ ಹೋಗೋಣ. ನೋಡೋಣ, ನನಗೆ ತಿಳಿದ ರೀತಿಯಲ್ಲಿ ಅದನ್ನ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಕ್ವಶನ್ ನಂಬರ್ 13. 10 ವಿದ್ಯಾರ್ಥಿಗಳು ABCDEFGHIJ ಎದುರು ಬದರಾಗಿ 2 ಸಾಲಿನಲ್ಲಿ ಕುಳಿತಿದ್ದಾರೆ. ಪ್ರತಿ ಸಾಲಿನಲ್ಲಿ 5 ಮಂದಿ ಇದ್ದಾರೆ. ಎ ವಿದ್ಯಾರ್ಥಿ ಎಚ್ ಮತ್ತು ಐ ನಡುವೆ ದಕ್ಷಿಣಕ್ಕೆ ಮುಖ ಮಾಡಿ ಕುಳಿತಿದ್ದಾನೆ. ಬಿ ಯು ತಕ್ಷಣ ಬಲಭಾಗದಲ್ಲಿ ಕುಳಿತಿರುವ ಎಫ್ ಜೆಗೆ ಮುಖ ಮಾಡಿದ್ದಾನೆ. ಸಿ ಯು ಇ ಮತ್ತು ಬಿ ನಡುವೆ ಇದ್ದಾನೆ ಹಾಗೂ ಜೆ ಯು ಐನ ತಕ್ಷಣದ ಎಡಭಾಗದಲ್ಲಿದ್ದಾನೆ. ಡಿ ಯು ಜೆಯ ಬಲಭಾಗದಲ್ಲಿ ಹಾಗೂ ಡಿ ಯು ಜೆಯ ಬಲಭಾಗದಲ್ಲಿ, ಜಿ ಯು ಎಫ್ ನ ಎಡಭಾಗದಲ್ಲಿ. ಹಾಗಾದರೆ ಸಿ ಯ ಎದುರುಗಡೆ ಕುಳಿತವರು ಯಾರು? ನೋಡ್ರಿ, ಸೀಟಿಂಗ್ ಅರೇಂಜ್ಮೆಂಟಲ್ಲಿ ತುಂಬ ಸ್ವಲ್ಪ ಕ್ಲಿಷ್ಟ ಮಾಡಿ ಕೊಟ್ಟಿದ್ದಾನೆ, ಆದರೂ ಕೂಡ ಈಸಿಯಾಗಿ ಬಗೆಹರಿಸೋಣ. ಇದು ನನ್ನದಾಗಿರ್ತಕ್ಕಂಥ ರೀತಿಯಲ್ಲಿ ಇದನ್ನ ಲೆಕ್ಕವನ್ನು ಬಿಡಿಸ್ತಾ ಹೋಗ್ತೀನಿ. ಕೆಲವೊಂದಿಷ್ಟು ಏನಾದರೂ ಲೋಪದೋಷಗಳಿದ್ದರೆ ಕಮೆಂಟ್ ಕೂಡ ಮಾಡ್ಬೋದು. ಇಲ್ಲಿ ನೋಡ್ರಿ, ಒಂದೊಂದು ಹೇಳ್ತಾ ಹೋಗ್ತೀನಿ. 10 ಜನ ಇದ್ದಾರೆ. ಪ್ರತಿ ಸಾಲಿನಲ್ಲಿ 5 ಜನ, 2 ಸಾಲಿದಾವೆ, ಎದುರು ಬೆದರು ಕೂತ್ಕೊಂಡಿದ್ದಾರೆ. ಒಂದೊಂದು ಇಲ್ಲಿ ಆಗ್ತಾ ಹೋಗ್ತೀನಿ. ಸ್ವಲ್ಪ ಕ್ಲಿಷ್ಟ ಇದೆ ಇದು. ಒಂದನೇ ಸ್ಟೇಟ್ಮೆಂಟಲ್ಲಿ ಏನಂತಿದ್ರೆ, ಎ ವಿದ್ಯಾರ್ಥಿ ಎಚ್ ಮತ್ತು ಐ ನಡುವೆ ದಕ್ಷಿಣಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ. ದಕ್ಷಿಣ ಅಂದರೆ ಈ ಕಡೆ, ಹೌದಾ? ಈ ಕಡೆ ಮುಖ ಮಾಡಿದ್ದಾರೆ. ಈ ಕಡೆ ಮುಖ ಮಾಡಿ ಕುಳಿತಿದ್ರೆ ಅಂದ್ರೆ ಇದು ಲೆಫ್ಟ್ ಇರುತ್ತೆ, ಈ ಕಡೆ ಸೈಡ್ ಏನಿರುತ್ತೆ ರೈಟ್ ಇರುತ್ತೆ. ಒಂದನೇ ಸ್ಟೇಟ್ಮೆಂಟ್ ಅಲ್ಲಿ ಏನಂತ ಹೇಳಿದ್ದಾರೆ, ಒಂದನೇ ಸ್ಟೇಟ್ಮೆಂಟ್ ಅಲ್ಲಿ ಎ ವಿದ್ಯಾರ್ಥಿ ಎಚ್ ಮತ್ತು ಐ ನಡುವೆ ದಕ್ಷಿಣಕ್ಕೆ ಮುಖ ಮಾಡಿದ್ದಾರೆ. ನೋಡ್ರಿ, ಎಚ್ ಮತ್ತು ಐ ನಡುವೆ ಎ ಇದ್ದಾನೆ, ಹೌದಾ? ಎಚ್ ಮತ್ತು ಐ ನಡುವೆ ಇದ್ದಾನೆ, ಇವರು ದಕ್ಷಿಣಕ್ಕೆ ಮುಖ ಮಾಡಿದ್ದಾರೆ. ಹೌದಾ? ಒಂದನೇದ ಇದು ಮುಗಿತಾ? ಎಸ್. ಎರಡನೇದಕ್ಕೆ ಬರ್ತೀನಿ ನಾನು. ಎರಡನೇದು ಗೊತ್ತಾಗ್ತಾ ಇಲ್ಲ, ಬಿಟ್ಟು. ಎರಡನೇದು ಏನಂತ ಇದೆ, ಬಿಯ ತಕ್ಷಣ ಬಲಭಾಗದಲ್ಲಿ ಎಫ್ ಜೆಗೆ ಮುಖ ಮಾಡಿದ್ದಾರೆ. ಅದನ್ನು ಆಮೇಲೆ ಹಚ್ಕೊಳ್ತೀನಿ. ನೆಕ್ಸ್ಟ್ ನೋಡ್ರಿ, ಸಿ ಯು ಇ ಮತ್ತು ಬಿ ನಡುವೆ ಇದ್ದಾನೆ. ನೋಡ್ರಿ, ಸಿ ಯು ಇ ಮತ್ತು ಬಿ ನಡುವೆ ಇದ್ದಾನೆ. ಬಿ ಈ ಕಡೆ ಬರ್ಬೋದು, ಈ ಕಡೆ ಬರ್ಬೋದು, ಐ ಈ ಕಡೆ ಬರ್ಬೋದು, ಎಚ್ ಈ ಕಡೆ ಬರ್ಬೋದು. ಮಿಡಲಲ್ಲಿ ಮಾತ್ರ ಎ ಇರಬೇಕು, ಮಿಡಲಲ್ಲಿ ಮಾತ್ರ ಜಿ ಇರಬೇಕು. ಇಲ್ಲಿ ಒಂದು ನಮಗೆ ಕ್ಲೂ ಸಿಗುತ್ತೆ. ಇಲ್ಲಿರ್ತಕ್ಕಂಥ 2 ಸ್ಟೇಟ್ಮೆಂಟಲ್ಲಿ ಇವರು ಒಂದೇ ಸಾಲಿನಲ್ಲಿ ಕುಳಿತಿರ್ಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಿಲ್ಲ ಅಂತ ಹೇಳ್ತೀನಿ. ಇಲ್ಲಿ ಎಚ್ ಐ ಮತ್ತು ಎ, ಇಲ್ಲಿ 3 ವ್ಯಕ್ತಿಗಳಿದ್ರೆ, ಇಲ್ಲಿ ಇ ಸಿ ಬಿ ಅದರ ಇದರಲ್ಲಿ ಒಬ್ಬ ವ್ಯಕ್ತಿ ಕೂಡ ಇದರಲಿಲ್ಲ. ಇವ್ರು 3 ಬೇರೆ, ಇವ್ರು 3 ಬೇರೆ. ಒಂದು ಸಾಲಿನಲ್ಲಿ 5 ಜನ ಕುಳಿತುಕೊಳ್ಬೇಕು. ಹಾಗಾದ್ರೆ ಇವ್ರು 3 ಈ ಸಾಲಿನಲ್ಲಿ ಕುಳಿತುಕೊಳ್ಳಕ್ಕೆ ಬರಲ್ಲ. ಇದೇ ಸಪ್ರೇಟ್ ಸಾಲು, ಇದೇ ಸಪ್ರೇಟ್ ಸಾಲು. ಇವರು ಅಕ್ಕಪಕ್ಕದಲ್ಲಿ 3 ಕುಳ್ತಾರೆ, ಇವರು ಕೂಡ ಅಕ್ಕಪಕ್ಕದಲ್ಲಿ 3 ಕುಳ್ತಾರೆ. ಅಂದಮೇಲೆ ಇವ್ರು 3ಗೆ ಅಪೋಸಿಟ್ ಆಗಿ ಇವ್ರು 3 ಇರ್ತಾರಂತ ಅರ್ಥ. ಒಂದೇ ಸಾಲಿನಲ್ಲಿ ಕುಳಿತುಕೊಳ್ಳಕ್ಕೆ ಆಗಲ್ಲ, ಯಾಕಂದ್ರೆ 5 ಜನ ಇರಬೇಕು. 5 ಜನದಲ್ಲಿ 3 ಇದ್ದಾರೆ, 2 ಇರಬೇಕು. ಈ ಕಡೆ ಯಾವ ಕಡೆ ಒಂದು ಬ್ಯಾಗ್ ಒಟ್ಟು 2 ಇರಬೇಕು. ಇಲ್ಲಿ 3 ಇದ್ದಾರೆ, ಇವ್ರು 3 ಕೂಡ ಒಂದೇ ಕಡೆಗೆ ಮುಖ ಮಾಡಿದ್ದಾರೆ. ಆದ್ರೆ ಯಾವ ಕಡೆ ಮುಖ ಮಾಡಿದ್ರೆ ಈಗ ಗೊತ್ತಾಗುತ್ತೆ. ಇವರು ಈ ಕಡೆ ಮುಖ ಮಾಡಿದ್ರೆ, ದಕ್ಷಿಣಕ್ಕೆ ಮುಖ ಮಾಡಿದ್ರೆ, ಇವರು ಉತ್ತರಕ್ಕೆ ಮುಖ ಮಾಡಿರ್ತಾರೆ. ಯಾಕಂದ್ರೆ ಇರೋದೇ 2 ಸಾಲು, ಹೌದು ತಾನೆ? ಇರೋದೇ 5 ಜನ. ಈ ಕಡೆ 3 ಕೂತಾರೆ, 2 ಬೇಕಾಗಿತ್ತು ನಮಗೆ. ಇವ್ರು ಅಲ್ಲ, ಇವ್ರು 3 ಅದಾರೆ. ಹಾಗಾದ್ರೆ ಇವ್ರು 3 ಒಂದೇ ಸಾಲಿನಲ್ಲಿ ಕೂತ್ಕೊಂಡಿದ್ರೆ ಅವರು ಉತ್ತರಕ್ಕೆ ಮುಖ ಮಾಡಿದ್ರೆ, ಉತ್ತರಕ್ಕೆ ಮುಖ ಮಾಡಿ ಕುಳಿದ್ರೆ ಇದು ರೈಟ್ ಇರುತ್ತೆ, ಈ ಕಡೆ ಲೆಫ್ಟ್ ಇರ್ತೈತಿ. ದಕ್ಷಿಣಕ್ಕೆ ಮುಖ ಮಾಡಿ ಕುಳ್ಕೊಂಡ್ರೆ ಈ ಕಡೆ ಲೆಫ್ಟ್ ಇರುತ್ತೆ, ಈ ಕಡೆ ರೈಟ್ ಇರುತ್ತೆ. ಕ್ಲಿಯರಾ? ಎಸ್. ನೆಕ್ಸ್ಟ್ ಮುಂದೆ ನೋಡ್ರಿ, ಜೆ ಯು ಐಯ ತಕ್ಷಣ ಎಡದಲ್ಲಿದ್ದಾನೆ. ಇದು ಬೇಕು ನಮ್ಗೆ. ಐಯ ತಕ್ಷಣ ಎಡ, ಐ ಇಲ್ಲಿದ್ದಾನೆ, ಹೌದಾ? ಐ ಇಲ್ಲಿದ್ದಾನೆ. ಇವರು ಈ ಕಡೆ ಮುಖ ಮಾಡಿದ್ದಾರೆ ದಕ್ಷಿಣಕ್ಕೆ. ತಕ್ಷಣ ಎಡಕ್ಕಂದ್ರೆ ನಾನು ಈ ಕಡೆ ದಕ್ಷಿಣಕ್ಕೆ ಮುಖ ಮಾಡಿ, ಎಡಕ್ಕೆ ತಕ್ಷಣ ಎಡಕ್ಕಂದ್ರೆ ಪಕ್ಕದಲ್ಲಿ ಇರಬೇಕು. ತಕ್ಷಣದ ಎಡಕ್ಕೆ ನೋಡ್ರಿ, ಎಡ ಕಡೆ ಅಂದ್ರೆ ಈ ಕಡೆ ಬಲಗಡೆ. ಹಾಗಾದ್ರೆ ಜೆ ಯು ಐನ ತಕ್ಷಣದ ಎಡಭಾಗದಲ್ಲಿದ್ದಾನೆ, ಅಂದ್ರೆ ಇವರಿಬ್ಬರು ಒಟ್ಟಿಗೆ ಕುಳಿತುಕೊಂಡಿದ್ದಾರೆ. ಜೆಯ ಎಡಕ್ಕೆ ಐಯ ಎಡಕ್ಕೆ ಜೆ ಇದ್ದಾನೆ, ಜೆನ ಬಲಕ್ಕೆ ಐ ಇದ್ದಾನೆ. ಜೇನ ಬಲಕ್ಕೆ ನೋಡ್ರಿ, ಈ ಕಡೆ ಮುಖ ಮಾಡಿ ದಕ್ಷಿಣಕ್ಕೆ ಮುಖ ಮಾಡಿ ಕೂತ್ಕೊಂಡ್ರೆ ಈ ಕಡೆ ಬಲಕ್ಕೆ. ಜೇನ ಬಲಕ್ಕೆ, ತಕ್ಷಣ ಬಲಕ್ಕೆ, ಬರೇ ಬಲಕ್ಕೆಲ್ಲ, ಇಲ್ಲಿ ಬಾರಿ ಇದೇ ಕನ್ಫ್ಯೂಷನ್ ಇರೋದು. ತಕ್ಷಣದ ಬಲಕ್ಕೆ, ಜೇನ ತಕ್ಷಣದ ಬಲಕ್ಕೆ ಐ ಇದ್ದಾನೆ, ಐನ ತಕ್ಷಣದ ಎಡಕ್ಕೆ ಯಾರ್ದಾರೆ ಇಲ್ಲಿ ಜೆ ಇದ್ದಾನೆ. ಎಸ್. ನೆಕ್ಸ್ಟ್ ನೋಡ್ರಿ, 3 ಮುಗಿದ್ವಾ? ಎಸ್, 4 ಮುಗಿದು. ಮತ್ತು ಡಿ ಯು ಜೇನ ಬಲಭಾಗದಲ್ಲಿ, ಡಿ ಯು ಜೇನ ಬಲಭಾಗದಲ್ಲಿ ಈ ಕಡೆ ಇದ್ದಾನೆ. ಇವರಿಬ್ರು ಒಟ್ಟಿಗೆ ಕೂತ್ಕೊಂಡಿದ್ದಾರೆ, ಹೌದಾ? ಡಿ ಈ ಕಡೆ ಇದ್ದಾನೆ. ನಾನು ಇಲ್ಲಿ ಹಚ್ಕೊಳ್ತೀನಿ. 3ನೇದು ಜೇನ ಬಲಭಾಗ, ಜೆ ಇಲ್ತ್ಕೊಂಡ್ರೆ ಬಲಭಾಗ ಯಾವ ಕಡೆ ಇರುತ್ತೆ? ಈ ಕಡೆ ಇರುತ್ತೆ. ಬಲಭಾಗದಲ್ಲಿ ಯಾರ್ದಾರೆ? ಡಿ ಇದ್ದಾನೆ, ಹೌದಾ? ಬಲಭಾಗದಲ್ಲಿ ಡಿ ಇದ್ದಾನೆ. ನೆಕ್ಸ್ಟು
ನೆಕ್ಸ್ಟ್ ಡಿ ಯು ಜೆನ ಬಲಭಾಗದಲ್ಲಿ, ಜಿ ಯು ಎಫ್ ನ ಎಡಭಾಗದಲ್ಲಿ. ಎಫ್ ಎಲ್ಲಿದ್ದಾನೆ? ಎಫ್ ಎಲ್ಲಿಲ್ಲ. ಎಸ್, ಈಗ ಎರಡನೇ ಸ್ಟೇಟ್ಮೆಂಟ್ ಬಿಟ್ಟು ಬಂದ್ರೆ ಅಲ್ಲಿಗೆ ಹೋಗ್ತೀನಿ. ಎರಡನೇ ಸ್ಟೇಟ್ಮೆಂಟಲ್ಲಿ ಏನಂತ ಇದೆ? ಬಿಯ ತಕ್ಷಣ ಬಲಭಾಗದಲ್ಲಿ ಕುಳಿತಿರುವ ಎಫ್ ಜೆಗೆ ಮುಖ ಮಾಡಿದ್ದಾನೆ. ಇದು ಬಂತ ನೋಡ್ರಿ, ಜೆ ಅದ ನಮಗಿಲ್ಲಿ. ಇಲ್ಲಿ ಜೆ ಅದಾನೆ. ಹೌದಾ? ಜೆಗೆ ಮುಖ ಮಾಡಿದ್ದಾನೆ ಯಾರು? ಎಫ್. ಹಾಗಾದ್ರೆ ಅವನು ಈ ಕಡೆ ಮುಖ ಮಾಡಿ ಕುಳಿತುಕೊಂಡಿದ್ದಾನೆ, ಈ ಸಾಲಲ್ಲಿ ಕುಳಿತುಕೊಂಡಿದ್ದಾನೆ ಎಫ್. ಹೌದಾ? ಇವನು ಎಲ್ಲಿ ಕುಳಿತುಕೊಂಡಿದ್ದಾನೆ ಅಂತ ನೋಡ್ರಿ. ಎಫ್ ಎಲ್ಲಿ ಕುಳಿತುಕೊಂಡಿದ್ದಾನಂತೆ? ಬಿಯ ತಕ್ಷಣ ಬಲಭಾಗದಲ್ಲಿ. ನೋಡ್ರಿ, ಈ ಕಡೆ ಮುಖ ಮಾಡೋಣ, ಬಿ ಈ ಕಡೆ ಕೂತ, ಬಿ ಪಕ್ಕನೆ ಎಫ್ ಇದ್ದಾನೆ ಇಲ್ಲಿ ತಕ್ಷಣ ಬಲಭಾಗದಲ್ಲಿ. ಹಾಗಾದ್ರೆ ಬಿ ಇಲ್ಲಿದ್ದಾನೆ. ಬಿಯ ತಕ್ಷಣ ಬಲಭಾಗದಲ್ಲಿ ಕುಳಿತಿರುವ ಎಫ್ ಜೆಗೆ ಮುಖ ಮಾಡಿದ್ದಾನೆ. ಅವರಿಬ್ರು ಪರಸ್ಪರ ಅಪೋಸಿಟ್ ಇದ್ದಾರೆ. ಇಲ್ಲಿ ಗೊತ್ತಾಯ್ತು ನಮಗೆ, ಇವರಿಬ್ರು ಪರಸ್ಪರ ಯಾವಾಗ ಅಪೋಸಿಟ್ ಅಂದರೆ ಈ ಐಗೂ ಮತ್ತು ಬಿಗೂ ಇವರು ಕೂಡ ಅಪೋಸಿಟ್. ಯಾಕಂದ್ರೆ ಇವರಿಬ್ರು ಒಟ್ಟಿಗೆ ಕುಳಿತುಕೊಂಡಿದ್ರೆ, ಇವರಿಬ್ರು ಒಟ್ಟಿಗೆ ಕುಳಿತುಕೊಂಡಿದ್ದಾರೆ. ಹಾಗಾದ್ರೆ ಐಸಿಗೆ ಅಪೋಸಿಟ್ ಆಗಿ ಬಿ ಎಫ್ ಕುಳಿತುಕೊಂಡಿದ್ದಾರೆ. ಕ್ಲಿಯರ್ ಆಯ್ತಾ ಇದು ನಿಮಗೆ? ಅವ್ರು ಹೇಳಿದ್ದಾರೆ, ಐಯ ಎಡಕ್ಕೆ ಜೆ ಇದ್ದಾನೆ, ಬಿಯ ಎಫ್ ದ ಬಲಕ್ಕೆ, ಬಿಯ ಬಲಕ್ಕೆ ಎಫ್ ಇದ್ದಾನೆ. ಅವ್ರು ಹೇಳಿದರೆ ಬಿಯ ತಕ್ಷಣದ ಬಲಭಾಗದಲ್ಲಿ ಎಫ್ ಇದ್ದಾನೆ. ಇವರಿಬ್ರು ಅಕ್ಕಪಕ್ಕ ಕುಳಿತುಕೊಂಡಿದ್ದಾರೆ, ಇವರಿಬ್ರು ಅಕ್ಕಪಕ್ಕ ಕುಳಿತುಕೊಂಡಿದ್ದಾರೆ. ಅಂದ್ರೆ ಇವರಿಬ್ರಿಗೆ ಅಪೋಸಿಟ್ ಆಗಿ ಕರೆಕ್ಟ್ ಆಗಿದ್ದಾರೆ ಇವರು. ಹೌದಾ? ಎಸ್, ಈಗ ನಮಗೆ ಕ್ಲಿಯರ್ ಆಗಿ ಗೊತ್ತಾಯ್ತು. ಬಿಯ ತಕ್ಷಣ ಬಲಭಾಗದಲ್ಲಿ ಎಫ್ ಇದ್ದಾನೆ, ಇವನು ಜೆಗೆ ಮುಖ ಮಾಡಿದ್ದಾನೆ, ಜೆಗೆ ಮುಖ ಮಾಡಿದ್ದಾನೆ. ಮುಗಿತಾ? ಎಸ್. ನೆಕ್ಸ್ಟ್ ಜಿ ಯು ಎಫ್ ನ ಎಡಭಾಗದಲ್ಲಿದ್ದಾನೆ. ಜಿ ಯು ಎಫ್ ನ ಎಡಭಾಗ, ಎಫ್ ಇಲ್ಲಿ ಅಂತಾನೆ, ಎಫ್ ನ ಎಡಭಾಗ ಅಂದ್ರೆ ಈ ಕಡೆ. ಹೌದಾ? ನಾಲ್ಕನೇದ್ದು ಜಿ ಯು ಎಫ್ ಯಾವ ಕಡೆ? ಈ ಕಡೆ ಮುಖ ಮಾಡಿದ್ದಾನೆ. ಜೆ ಈ ಕಡೆ ಮುಖ ಮಾಡಿದ್ದಾನೆ, ಎಫ್ ನ ಎಡಭಾಗದಲ್ಲಿದ್ದಾನೆ. ಇರಲಿದ್ದು. ಈಗ ನಾನು ಆಗ್ತಾ ಬರ್ತೀನಿ. ಇದು ಅವ್ರು ಕೊಟ್ಟಿರ್ತಕ್ಕಂಥ ಕ್ವಶನ್ನು. ಇಲ್ಲೊಂದು 2-3 ಸಾಧ್ಯತೆಗಳು ಬರ್ತವೆ. ಹೌದಾ? ಎಸ್. ಈಗ ನೋಡ್ರಿ, ಈಗ ಒಂದೊಂದು ಹೇಳ್ತಾ ಹೋಗ್ತೀನಿ. ಎ ಐ ಮತ್ತು ಜೆ ನಡುವೆ, ಐ ಮತ್ತು ಎಚ್ ನಡುವೆ ಇದ್ದಾನೆ. ಎ ಅಂತಕ್ಕಂಥ ವ್ಯಕ್ತಿ ಐ ಮತ್ತು ಎಚ್ ನಡುವೆ ಇದ್ದಾನೆ. ಐ ಈ ಕಡೆ ಬರ್ಬೋದು, ಎಚ್ ಈ ಕಡೆ ಆದರೂ ಬರ್ಬೋದು. ಹೌದಾ? ಕ್ಲಿಯರ್ ಆಯ್ತು ನೋಡ್ರಿ. ಐ ಮತ್ತು ಎ ಅಂತಕ್ಕಂಥ ವಿದ್ಯಾರ್ಥಿ ಎಚ್ ಮತ್ತು ಐ ನಡುವೆ ಇದ್ದಾನೆ. ಎಚ್ ಈ ಕಡೆ ಬರ್ಬೋದು, ಐ ಈ ಕಡೆ ಬರ್ಬೋದು, ಎಚ್ ಈ ಕಡೆ ಬರ್ಬೋದು, ಐ ಈ ಕಡೆ ಆದರೂ ಬರ್ಬೋದು. ಒಂದು ನಮಗಿಲ್ಲಿ ಅಂದರೆ ಐನ ತಕ್ಷಣದ ಎಡಭಾಗದಲ್ಲಿ ಜೆ ಇದ್ದಾನೆ, ಐನ ತಕ್ಷಣದ ಎಡಭಾಗದಲ್ಲಿ ಜೆ ಇದ್ದಾನೆ, ಐನ ತಕ್ಷಣದ ಎಡಭಾಗದಲ್ಲಿ ಜೆ ಇದ್ದಾನೆ. ಇಷ್ಟು 2 ಸಾಧ್ಯತೆಗಳಿದ್ದಾವೆ. ಮತ್ತೆ ಮುಂದೆ ಬಂದು ನಮಗೆ ಇವರು ಕರೆಕ್ಟಾಗಿ ಅಪೋಸಿಟ್ ಆಗಿ ಯಾರಿದ್ದಾರೆ? ಬಿ ಎಫ್ ಇದ್ದಾರೆ. ಇವ್ರು ಕರೆಕ್ಟಾಗಿ ಅಪೋಸಿಟ್ ಯಾರಿದ್ದಾರೆ? ಇದಕ್ಕೆ ಅಪೋಸಿಟ್ ಕುಳಿತುಕೊಂಡಿರ್ತಕ್ಕಂಥ ಯಾರು? ಬಿ ಮತ್ತು ಎಫ್. ಹೌದಾ? ಬಿ ಮತ್ತು ಎಫ್. ಇಲ್ಲೇ ಈ ಕಡೆ ತೆಗೆದುಕೊಂಡ್ರೆ ಇಲ್ಲಿ ಕೂಡ ಬಿ ಮತ್ತು ಎಫ್. ಈ ಕಡೆ 2 ಸಾಧ್ಯತೆಗಳನ್ನು ಹೇಳ್ತಾ ಹೋಗ್ತೀನಿ. 2 ಸಾಧ್ಯತೆಗಳು. ಇವರು ಅಪೋಸಿಟ್ ಕೂತ್ಕೊಂಡಿದ್ದಾರೆ. ನೆಕ್ಸ್ಟು ಬಿ ಮತ್ತು ಎಫ್ ಜೆಗೆ ಮುಖ ಮಾಡಿದ್ದಾರೆ. ನೋಡಿ, ಜೆಗೆ ಮುಖ ಮಾಡಿದ್ರೆ ತಾನೆ? ಎಸ್, ಜೆಗೆ ಮುಖ ಮಾಡಿದ್ದಾರೆ. ಇ ಮತ್ತು ಸಿ ಯು ಇ ಮತ್ತು ಬಿ ನಡುವೆ ಇದ್ದಾನೆ. ಇಲ್ಲಿ ನೋಡ್ರಿ, ಇಲ್ಲಿ ಬಿ ಇದ್ದಾನೆ. ಯಾರು? ಸಿ ಇ ಮತ್ತು ಬಿ ನಡುವೆ. ಇದು ಒಂದು ಸಾಧ್ಯತೆ ಇದೆ. ಹೌದಾ? ಈ ಕಡೆ ನಾವು ತೆಗೆದುಕೊಂಡಾಗ ಸಿ ಯು ಇ ಮತ್ತು ಬಿ ನಡುವೆ, ಅಥವಾ ಈ ಕಡೆ ತೆಗೆದುಕೊಂಡಾಗ ಸಿ ಯು ಇ ಮತ್ತು ಬಿ ನಡುವೆ ಇದ್ದಾನೆ. ಇಷ್ಟ ತೆಗೆದುಕೊಳ್ತೀನಿ, ಸಾಕು. ನಾನು ಮುಂದೆ ಹೋಗಲ್ಲ. ನಾನೀಗ ಒಂದೊಂದು ಸಾಲಿನಲ್ಲಿ ಎಷ್ಟೆಷ್ಟು ಜನ ಇರಬೇಕು? 5 ಜನ ಇರಬೇಕು. ಈಗ ಐ ಮತ್ತು ಜೆ ಇಲ್ಲಿ ಕುಳಿತುಕೊಂಡ್ರೆ ನೋಡಿ, ಇಲ್ಲೊಂದು ಸಾಧ್ಯತೆ, ಇಲ್ಲೊಂದು ಸಾಧ್ಯತೆ ಇದೆ. ಐ ಮತ್ತು ಜೆ ಇಲ್ಲಿ ಕುಳಿತುಕೊಂಡ್ರೆ ಬಿ ಮತ್ತು ಎಫ್ ಇಲ್ಲಿ ಕುಳಿತುಕೊಳ್ತಾರೆ. ಹೌದಾ? ಬಿ ಮತ್ತು ಅವ್ರಿಗೆ ಅಪೋಸಿಟ್ ಆಗಿ ನೋಡ್ರಿ, ಬಿ ಮತ್ತು ಎಫ್. ಬಿ ಮತ್ತು ಎಫ್ ಹಿಂದೆ ಯಾರಿದ್ದಾರೆ? ಇಬ್ರು ಇದ್ದಾರೆ. ಹೌದಾ? ನೋಡ್ರಿ, ಇಲ್ಲಿ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ಬಿ ಐ ಮತ್ತು ಜೆ ಒಟ್ಟಿಗೆ ಕುಳಿತುಕೊಂಡಿದ್ದಾರೆ. ಅವ್ರಿಗೆ ಅಪೋಸಿಟ್ ಆಗಿ ಬಿ ಮತ್ತು ಎಫ್ ಕುಳಿತುಕೊಂಡಿದ್ದಾರೆ. ಅವರಿಂದ ಇಬ್ರು ಕುಳಿತುಕೊಂಡಿದ್ದಾರೆ. ಹೌದಾ? ಇ ಮತ್ತು ಸಿ. ಇನ್ನೊಬ್ಬ ಅನ್ನೋದ ನೋಡ್ರಿ, ಎಫ್ ನ ಎಡಕ್ಕೆ ಜಿ ಇದ್ದಾನೆ, ಎಫ್ ನ ಎಡಕ್ಕೆ ಜಿ ಇದ್ದಾನೆ. ಇವರಿಬ್ರು ಒಟ್ಟಿಗೆ ಕೂತ್ರೆ ಎಫ್ ಇಲ್ಲಾದ್ರೂ ಬರ್ಬೋದು, ಇಲ್ಲಾದ್ರೂ ಬರ್ಬೋದು, ಅಥವಾ ಇವರಿಬ್ರು ನಡುವೆ ಆದ್ರೂ ಬರ್ಬೋದು. ಅಂದ್ರೆ ಈ ಕಡೆ 3 ಕುಳಿತುಕೊಂಡ್ರೆ ಅರ್ಥ ಆಯ್ತು. ಈಗ 3 ಕುಳಿತುಕೊಂಡಿದ್ದಾರೆ ಅಂತ ಅರ್ಥ. ಹಾಗಾದ್ರೆ 3 ಕುಳಿತುಕೊಂಡ್ರ ಮೇಲೆ ನಾವು ಇದನ್ನ ತೆಗೆದುಕೊಂಡಿಲ್ಲ, ಈ ಕಡೆ ಯಾರು ಇರಬಾರ್ದು, ಇಲ್ಲೇ 3 ಆಗ್ಬೇಕೀಗ. ಹೌದಾ? ಐ ಮತ್ತು ಜೆ ಇಲ್ಲಿ ತೆಗೆದುಕೊಂಡಿದ್ವಿ. ಇದನ್ನ ತೆಗೆದುಕೊಂಡಾಗ ಏನಾಗುತ್ತೆ? ಇವರಿಬ್ರು ಇಲ್ಲಿ ಕುಳಿತುಕೊಂಡ್ರೆ ಈ ಕಡೆ 3 ಆದ್ರು, ಈ ಕಡೆ ಇಲ್ಲಾದ್ರು ನೋಡ್ರಿ ಎ ಮತ್ತು ಎಚ್ ಆದ್ರು, ಎ ಮತ್ತು ಎಚ್. ಸೀಟ್ ಇಲ್ಲೊಂದು ಹೆಚ್ಚಿಗಾಯ್ತು, ಇಲ್ಲೊಂದು ಹೆಚ್ಚಿಗಾಯ್ತು.
ಇರೋದು 5 ಜನ. ಈಗ ಎಷ್ಟು ಜನ ಅಂತ ಲೆಕ್ಕ ಹಾಕಿದ್ರೆ 1 2 3 4 5 6 7 ಆಗುತ್ತೆ. ಹಾಗಾದರೆ ಐ ಮತ್ತು ಜೆ ಇಲ್ಲಿ ಬರ್ತಕ್ಕಂಥ ಅವಶ್ಯಕತೆ ಇಲ್ಲ, ಅಥವಾ ಐ ಮತ್ತು ಜೆ ಇಲ್ಲಿ ಬರ್ಲಿಕ್ಕಂತನ ಬಿ ಮತ್ತು ಎಫ್ ಇಲ್ಲಿ ಬರ್ತಕ್ಕಂಥ ಅವಶ್ಯಕತೆ ಇಲ್ಲ. ಇದು ಒಂದು ಉದಾಹರಣೆ ಅಲ್ಲ. ಬಿ ಮತ್ತು ಎಫ್ ಇಲ್ಲಿ ತೆಗೆದುಕೊಳ್ಬೇಕೀಗ. ಹೌದಾ? ಬಿ ಮತ್ತು ಎಫ್ ಇಲ್ಲಿ ಬರಂಗಿಲ್ಲ, ಇವೆರಡು ಒಂದು ಈ ಕಡೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಇವರಿಬ್ಬರು ಇಲ್ಲಿ ತೆಗೆದುಕೊಂಡ್ರೆ, ಇವರಿಬ್ಬರು ಪ್ಲೇಸ್ ಇದನ್ನ ತೆಗೆದುಕೊಂಡ್ರೆ ಅವ್ರ ಹಿಂದ್ಗಡೆ ಇ ಸಿ ಮತ್ತು ಜಿ ಬರ್ತಾರೆ. ಇ ಸಿ ಜಿ ಬಂದ್ರೆ ಇವ್ರು ಇಲ್ಲಿ 5 ಪ್ಲೇಸ್ ಆಗ್ತವೆ. ಐ ಮತ್ತು ಜೆ ಇಲ್ಲಿ ತೆಗೆದುಕೊಂಡ್ರೆ ಅವ್ರ ಮುಂದೆ 3 ಪ್ಲೇಸ್ ಇದಾವೆ, 2 ಪ್ಲೇಸ್ ಇದಾವೆ. 5 2 7 ಪ್ಲೇಸ್ ಆಗ್ತವೆ. ಇರೋದು 5 ಪ್ಲೇಸ್ ಆಗಬೇಕು. ಹಾಗಾದ್ರೆ ಐ ಮತ್ತು ಜೆ ಇಲ್ಲಿ ಬರ್ತಕ್ಕಂಥದ್ದಿಲ್ಲ, ಬಿ ಮತ್ತು ಎಫ್ ಇಲ್ಲಿ ಬರ್ತಕ್ಕಂಥದ್ದಲ್ಲ. ಐ ಮತ್ತು ಜೆ ಈ ಪ್ಲೇಸ್ ಅಲ್ಲಿ ಬರ್ತಾರೆ. ಹೌದಾ? ಐ ಮತ್ತು ಜೆ ಯಾವ ಪ್ಲೇಸಲ್ಲಿ ಬಂದರು? ಕೊನೆಗೆ ಬಂದರು. ಕೊನೆಗೆ ಐ ಮತ್ತು ಜೆ ಲಾಸ್ಟಿಗೆ ಬಂದರು. ಇವರಿಬ್ಬರು ಬಂದಮೇಲೆ ಅವರಿಬ್ಬರಿಗೆ ಅಪೋಸಿಟ್ ಯಾರು? ಬಿ ಮತ್ತು ಎಫ್. ಬಿ ಮತ್ತು ಎಫ್ ಇವರಿಬ್ರು ಅಕ್ಕಪಕ್ಕ ಇದ್ದಾರೆ, ಏನು ಚೇಂಜಸ್ ಇಲ್ಲ ಇಲ್ಲಿ. ಇವರಿಬ್ರು ಈ ಕಡೆ ಮುಖ ಮಾಡಿದ್ರೆ ಇವರಿಬ್ರು ಈ ಕಡೆ ಮುಖ ಮಾಡಿದ್ದಾರೆ. ಹೌದಾ? ಎಸ್ ಸಿ. ಈಗ ನೋಡ್ರಿ, ಜೆ ಮತ್ತು ಐ ಬಂದ್ಮೇಲೆ ಇಲ್ಲಿ ಯಾರಿದ್ದಾರೆ? ಮಿಡಲ್ ಅಲ್ಲಿ ಎ ಇದ್ದಾನೆ, ಆಮೇಲೆ ಎಚ್ ಇದ್ದಾನೆ. ಆಯ್ತಾ? ಎಚ್ ಮತ್ತು ಐ ನಡುವೆ ಎ ಇದ್ದಾನೆ. ಇಲ್ಲಿ ನೋಡ್ರಿ, ಈ ಸಿ ಯು ಇ ಮತ್ತು ಬಿ ನಡುವೆ, ಸಿ ಯು ಇ ಮತ್ತು ಬಿ ನಡುವೆ ಇದ್ದಾನೆ. ಮುಗಿತಾ? ಇವರಿಬ್ರು ಒಟ್ಟಿಗೆ ಕೂತ್ಕೊಂಡಿದ್ದಾರೆ ಮತ್ತು ಇವನು ಜೆಗೆ ಮುಖ ಮಾಡಿದ್ದಾನೆ, ಎಫ್. ಹೌದಾ? ಕ್ಲಿಯರ್ ಆಯ್ತಾ? ಎಸ್. ಈಗ ನೋಡ್ರಿ, ಇದು ಕ್ಲಿಯರ್ ಆಗಿ ಸಿಕ್ತು ನಮಗೆ. ಈಗ ನೋಡ್ರಿ, ಜೆ ಯು ಡಿ ಯು ಜೆನ ಬಲಕ್ಕೆ, ಜೆನ ಬಲಕ್ಕೆ ಕೂತ್ಕೊಂಡಿದ್ದಾರೆ. ಹಾಗಾದ್ರೆ ಜೆನ ಬಲಕ್ಕೆ, ಜೆ ಈ ಕಡೆ ಮುಖ ಮಾಡಿದ್ರೆ ಜೆನ ಬಲಕ್ಕೆ ಅಂದಾಗ ಈ ಪ್ಲೇಸಲ್ಲಿ ಆದರೂ ಕುಂತ್ಕೊಳ್ಬೋದು ಅಥವಾ ಈ ಪ್ಲೇಸಲ್ಲಿ ಆದರೂ ಕುಂತ್ಕೊಳ್ಬೋದು. ಬಲಕ್ಕೆ ಇಲ್ಲೇ ಕುತ್ಕೊಳ್ಳೋಕ್ಕೆ ಚಾನ್ಸಸ್ ಇಲ್ಲ, ಯಾಕಂದ್ರೆ ಜೆನ ತಕ್ಷಣದ ಬಲಕ್ಕೆ ಐ ಇದ್ದಾನೆ. ಇಲ್ಲಿ ಹೇಳಿದೆ ನಾನು, ಜೆನ ತಕ್ಷಣದ ಬಲಕ್ಕೆ ಐ ಇದ್ದಾನೆ, ಐನ ತಕ್ಷಣದ ಎಡಕ್ಕೆ ಜೆ ಇದ್ದಾನೆ. ಇವರಿಬ್ಬರು ಜಾಯಿಂಟ್ ಆಗಿ ಕುಂತ್ಕೊಂಡಿದ್ದಾರೆ, ಅಕ್ಕಪಕ್ಕನೇ ಕುಂತ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಬಲಕ್ಕೆ ಇಲ್ಲಾದ್ರೂ ಬರ್ಬೋದು, ಇಲ್ಲಾದ್ರೂ ಬರ್ಬೋದು, ಇಲ್ಲಾದ್ರೂ ಬರ್ಬೋದು. ಯಾರು? ಡಿ. ಡಿ ಪ್ಲೇಸ್ ಇಲ್ಲಿ ಹಚ್ಕೊಂಡ್ಬಿಡ್ತಾನೆ, ಕೊನೆಗೆ ಹಚ್ಕೊಂಡ್ಬಿಡ್ತೀನಿ. ಆಯ್ತಾ? ಎಸ್. ಈಗ ಇಲ್ಲಿ ನೋಡ್ರಿ, ಎಫ್ ನ ಎಡಕ್ಕೆ ಜಿ. ಅವ್ರು ಹೇಳಿದಾರೆ ಎಫ್ ನ ಎಡಕ್ಕೆ ಜಿ, ತಕ್ಷಣದ ಎಡಕ್ಕಿಲ್ಲ. ಎಫ್ ನ ತಕ್ಷಣದ ಎಡಕ್ಕೆ ಬಿ ಅದನೆ. ಅವ್ರು ಇಲ್ಲಿ ಹೇಳ್ಬಿಟ್ಟಿದ್ದಾರೆ, ಬಿ ಯ ತಕ್ಷಣದ ಬಲಕ್ಕೆ ಎಫ್ ಇದ್ದು ಇವನು ಜೆಗೆ ಮುಖ ಮಾಡಿದ್ದಾನೆ ಅಂತೇಳಿ. ಹಂಗಂದ್ರೆ ಇವರಿಬ್ರು ಒಟ್ಟಿಗಿದ್ದಾರೆ. ಹಾಗಾದ್ರೆ ಎಫ್ ನ ಎಡಕ್ಕೆ ಜಿ ಅಂದ್ರೆ ಎಫ್ ನ ಎಡಕ್ಕೆ ಇಲ್ಲಾದ್ರೂ ಜಿ ಬರ್ಬೋದು, ಇಲ್ಲಾದ್ರೂ ಜಿ ಬರ್ಬೋದು, ಇಲ್ಲಾದ್ರೂ ಜಿ ಬರ್ಬೋದು. ಜಿ ಪ್ಲೇಸ್ ಇಲ್ಲಾದ್ರೂ ಇರ್ಬೋದು, ಇಲ್ಲಾದ್ರೂ ಇರ್ಬೋದು, ಇಲ್ಲಾದ್ರೂ ಇರ್ಬೋದು. ನಾನು ಒಂದು ಕಡೆಗೆ ಕೇಳ್ತೀನಿ, ಜಿ ಇಲ್ಲಿ. ಎಸ್. ಇದು ಇಲ್ಲಿ ನನಗೆ ಕನ್ಫ್ಯೂಷನ್ ಆಗ್ತಾ ಇರೋದು. ಯಾವ ಪ್ಲೇಸಲ್ಲಿ ಇಲ್ಲಿ ಸಾಧ್ಯತೆಗಳು ಬೇರೆ 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 ಆಗ್ಬಿಟ್ಟು. ಹೌದಾ? ಅದಕ್ಕೋಸ್ಕರ ಇನ್ನೊಂದು ಸಾಧ್ಯತೆ ಇದೆ. ಸಾಕು ನಮ್ಗೆ ಯಾಕಂತಂದಾಗ, ಇದನ್ನ ಯಾಕೆ ತೆಗೆದುಕೊಡಿ ಅಂದಾಗ ನಮ್ಮ ಕನ್ಫ್ಯೂಷನ್ ಇರೋದು ಡಿ ಮತ್ತು ಜಿ ಪ್ಲೇಸ್. ಜಿ ಮತ್ತು ಡಿ ಪ್ಲೇಸ್ ಎಲ್ಲಿ ಅಂತೇಳಿ. ಇಲ್ಲಾದ್ರೂ ಬರ್ಬೋದು, ಇಲ್ಲಾದ್ರೂ ಬರ್ಬೋದು. ಬಟ್ ಆಯ್ಕೆಯಲ್ಲಿ 4 ಆಯ್ಕೆಗಳಲ್ಲಿ ಜಿನೂ ಇಲ್ಲ, ಡಿನೂ ಇಲ್ಲ. ನಮಗೆ ಪ್ಲಸ್ ಪಾಯಿಂಟ್ ಆಯ್ತು. ಇವಾಗೆ ಜಿ ಮತ್ತು ಡಿ ಇಲ್ಲ ಅಂದಮೇಲೆ ಬಿಟ್ಬಿಡ್ರಿ, ಬೇಕಾಗಿಲ್ಲ ನಮಗೆ. ಉಳಿದಿರ್ತಕ್ಕಂಥದ್ದು ನೋಡ್ತಾ ಹೋಗೋಣ. ಉಳಿದಿರ್ತಕ್ಕಂಥ ಕ್ವಶನ್, ಸಿ ಯ ಎದುರು ಕುಳಿತವರು ಯಾರು? ಸಿ ಯ ಅಪೋಸಿಟ್ ಫೇಸ್ ಯಾರ್ದಿದೆ? ಅಪೋಸಿಟ್ ಫೇಸ್. ಹಾಗಾದ್ರೆ ಸಿ ಅಪೋಸಿಟ್ ಫೇಸ್ ಯಾರ್ದಾಯ್ತು? ಈಗ ಎ ಎದ್ದಾಯ್ತು. ನೋಡ್ರಿ, ಇದು ನಾನು ತಿಳ್ಕೊಂಡಿರ್ತಕ್ಕಂಥದ್ದು. ಏನ ಬರುತ್ತಂತೇಳಿ ಹಿಂಗೆ ನಾವು ಗೊತ್ತು ಮಾಡ್ಕೊಂಡಿವಿ. ಈಗ ಇಲ್ಲಿ ಡಿ ಮತ್ತು ಜಿ ಆಯ್ಕೆಯಲ್ಲಿದ್ರೆ ಕನ್ಫ್ಯೂಷನ್ ಆಗ್ತದೆ ನನಗೂ ಕೂಡ. ಇದು ನಾನು ಬರ್ತಾ ಇಲ್ಲ ಅಂತ ಬಿಟ್ಟು ಇದ್ದೆ. ಆದರೆ ಇಲ್ಲಿ ಇವರಿಬ್ಬರು ಆಯ್ಕೆಯಲ್ಲಿರೋದ್ರಿಂದ ಎಗೆ ಮತ್ತು ಸಿಗೆ ಪರಸ್ಪರ ಅಪೋಸಿಟ್ ಆಗ್ತಾರೆ. ಯಾಕೆ ಅಪೋಸಿಟ್ ಆದ್ರು? ಇವರಿಬ್ರು ಒಟ್ಟಿಗೆ ಕುಳಿತುಕೊಂಡ್ರೆ ಮುಗಿತಾ? ಇವರಿಬ್ರು ಒಟ್ಟಿಗೆ ಕುಳಿತುಕೊಂಡ್ಮೇಲೆ ಎಚ್ ಮತ್ತು ಐ ನಡುವೆ ಎ ಇದ್ದಾನೆ, ಇ ಮತ್ತು ಬಿ ನಡುವೆ ಸಿ ಇದ್ದಾನೆ ಅಂದಮೇಲೆ ಎ ಮತ್ತು ಸಿ ಏನಂತಾರೆ? ಪರಸ್ಪರ ಅಪೋಸಿಟ್ ಆಗ್ತಾರೆ. ಮುಗಿದೋಯ್ತು ಆನ್ಸರ್. ಕ್ಲಿಯರ್ ಆಯ್ತಾ? ಎಸ್. ಸುದೈವಶಾತ್ ಇವು ಆಯ್ಕೆಗಳಲ್ಲಿ ಇಲ್ಲ ಅಷ್ಟೇ. ಹೌದಾ? ಇಲ್ಲ ಸರ್, ಇದು ಕೊಟ್ಟರು ಕೂಡ ಮಾಡ್ಬೋದು, ಇವುಗಳ ಪ್ಲೇಸ್ ಕರೆಕ್ಟಾಗಿ ಹೇಳ್ಬೋದು ಅಂತಂದಮೇಲೆ ನೀವು ಕರೆಕ್ಟಾಗಿ ಹೇಳಬೇಕಾದ್ರೆ ಕಮೆಂಟ್ ಕೂಡ ಮಾಡ್ಬೋದು. ಹೌದಾ? ಸ್ನೇಹಿತರೆ, ಇಲ್ಲಿವರೆಗೂ ಈ 13 ಕ್ವಶನ್ಗಳನ್ನು ನಿಮಗೆ ತಿಳಿಯುವ ಹಾಗೆ ಹೇಳಿದ್ರೆ ಅಂತ ನನ್ನ ಭಾವನೆ ಅದ. ಅದೇ ರೀತಿಯಾಗಿ ನೆಕ್ಸ್ಟ್ ಕೂಡ ಕೆಲವೊಂದಿಷ್ಟು ಕ್ವಶನ್ಗಳನ್ನು ಕೂಡ ತಗೊಂಡು ಬರ್ತಾನೆ. ಇದು ಕೆಲವೊಂದಿಷ್ಟು ಚಾಪ್ಟರ್ ವೈಸ್ ತರಗತಿಗಳನ್ನು ಅವುಗಳನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.